ಮಗ ಮಗ ನಾನು ಮಗ, ನನ್ನ ಮುಂದೆ ಯಾರು ಮಗ? ಮಗ ಮಗ ಬಂದೆ ಮಗ, ಇಲ್ಲಿ ನನ್ನ ತಡೆಯೋರು ಯಾರು ಮಗ? ಹೇಯ್, ಇಲ್ಲೊಬ್ಬ ಹೀರೋ ಅಂತ ಇದ್ನಲ್ಲ, ಎಲ್ಲಿ ಅವನು ಕಾಣಿಸ್ತಿಲ್ಲ? ಅವನ ಸ್ಯಾಲ್ರಿ ಸ್ಲಿಪ್ ನೋಡಕ್ ಹೋಗಿದ್ದಾನೆ. ಸ್ಯಾಲ್ರಿ ಸ್ಲಿಪ್ಪಾ? ಇವನಿಗೆ ಮಾತ್ರ ಹೇಗೆ ವಾರಕ್ಕೊಬ್ಬ ದಡ್ಡನ್ ಮಗ ಸಿಕ್ಕಾಕೋತಾನಲ್ಲ. ನಮಸ್ಕಾರ. ಆ ದೇವ್ರ ಕೃಪೆಯಿಂದ ಎಲ್ಲಾರ್ಗೂ ಒಳ್ಳೇದೇ ನಡೀಲಿ. ಒಳ್ಳೇದು ಒಳ್ಳೇದು. ಬನ್ನಿ ಬನ್ನಿ, ಕುತ್ಕೊಳ್ಳಿ. ನೀವು ಕುತ್ಕೊಳ್ಳಿ. ಬಂದು ತುಂಬಾ ಹೊತ್ತಾಯ್ತಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಪೂಜೆಲಿದೆ, ಅದಕ್ಕೆ ಸ್ವಲ್ಪ ಲೇಟ್. ಸರಿ ಸರಿ, ಪರವಾಗಿಲ್ಲ ಪರವಾಗಿಲ್ಲ. ಹುಡುಗಿಗೆ ಒಳ್ಳೆ ವರ ಸಿಕ್ಕಿದ್ರೆ ಪಳ್ಳಿಗೆ ಪಾದಯಾತ್ರೆ ಬರ್ತೀನಿ ಅಂತ ಬೇಡ್ಕೊಂಡೆ. ಹಾಯ್, ಐ ಆಮ್ ಶಕ್ತಿವೇಲ್. ಐ ಆಮ್ ಸಂಜನಾ. ಹೌದಾ? ಹೋದ್ರೆ ಎಲ್ಲಿ ವಾಪಸ್ ಬರೋದು? ಅದು ಕೂಡ ಯಾರ ಹತ್ರನಾದ್ರೂ ಭಿಕ್ಷೆ ಬೇಡಿದ್ರೇನೆ ಸಿಗುತ್ತೆ. ನನ್ನ ಹತ್ರ ಏನಾದ್ರು ಕೇಳ್ಬೇಕಾ? ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ವಿಪ್ರೋಲಿ. ಟೇಕ್ ಹೋಮ್ ಎಷ್ಟಿದೆ? ಟೇಕ್ ಹೋಮ್ ಅದು ಇದು ಎಲ್ಲ ಹೋಗಿ ಒಂದು 42K ಬರುತ್ತೆ. ಗುಡ್. ಇಲ್ಲ ಇಲ್ಲ, ಅದು ಇಬ್ರು ದೇವ್ರ ಭಕ್ತಿ ಇರೋರು ಅಂತ ನನ್ನ ಮಗಳು ಹೇಳ್ತಿದ್ಲು ಅಷ್ಟೇ. ಕೆಲವ್ರಿಗೆ ಮಾತ್ರನೇ ಆ ರೀತಿ ಲಕ್ಷಣ ಕೂಡುತ್ತೆ ಅನ್ಸುತ್ತೆ. ತಗೊಳ್ಳಿ. ನಾವು ಬಂದ ತಕ್ಷಣನೇ ಶುರು ಮಾಡ್ಕೊಂಡ್ವಿ, ನೀವು ಹೇಳೋದೇನು ಬೇಕಾಗಿಲ್ಲ. ಮಿಕ್ಸರ್ ಎಲ್ಲಿ ತಗೊಂಡ್ರಿ? ಅಯ್ಯೋ, ನಮ್ಮ ಹುಡುಗಿ ಕೈಯಿಂದಾನೇ ಮಾಡಿದ್ದು. ಹೌದಾ? ಏನೇ ಹುಡುಗಿನ್ ನೋಡ್ತೀನಿ ಅಂತ ಹೋಗಿ ಏನಾದ್ರೂ ತರಲೆ ಮಾಡ್ತಾನೇನೋ. ಅದೆಲ್ಲ ಏನು ಆಗಲ್ಲಮ್ಮ. ನಾನು ಸುಬ್ರಹ್ಮಣ್ಯನ ಕೈ ಮುಕ್ಕೊಂಡೇ ಬಂದಿದ್ದೀನಿ. ಅವ್ನು ನಮ್ ಕೈ ಬಿಡಲ್ಲ, ನೀನ್ ಹೆದರ್ಕೋಬೇಡ. ಅದು ಏನ್ ಮಾಡ್ತಿದ್ದಾನೋ ಏನೋ. ಅಪ್ಪ ಬನ್ನಿ ಹೋಗೋಣ. ಏಯ್, ಯಾಕೋ ಏನಾಯ್ತೋ? ಏನಕ್ಕೆ ಅವ್ರು ಟೈಮ್ ವೇಸ್ಟ್ ಮಾಡೋದು? ಬನ್ನಿ. ಏನ್ರಿ ಗೊತ್ತಿಲ್ಲ, ಕೇಳಿ. ನಾನು ಗಾಡಿಲಿ ವೇಟ್ ಮಾಡ್ತೀನಿ. ಮತ್ತೆ ದೇವ್ರ ಯಾತ್ರೆ ಹೊರಟ್ಬಿಟ್ಟ. ನಾವ್ ಏನೇ ದೇವ್ರನ್ನ ಬೇಡ್ಕೊಂಡ್ರು ಇವನ್ ಯಾತ್ರೆ ಹೋಗೋದ್ ಬಿಡೋದಿಲ್ಲ. ಇವನ್ನ ಹೆತ್ತಿರೋ ತಪ್ಪಿಗೆ ಎಲ್ಲ ಅನ್ಭವಿಸ್ಬೇಕು. ಪಾದಯಾತ್ರೆ ಇಲ್ಲ ಅಂದ್ರೆ ಹೋಗಕ್ಕಾಗಲ್ಲ. ಸರಿ, ಅದು ನಾವು ಮನೆಗೆ ಹೋಗ್ಬಿಟ್ಟು ಪಾದಯಾತ್ರದ ಬಗ್ಗೆ ಇಲ್ಲ ಇಲ್ಲ, ನಾವು ಹುಡುಗನ ಹತ್ರ ಮಾತಾಡ್ಬಿಟ್ಟು ನಿಮ್ಗೆ ಫೋನ್ ಮಾಡಿ ಹೇಳ್ತೀವಿ. ಮಿಕ್ಸ್ಚರ್ ಚೆನ್ನಾಗಿತ್ತು. ಎಷ್ಟು ಮನೇಲಿ ದೇವ್ರ ಕತೆ ಹೇಳಬೇಕು ಗೊತ್ತಿಲ್ಲ. ಅಂತದ್ ಏನಾಯ್ತು? ಇವನ್ ಯಾಕೆ ಹೆಣ್ಣು ನೋಡಕ್ ಬರ್ತಾನೆ? ಯಾವ್ದಾದ್ರೂ ATM ಮಿಷಿನ್ ನೋಡಿ ತಾಳಿ ಕಟ್ಟಿ ಕರ್ಕೊಂಡು ಹೋಗುತ್ತಾನೆ. ಸೊಸೆ ನೋಡೋ ಭಾಗ್ಯ ಈ ಜನ್ಮದಲ್ಲಿ ಈ ತಲೆಗಿಲ್ಲ. ಯಾವ್ದಾದ್ರೂ ಹುಡುಗಿ ನೋಡಕ್ ಹೋದ್ರೆ ಏನ್ ಮಾತಾಡ್ಬೇಕು, ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ವಾ? ಎಷ್ಟು ಸಂಪಾದಿಸ್ತೀಯಾ, ಎಷ್ಟು ಇನ್ಸೆಂಟಿವ್ ಬರುತ್ತೆ, ಇದ್ ಸಾಕಾಗಲ್ಲ ಅದ್ ಸಾಕಾಗಲ್ಲ. ನೀನು ಈ ಹುಡುಗಿನ ಸೇರಿ 8 ಹುಡುಗಿರ್ನ ರಿಜೆಕ್ಟ್ ಮಾಡಿದ್ಯಾ ನೀನು. ಶಕ್ತಿ ಮೊದ್ಲಿಂತಾನೆ ಅವನ್ಗಿಂತ ಜಾಸ್ತಿ ಸಂಪಾದನೆ ಮಾಡೋ ಹುಡುಗಿನೇ ಮದ್ವೆ ಆಗ್ತಾನೆ ಅಂತ ಕ್ಲಿಯರ್ ಆಗಿ ಹೇಳಿದ್ನಲ್ಲ, ಮತ್ತಿನ್ನೇನು? ಏನಮ್ಮ ನೀನ್ ಹೇಳೋದೇನು? ಆ ಬ್ರೋಕರ್ ಹಾಗ್ ಹೇಳ್ದ, ಈ ಬ್ರೋಕರ್ ಹೀಗ್ ಹೇಳ್ದ ಅಂತ ಪಾಪ ಇವನನ್ನ ಟಾರ್ಚರ್ ಮಾಡ್ತಾ ಇದ್ಯಾ. ನೀನೇ ನಿನ್ ತಮ್ಮಂಗ್ ಸಪೋರ್ಟಾ? ಯಾರಾದ್ರೂ ಒಬ್ರು ಮಾಡ್ಲೇಬೇಕಲ್ಲ. ಅದು ಸರಿನೇ. ಏನೋ ನಿನ್ ಸಂಪಾದನೆಯಲ್ಲಿ ನಿನ್ ಹೆಂಡತಿ ಜೊತೆ ಸಂತೋಷವಾಗಿ ಬಾಳಕ್ಕಾಗಲ್ವಾ ನೀನು? ಹೆಂಗೋ ಸಂತೋಷವಾಗಿ ಬದುಕೋದು? ಒಬ್ರು ಕೆಲಸ ಮಾಡಿ ಜೀವನ ನಡೆಸೋದಿಕ್ಕಾಗುತ್ತಾ ಹೇಳು? ಗೌರ್ಮೆಂಟೇ ಹೇಳಿದೆ ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 800 ರೂಪಾಯಿ ಸಾಕು ಅಂತ. ಒಂದು ಸಿಲಿಂಡ್ರು 1200 ರೂಪಾಯಿ, ಮಿಕ್ಕಿದ್ 400 ರೂಪಾಯಿ ಬೇರೆಯವ್ರ ಹತ್ರ ಸಾಲ ತಗೋಬೇಕಾ? ಮಗ, ಗೊತ್ತೋ ಗೊತ್ತಿಲ್ದೇನೋ ಹಣನೇ ಜೀವನ ಆಗಿದೆ. ನಾವು ತಗೊಳ್ಳೋ ಸಂಬಳಕ್ಕೆ ಬದುಕ್ಬೋದು, ಆದ್ರೆ ಬಿಂದಾಸಾಗಿ ಬದುಕಕ್ಕಾಗತ್ತಾ? ಲೇ, ಬಿಂದಾಸ್ ಅನ್ನೋದು ಎಲಿಜಬೆತ್ ಮಹಾರಾಣಿ ಅರಮನೆಲೂ ಇದೆ, ಗೌರ್ಮೆಂಟ್ ಸ್ಕೂಲು ಮಾಸ್ಟರ್ ಮನೆಯಲ್ಲೂ ಇದೆ. ಬಿಂದಾಸ್ ಅನ್ನೋದೇನು? ದುಡ್ಡು, ಕಾಸು, ಆಸ್ತಿ, ಅಂತಸ್ತು ಮಾತ್ರ ಇವೆಲ್ಲ ಅನ್ಕೋಬೇಡ. ನನಗಿದ್ದ ಸಂಪಾದನೆಯಲ್ಲಿ ನಿಮ್ಮ ಅಕ್ಕನ್ನ ಓದಿಸಿ, ಒಡವೆ ಹಾಕ್ಸಿ, ಮದುವೆ ಮಾಡಿಸಿ, ಇವತ್ತು IT ಹೋಗಿ ಕೆಲಸ ಮಾಡ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿದ್ಯಲ್ಲ, ಅದಕ್ಕೆ ಇಲ್ಲಿ ಬಂದು ನಿಲ್ಸಿದೆ. ಸುಮ್ನೆ ಏನೇನೋ ಮಾತಾಡ್ಬೇಡ. ಮಾತಾಡೋದನ್ನ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗೇ ಇರುತ್ತೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ನಾಟ್ ಎಟ್ ಆಲ್ ಪಾಸಿಬಲ್. ಈಗ ನಾವು ಕೂಡ ದೊಡ್ಡ IT ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದೀವಿ. ಆಚೆಯಿಂದ ನೋಡೋರ್ಗೆ ಅಬ್ಬಾ ಎಷ್ಟು ಬಿಂದಾಸ್ ಆಗಿದ್ದಾರೆ ಇವರು ಅಂತಾನೆ ಅನ್ಸುತ್ತೆ. ಪರ್ಸನಲ್ ಆಗಿ ಒಳಗಡೆ ಬಂದಾಗ್ಲೇ ಗೊತ್ತಾಗೋದು ನಮ್ಮ ಪರಿಸ್ಥಿತಿ. ಕೆಲ್ಸನೂ ನಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡೋದು ಬಾ ತುಂಬಾ ಡಿಫಿಕಲ್ಟ್ ಮಗ. ನಾವು ಮದುವೆ ಮಾಡ್ಕೊಳ್ಳೋ ಹುಡುಗಿ ನಮ್ಗಿಂತ ಸ್ವಲ್ಪ ಜಾಸ್ತಿ ಸಂಪಾದನೆ ಮಾಡಿದ್ರೆ ನಮ್ಮ ಕನ್ಸುಗಳನ್ನ ಹಂಗೇ ಡೆವಲಪ್ ಮಾಡ್ಬೋದು. ಎಲ್ಲಾ ತಪ್ಪು ನಂದೇ ಕಣ. ಇನ್ನೊಂದ್ಸಲ ಹುಡುಗಿ ನೋಡಕ್ ಕರಿ. ನೋ ಮದ್ವೆ ಟು ಯು. ಆಂಜನೇಯ, ಅಪ್ಪ ನೀನ್ ಆ ಕಾಲದಲ್ಲಿ ಕೆಲ್ಸಕ್ಕೆ ಹೋಗೋ ಹುಡುಗಿನ ಮದ್ವೆ ಆಗಿದ್ದಿದ್ರೆ ನಾನು ಹಿಂಗಿರ್ತಿರ್ಲಿಲ್ಲ, ಇವಾಗ ಈ ತರ ಮಾತುಗಳನ್ನು ಕೇಳ್ತಿರ್ಲಿಲ್ಲ. ಯಾಕೆ? ನಿಮ್ಮಮ್ಮಂಗೆ ಏನ್ ಕೊರತೆ ಇದೆ? ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ನಿಮ್ಮಮ್ಮ ಎಲ್ರಿಗೂ ಮಾಡಿ ಹಾಕ್ತಿದ್ದಾಳಲ್ವಾ, ಅದ್ ನಿನಗೆ ಕಾಣಿಸ್ತಿಲ್ವಾ? ಆಫೀಸ್ಗೆ ಹೋಗಿ ಕೆಲಸ ಮಾಡ್ಬಿಟ್ರೆ ಅದ್ ಮಾತ್ರ ಕೆಲ್ಸನಾ ನಿನಗೆ? ಸುಮ್ನೆ ಇರೋ. ನಾನು ನಿಮ್ಮಮ್ಮನ ಹತ್ರ ನೆಮ್ಮದಿಯಿಂದಾನೇ ಇದ್ದೀನಿ. ನಿಮ್ಮಮ್ಮ ನನ್ ಜೊತೆ ಸಂತೋಷವಾಗಿದ್ದಾಳ ಇಲ್ವಾ ಅಂತ ಕೇಳು. ಏನ್ರಿ
ನಿಮ್ಗೇನ್ ಕಡಿಮೆ? ಕಡಿಮೆ ಏನಿಲ್ಲಮ್ಮ ಬಂಗಾರಿ. ನಿನ್ ಕಲರ್ಗೂ ನನ್ ಕಲರ್ಗೂ ಬೆಣ್ಣೆ ಉಂಡೆ ಎದುರಿಗೆ ಕರಿ ಎಳ್ಳುಂಡೆ ಇಟ್ಟಂಗಿರುತ್ತೆ. ಸರಿ ರೀ. ಸೊ ತನ್ನ ಮಾನಕ್ಕಿಂತ ವರಮಾನನೇ ದೊಡ್ಡದು ಅಂತ್ಯ. ಇಲ್ದಿರೋರು ಜೀವನನ ನಡೆಸ್ಬೋದು, ಆದ್ರೆ ದುಡ್ಡಿರೋರೆಲ್ಲರೂ ಬಿಂದಾಸ್ ಆಗಿರ್ಬೋದು. ಐ ಥಿಂಕ್ ಐ ಡಿಸರ್ವ್ ದಿಸ್. Hi guys, attention please. I am glad to inform that the best employee of the year in our company. Excited to know who is that? It's none other than Mr. Shaktivel. This weekend, ನಮ್ಮ ಕಂಪನಿ ಸ್ಟಾಫ್ ಎಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಇದೆ. ಬಾರೇ ನನ್ ಜಿಲೇಬಿ. ನೀನೇ ನನ್ ಪ್ರಾಬ್ಲಮ್. ನನ್ ತಪ್ಪ? ಯಾರೇ ತಪ್ಪು ಮಾಡಲ್ಲ. ಅಂತದೇನು ಹೊಸದಾಗಿ ಮಾಡ್ಬಿಟ್ಟೆ. ಇವಾಗ ಮಾಡಕ್ ಹೋಗ್ತೀನಿ ನೋಡ್ ತಪ್ಪು, ಅದಕ್ಕೂ ಸೇರ್ಸ್ ಕೊಟ್ಬಿಡೆ ರಿಪೋರ್ಟು. ನಾನಾಗೆ ಕರ್ದಿಲ್ವಲ್ಲ. ದೇ ಕೇಮ್ ಫಾರ್ ದಿ ಅಪ್ಲಿಕೇಶನ್, ಸೊ ಐ ಕ್ಯಾರಿಡ್ ಆನ್. ಏಯ್, ಇವತ್ತೇ ಫಸ್ಟ್ ಟೈಮ್ ಲಿಮಿಟ್ ನ ದಾಟ್ಬೇಕು ಅನ್ಕೊಂಡಿದ್ದೀನಿ. ಏಯ್, ಜಿಲೇಬಿ ತರ ಸರ್ ಬೇಡ ಸರ್. ಆರ್ ಯು ಓಕೆ? ಲೆಟ್ಸ್ ಗೋ. ನಾನು ಬರ್ತೀನಿ. ಗಾಯತ್ರಿ, ಬೇಗ ಅವನಿಗೊಂದು ಮದ್ವೆ ಮಾಡೋದಲ್ವಾ? ಈಗ ಏನ್ ಮಾಡ್ಬೇಕು ಅಂತ? ಹಲೋ. ಅಯ್ಯೋ, ಈ ಸಮಯದಲ್ಲಿ ಬ್ರೋಕರ್ ಬೇರೆ ಬಂದಿದ್ದಾರೆ. ಇಲ್ಲಿ ನೋಡಿ, ನೀವ್ ಆಮೇಲೆ ಫೋನ್ ಮಾಡಿ, ಇಲ್ಲ ನಾಳೆ ಮಾತಾಡೋಣ ಬಿಡಿ. ಬನ್ನಿ ಬನ್ನಿ, ಮದ್ವೆ ಮಾಡ್ಸಿ ಕಮಿಷನ್ ತಗೊಳ್ದೆ ಬಿಡೋ ಹಾಗೆ ಕಾಣ್ತಿಲ್ವಲ್ಲ. ಕಮಿಷನ್ ಮುಖ್ಯ ಅಲ್ಲ ಮೇಡಮ್, ನಿಮ್ ತಮ್ಮನಿಗೆ ಮದುವೆ ಮಾಡಿ ಅವ್ರನ್ನ ಸೆಟ್ಲ್ ಮಾಡಿಸೋದೇ ಮುಖ್ಯ. ತುಂಬಾ ಪ್ರೀತಿ. ತುಂಬಾ ಹೊತ್ತಿಂದ ನಿಂತಿದ್ದೀನಿ, ಒಳಗೆ ಹೋಗೋಣ ಬನ್ನಿ. ಥ್ಯಾಂಕ್ ಯು. ಅದು ಸರಿ, ನನ್ ತಮ್ಮ ನಿಮ್ಮನ್ನ ಕೇವಲವಾಗಿ ಬೈದ್ರು ಕೂಡ ನೀವು ಹೆಣ್ಮಕ್ಳು ಫೋಟೋನ ತಗೊಂಡು ಹೂ ತರ ನಗ್ತಾ ಬಂದ್ ನಿಂತ್ಕೋತಿರಲ್ಲ, ಹೇಗೆ ಅಂತ?
ಮೇಡಮ್ ನಿಮ್ ತರ ತುಂಬಾ ಜನರ ಹತ್ರ ನಾಚಿಕೆ ಪಟ್ಟು ನೋವು ಪಟ್ಟು ಹೊಡೆಸ್ಕೊಂಡು ಬೈಸ್ಕೊಂಡು ತತ್ಕಿಸ್ಕೊಂಡು ಅಭ್ಯಾಸ ಆಗೋಗಿದೆ ಮೇಡಮ್. ಅಯ್ಯೋ ಪಾಪ, ಕೂತ್ಕೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಶೋಗ್ ಇಟ್ಟಿದ್ದೀರಾ ಅಂತ ಅನ್ಕೊಂಡೆ. ಮೇಡಮ್, ಮಮತೆ ಇರೋ ತಾಯಿ, ಪ್ರೀತಿ ತೋರಿಸೋ ಅಕ್ಕ, ತನಗಿಂತ ಹೆಚ್ಚಾಗಿ ಸಂಪಾದನೆ ಮಾಡೋ ಹೆಣ್ಣು ಬೇಕು ಅನ್ನೋಂತ ತಮ್ಮ. ಅಷ್ಟೇ ತಾನೇ, ಸಿಂಪಲ್ ರಿಕ್ವೈರ್ಮೆಂಟ್. ಹುಡುಗಿ ನಾನ್ ತೋರಿಸ್ತೀನಿ. ತೋರ್ಸಿ, ಅಷ್ಟ್ರಲ್ಲಿ ನಿಮ್ ಕತೆ ಮುಗ್ದೋಗತ್ತೆ, ಪರವಾಗಿಲ್ವಾ? ಕತೆ ಮುಗ್ದೋದ್ರು, ಕತೆ ಕಾದಂಬರಿ ಆದ್ರೂ ನಾನು ಮಾತ್ರ ಬಿಡಲ್ಲ. ಪಾತಾಳದಲ್ಲಿ ಅಡಗಿರೋ ಮತ್ಸ್ಯ ಕನ್ಯೆ ಆಗಿದ್ರು ಕೂಡ ಮೂಗ್ ಹಿಡ್ಕೊಂಡು ಒಳಗಡೆ ಇಳಿದು ಅವಳನ್ನ ಹೊರಗಡೆ ಕರ್ಕೊಂಡ್ ಬಂದು ನಿಮ್ಮ ತಮ್ಮನ ಕೈಲಿ 3 ಗಂಟೆ ಹಾಕ್ಸೋವರೆಗೂ ನಾನಂತೂ ಬಿಡಲ್ಲ. ನೀವ್ ಮಾತು ಮುಗಿಸೋತ್ತಕ್ಕೆ ನನಗೂ ಉಸಿರು ಕಟ್ಟತ್ತೆ. ನನ್ ತಮ್ಮನ್ಗೆ ಒಂದು ಭಿಕ್ಷುಕಿಗೆ ಕೆಲಸ ಕೊಟ್ಟು ಕರ್ಕೊಂಡ್ ಬಂದ್ರು, ಹುಡುಗಿ ಮನೇಲಿ ತಟ್ಟೆ ಹಿಡ್ಕೊಂಡು ನಿಂತ್ಕೋತಾನೆ. ಊಟಕ್ಕೆ ಅಷ್ಟೊಂದು ಕಷ್ಟನಾ? ಹಲೋ, ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಮಹಾವಿಷ್ಣುಗೆ ಖರ್ಚು ಮಾಡೋದಕ್ಕೆ ಮಹಾಲಕ್ಷ್ಮಿನೇ ಜಿಪೇ ಮಾಡ್ತಾರೆ ಗೊತ್ತಾ? ಅಯ್ಯೋ, ಕಮಿಷನ್ಗೋಸ್ಕರ ಏನ್ ಬೇಕಾದ್ರೂ ಮಾತಾಡ್ತೀರಾ? ನನ್ ಮಗನ್ಗೆ ಹುಡುಗಿ ನೋಡ್ತೀನಿ ಅದು ಇದು ಅಂತ ಮನೆಗ್ ಬರ್ಬೇಡ ಅಂತ ಹೇಳಿದೆ ತಾನೆ, ಮತ್ತೆ ಯಾಕೆ ಇಲ್ಲಿ ಬಂದ್ ಕೂತಿದ್ಯಾ? ಆಲೂಗಡ್ಡೆ ಹುಳಿನ ಕಡಿಮೆ ಆಗಿದೆ. ಒಂದ್ ನಿಮಿಷ ಇದು ನೋಡಿ, ಇಲ್ಲಿ ನೋಡಿ ಈ ಹುಡುಗಿ ಹೇಗಿದ್ದಾಳೆ ನೋಡಿ, ಒಳ್ಳೆ ಲಡ್ಡು ಇದಾಗಿದ್ದಾಳೆ. ಈ ಹುಡುಗಿನ ಏನಾದ್ರು ನಿಮ್ ಹುಡುಗ ನೋಡ್ದ ಅಂದ್ರೆ ಮದ್ವೆ ಆದ್ರೆ ಇವಳೇ ಮದ್ವೆ ಆಗೋದು ಅಂತ ಹೇಳಿ ಹನಿಮೂನ್ಗೂ ಟಿಕೆಟ್ ಬುಕ್ ಮಾಡಿ ನಿಮ್ಗೆ ಹಿಂಸೆ ಕೊಡ್ತಾರೆ ನೋಡಿ. ಎಂತ ದೊಡ್ಡ ಕ್ಲಿಯೋಪಾತ್ರ ಆಗಿದ್ರು ಸ್ಯಾಲರಿ ಸ್ಲಿಪ್ ನೋಡ್ದೆ ನನ್ ಮಗ ಕ್ಲಿಯರೆನ್ಸ್ ಕೊಡೋದಿಲ್ಲ. ಏನ್ ಮೇಡಮ್ ನೀವು ಏನೋ ಹಾರ್ಬರ್ ಅಲ್ಲಿ ಕಂಟೈನರ್ಗೆ ಕ್ಲಿಯರೆನ್ಸ್ ಕೊಟ್ಟು ಕಳ್ಸೋ ತರ ಹೇಳ್ತಾ ಇದೀರಲ್ಲ ಮೇಡಮ್. ಈ ಹುಡುಗಿ IT ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ತಿಂಗಳಿಗೆ 1.25 ಲಕ್ಷ ಸಂಬಳ. ಹೀಗೆ ಹೇಳಿನೇ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ಅಲ್ಲಿ ಹೋದ್ಮೇಲೆ ನಮ್ಮ ಮರ್ಯಾದೆನೆ ಹೋಗೋದು. ಅಯ್ಯೋ, ಅದು ಬೇರೆ ಕತೆ, ಇದು ಬೇರೆ ಕತೆ. ಈ ಹುಡುಗಿ IT ಫೀಲ್ಡ್ ಅಲ್ಲಿ ಸೈಕಿಯಾಟ್ರಿಸ್ಟ್ ಆಗಿದ್ದಾಳೆ. ಸೈಕಿಯಾಟ್ರಿಸ್ಟ್ ಆಗಿದ್ರೆ ನನ್ ಮಗ ಪೇಷಂಟ್ ಆಗಿರ್ಬೇಕು, ಮದ್ವೆ ಹುಡುಗ ಆಗಿರಲ್ಲ. ಅಯ್ಯೋ, ಈಗ ತುಂಬಾ ಹುಡುಗರು ಮದುವೆ ಆದ್ಮೇಲೆ ಪೇಷಂಟ್ ಆಗಿದಾರಮ್ಮ. ಅಯ್ಯೋ, ಸ್ವಲ್ಪ ಹೇಳಿ ಮೇಡಮ್, ಹುಡುಗಿ ಮನೇಲಿ ಮಾತು ಕೊಟ್ಬಿಟ್ಟಿದೀನಿ. ಎಷ್ಟು ದಿವಸ ಅಂತ ಗಂಡನ ಕೈನಲ್ಲಿ ಅಡಿಗೆ ಮಾಡಿಸ್ಕೊತಾರೆ, ಹುಡುಗಿ ಕೈನಲ್ಲಿ ಮಾಡ್ಕೊಂತೀನಿ. ಸುಮ್ನೆ ಇರಯ್ಯ. ಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಅಮ್ಮ, ಆ ಜ್ಯೋತಿಷಿಗಳು ಹೇಳಿದ್ ನೆನ್ಪಿಟ್ಕೋ. ಬರೋ 4 ತಿಂಗಳಲ್ಲಿ ಶಕ್ತಿಗ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಇನ್ನು 7 ವರ್ಷ ಅವನಿಗೆ ಮದ್ವೆ ಆಗಲ್ಲ ಅಂದಿದ್ರು. ಪಾಪ ವಯಸ್ಸು ಬೇರೆ ಆಗ್ತಿದೆ ಅಮ್ಮ. ಇಷ್ಟೊಂದು ಹೇಳ್ತಿದಾರಲ್ಲ, ಆ ಹುಡುಗಿ ಯಾರು ಏನು ಅಂತ ನೋಡ್ಕೊಂಡ್ ಬರೋಣ. ಸರಿ ಹೇಳಿ ಮತ್ತೆ. ಅವನ್ನ ಹೆತ್ ಬಿಟ್ಟಿದ್ದೇನಲ್ಲ, ಬರ್ತೀನಿ. ಯಾವ ಸಮಯದಲ್ಲಿ ಬಿಟ್ಬಿಟ್ನೋ ಇವನು. ಎಲ್ಲ ಕಡೆ ತಟ್ಟೆ ಇಟ್ಕೊಂಡು ಅಲಿಬೇಕು. ತಟ್ಟೆ ಬದಲಾಯಿಸ್ಕೋತೀವಿ, ಚಪ್ರ ಹಾಕಿಸ್ತೀವಿ, ಮದ್ವೆ ಮಾಡಿಸ್ತೀವಿ, ದುಡ್ಡು ಎಣಿಸ್ಕೋತೀವಿ. ಆಗ್ಲೂ ಕೂಡ ಕಮಿಷನ್ ಬಿಡಲ್ಲ ಅಂತ ಆಯ್ತು. ಆಲೂಗೆಡ್ಡೆ ಪಲ್ಯ ಮಾತ್ರ ಕಮಿಷನ್. ಹಾಗಿದ್ರೆ 2 ಕ್ಯಾರಿಯರ್ ತರಲೇಬೇಕು. ಕೆಟ್ಟೋಗಿರುತ್ತೆ, ಪರವಾಗಿಲ್ವಾ? ಬೇಡ. ನಮಸ್ಕಾರ ಸರ್. ಅಣ್ಣ ಕೂಡ ಕೇಳಿದ್ದಾರೆ. ಕೊಡಿ. 5ನೇ ತಾರೀಕು ಕರೆಕ್ಟಾಗಿ ಮರೀದೆ ಬಡ್ಡಿ ಕಟ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ನೋಡ್ಕೊಳ್ಳಿ. ಹಾಂ, ಥ್ಯಾಂಕ್ ಯು. ಏರ್ ಬೆಸ್ಟ್, ಯಾವಾಗ ಓದ್ತಾರೇ ಇರ್ತೀರಾ? ಓದ್ತಾ ಇದ್ರೆ ತಪ್ಪಲ್ಲ ಕಣೋ, ಕುಡಿತಾ ಇದ್ರೇನೆ ತಪ್ಪು. ಕಿಡ್ನಿ ಸುಟ್ಟು ಬೆಡ್ಡಲ್ಲಿ ಮಲ್ಕೊಳ್ತೀಯ, ಹುಷಾರು. ಹಾ, ಬಾರಪ್ಪ. ನಮಸ್ಕಾರ ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಮೇಷ್ಟ್ರೆ, ಹೋದ್ ತಿಂಗಳು ದುಡ್ಡು ಕಟ್ಟಿದ್ದಕ್ಕೆ ರೆಸಿಪ್ಟ್. ಹೌದಾ? ತಗೊಳ್ಳಿ. ಸರಿ ಮೇಷ್ಟ್ರೆ. ಎಣಸ್ ನೋಡಿ. ಸರಿ ಮೇಷ್ಟ್ರೆ. ಕರೆಕ್ಟ್ ಆಗಿದ್ಯಾ? ಸರಿಯಾಗಿದೆ. ಹೋಗ್ ಬನ್ನಿ. ಬರ್ತೀನಿ ಮೇಷ್ಟ್ರೆ. ಅದಿರೋದು ಏನ್ ಬಗ್ ನೋಡ್ತಾ ಇದ್ಯಾ? ಬಾವಿನ ಇದು? ಸುಮ್ನೆ ಇರೋ. ಹೋಗ್ ಕೆಲ್ಸ ನೋಡ್ಕೋ ಹೋಗು. ಸರಿ ಮೇಷ್ಟ್ರೆ. ನಾನು ದುಡ್ಡು ಕೂಡಿಟ್ರೆ ಇವನು ಬಾಟ್ಲು ಕೂಡಿಡ್ತಿದ್ದಾನೆ. ಶಕ್ತಿ ಸೂಪರ್ ಆಗಿದೆ ಕಣೋ. ನಿಮ್ಗೆ ಇಷ್ಟ ಆಯ್ತಪ್ಪ? ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಯಾವ ಕೊರತೆನೂ ಇಲ್ಲಪ್ಪ. ಇದು ಬೇಕಾ ಅನ್ನೋದೇ ಒಂದು ಪ್ರಶ್ನೆ. ಇನ್ನೂ ಎಷ್ಟು ದಿನ ಅಂತ ಅಷ್ಟು ಚಿಕ್ಕ ಮನೆಯಲ್ಲೇ ಇರೋದು? ತಿರುಗಿ ಮಲ್ಕೊಳ್ಳೋದಕ್ಕೂ ಆಗಲ್ಲ, ಕಾಲು ನೀಡ್ಕೊಳ್ಳೋದಕ್ಕೂ ಆಗಲ್ಲ. ತುಂಬಾ ಇಕ್ಕಟ್ಟಾಗಿದೆ ಅಪ್ಪ. ಅಲ್ಲಿ ಇಕ್ಕಟ್ಟಾಗಿದ್ರು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಇಲ್ಲಿ ಕಣ್ಣು ಮುಚ್ಚಿದ್ರೆ EMI ತಾನೇ ಕಣ್ಣು ಮುಂದೆ ಬರುತ್ತೆ. EMI ಬಗ್ಗೆ ನೀನ್ಯಾಕಪ್ಪ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡದೆ ಹೇಗಪ್ಪ ಇರೋದು? ಈ ತಿಂಗಳು ಈಗ ತಾನೇ ಕಟ್ಟಿದ್ವಿ ಅನ್ಕೊಳ್ತೀವಿ, ಅಷ್ಟರಲ್ಲಿ ಮುಂದಿನ ತಿಂಗಳು ಡ್ಯೂ ಬಂದಿರುತ್ತೆ. ಅಪ್ಪ, ನೀನ್ ಲೈಫಲ್ಲಿ ಎಲ್ಲದಕ್ಕೂ ಸ್ಯಾಚುರೇಷನ್ ಪಾಯಿಂಟ್ಗೆ ಬಂದ್ಬಿಟ್ಟಿದ್ಯಾ. ನಿಮ್ಗೆಲ್ಲ ಹೊಸದಾಗೇನು ತಗೊಳೋದಿಕ್ಕಾಗಲ್ಲ. ಒಂದು ಪಿನ್ನನ್ನ ನುಂಗಿ ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಹೇಗಪ್ಪ ನಂಬೋದು? ಈಗಿನ ಕಾಲದ ಹುಡುಗರಿಗೆ ಇಷ್ಟ ಆಗಿದ್ದಕ್ಕೂ ಇಷ್ಟಪಡೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ. ಹೇಗೋ ಚೆನ್ನಾಗಿದ್ರೆ ಸಾಕು. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬಂದು ಡಿಸ್ಕಸ್ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ನೀನೇ ಕೊರಗ್ತಿದ್ರೆ ಹೆಂಗೆ? ನಾವೇನಕ್ಕಿರೋದು? ನಿನ್ಗೆಲ್ಲ ಗೊತ್ತಾನೆ, ಗೈಡ್ ಮಾಡ್ಬೇಕು ತಾನೆ. ಕೆಲ್ಸಕ್ಕೋಸ್ಬಾ ಸುಮ್ನೆ ಭಯ ಪಡ್ತಾವನೆ. ಏನು ವರಿ ಮಾಡ್ಕೋಬೇಡ, ನಾನಿದ್ದೀನಿ. ನನಗೊಂದು ಬೂಸ್ಟ್ ಅಣ್ಣ. ಸರಿ, ನೀ ಹೊರಡು. ಓಕೆ ಬಾಯ್. ಶಕ್ತಿ, ಒಂದು ಗುಡ್ ನ್ಯೂಸ್ ಜೊತೆ ಬಂದಿದ್ದೀನಿ. ಏನ್ ಸರ್? ನೀನ್ ಈ ಕಂಪ್ನಿಯಲ್ಲಿ ಇನ್ವೆಸ್ಟರ್ ಆಗಿ ಜಾಯ್ನ್ ಆಗಿ ನೆಕ್ಸ್ಟ್ ಮಂತ್ಗೆ 4 ಇಯರ್ಸ್ ಆಗ್ತಿದೆ.
ಯು ಆರ್ ಎ ಪ್ರೀಮಿಯರ್ ಕಸ್ಟಮರ್. ಥ್ಯಾಂಕ್ ಯು ಸರ್. ಇನ್ಮೇಲಿಂದ ನಿನ್ನ ಇಂಟ್ರೆಸ್ಟ್ 12% ಇಂದ 18% ಆಗಿ ಬದಲಾಗುತ್ತೆ. ಸರ್ ನಿಜವಾಗ್ಲೂ ಟಮಾಟಿ ತುಂಬಾ ಥ್ಯಾಂಕ್ಸ್ ಸರ್. ಶಕ್ತಿ ಸರ್ ನೀನ್ ಯಾಕೆ ದೊಡ್ಡದಾಗಿ ಇನ್ವೆಸ್ಟ್ ಮಾಡಬಾರ್ದು? ದೊಡ್ಡದಾಗಿ ಅಂದ್ರೆ ಇಲ್ಲಿ ಅಲ್ಲಿ ಅಂತ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲದೆ ಯಾಕಿದೆಲ್ಲ ದೊಡ್ಡದಾಗಿ ಇನ್ವೆಸ್ಟ್ ಮಾಡು. ಇನ್ನೊಂದು 3 ವರ್ಷದಲ್ಲಿ ನೀನು ಕ್ಯಾಪಿಟಲ್ ಮತ್ತೆ ಇಂಟ್ರೆಸ್ಟ್ ಸೇರಿಸಿ ಡಬಲ್ ಮಾಡ್ಬೋಣ. ಏನ್ ಹೇಳ್ತೀಯ? ಎಷ್ಟು ಸರ್? ಜಸ್ಟ್ 1 crore. 1 crore ಸರ್. ನನಗಿರೋ PL ನನ್ನ ಲಿಮಿಟ್ ಎಲ್ಲ ಸೇರಿಸಿದ್ರೆ ಒಂದು 30 lakhs ಇಲ್ಲ 50 lakhs ಆದ್ರೂ ಆಗುತ್ತೆ. ಗೊತ್ತು ಶಕ್ತಿ. ಇದಕ್ಕೆ ಅಂತಾನೆ ಬ್ಯಾಂಕ್ ಏಜೆಂಟ್ಸ್ಗಳು ನನ್ನ ಹತ್ರ ಸುಮಾರು ಜನ ಇದ್ದಾರೆ. ಅವ್ರುಗಳು ನೋಡ್ಕೊಂತಾರೆ. ಒಂದು 4 ಬೇರೆ ಬ್ಯಾಂಕ್ ಅಲ್ಲಿ 25 ಅಂತ ಲಾಗಿನ್ ಮಾಡಿದ್ರೆ ಇನ್ 4 ದಿನದಲ್ಲಿ ನಿನ್ ಕೈಲಿ 1 ಕೋಟಿ. ಏನ್ ಹೇಳ್ತೀಯಾ? ಪ್ರಾಬ್ಲಮ್ ಏನು ಬರಲ್ವಾ? ನಾನ್ ನೋಡ್ಕೊಂತೀನಿ. ನಾಳೆ ಲಂಚ್ ಟೈಮ್ ಅಲ್ಲಿ 4 ಜನ ಬರ್ತಾರೆ. ಅವ್ರು ಕೊಡೋ ಅಪ್ಲಿಕೇಶನ್ ಅಲ್ಲಿ ಅವ್ರು ಎಲ್ಲಿ ತೋರಿಸ್ತಾರೋ ಅಲ್ಲಿ ಸಿಗ್ನೇಚರ್ ಹಾಕು. ಉಳಿದಿದ್ದು ನಾನು ನೋಡ್ಕೊಂತೀನಿ. ಸರಿ ಸರ್. ಏನ್ ಶಕ್ತಿ ಯೋಚನೆ ಮಾಡ್ತೀಯಾ? ನನ್ಗೊಂದು 1 week ಟೈಮ್ ಬೇಕು. ನೋ ಪ್ರಾಬ್ಲಮ್. ನಿಧಾನಕ್ಕೆ ಯೋಚನೆ ಮಾಡಿ ಡಿಸಿಷನ್ ತಗೋ. ಏನ್ ಶಕ್ತಿ ರೆಡಿನಾ? ಇಲ್ಲೋಡು, ನೀನ್ ಅನ್ಕೊಂಡ್ ಹಾಗಿಲ್ಲ. ಈ ಹುಡುಗಿ ನಿನ್ಗಿಂತ ಜಾಸ್ತಿ ಸಂಪಾದನೆ ಮಾಡ್ತಾಳೆ ಅಂತ ಬ್ರೋಕರ್ ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಏನ್ ನೋಡ್ತಿದ್ಯಾ? ಇಲ್ ನೋಡು, ಎಲ್ಲಾ ಹುಡುಗಿರ್ಗೂ ಪ್ರಶ್ನೆ ಕೇಳಿ ಕೇಳಿ ಟಾರ್ಚರ್ ಕೊಡ್ತಿದ್ದಲ್ಲ, ಅದೇ ತರ ಇವಳ ಹತ್ರನು ಪ್ರಶ್ನೆ ಕೇಳಿ ಕೆಲ್ಸನ್ ಹಾಳು ಮಾಡ್ಬೇಡ, ಹೇಳ್ತಾ ಇದೀನಿ. ಅಕ್ಕ, ನಾನು 1 hour ಇರ್ತೀನಿ ಅಷ್ಟೇ. ಅಲ್ಲಿಂದ ಪಟ್ಟಂತ ಆಫೀಸ್ಗೆ ಹೋಗೋದಕ್ಕೆ ಸರಿಯಾಗಿರುತ್ತೆ. ತುಂಬಾ ಕೆಲಸ ಇದೆ. ತುಂಬಾ ಕಷ್ಟಪಟ್ಟು 2 hour ಪರ್ಮಿಷನ್ ತಗೊಂಡಿದ್ದೀನಿ. ಬನ್ನಿ. ಸರಿ ಬೇಗ ಬಾರೋ. ನಾವು ಸೀರೆ ಉಟ್ಟು ಸುಸ್ತಾದ್ವಿ, ನೀನ್ ಹುಡುಗಿ ನೋಡಿ ನೋಡಿ ಸುಸ್ತಾದೆ. ಇಲ್ ನೋಡು, ನಿನ್ಗೋಸ್ಕರನೇ ಎಲ್ಲ ವೈಟಿಂಗ್. ಬೇಗ ಬಾ. ಸರಿ ಹೊರಡಿ. ಸರಿ ಬನ್ನಿ, ಟೈಮ್ ಆಯ್ತು. ಇವ್ರ್ಯಾಕೆ ಫೋನ್ ಮಾಡ್ತಾವ್ರೆ? ಹಲೋ ಶಕ್ತಿ, ಹೊರಟಾಯ್ತಾ? ನೋ ಸರ್. ವೈ? ಏನ್ ಮತ್ತೆ ಮದುವೆ 2 hours ಪರ್ಮಿಷನ್ ಬೇಕು ಅಂತ ನಿನ್ನೆ HR ಗೆ ಇನ್ಫಾರ್ಮ್ ಮಾಡಿದ್ದೆ. ಅವರೇ ಓಕೆ ಅಂತಂದ್ರು. ಶಕ್ತಿ, ಕ್ಲೈಂಟ್ ಇಸ್ ವೇಟಿಂಗ್. ರೀಸನ್ ಎಲ್ಲ ಹೇಳ್ಬಿಡಿ. ಕಾರ್ ರೀಚ್ ಆಯ್ತಾ ನೋಡಿ. ಹೊರಟು ಬನ್ನಿ. ಐ ಹ್ಯಾವ್ ಎ ವೆರಿ ಇಂಪಾರ್ಟೆಂಟ್. ಏನ್ ಶಕ್ತಿ, ಮತ್ತೆ ಎಣ್ಣೋಡಕ್ ಹೋಗ್ತಾ ಇದೆಯಾ ಅನ್ಸುತ್ತೆ? ನೀನು ಶುಕ್ರದ ಸೈರೋ ಎಣ್ಣೆ ಬೇಕು ಅಂತ ಬಲೆ ಹಾಕಿ ಹುಡುಕ್ತಾ ಇದೀಯಾ? ಆದ್ರೆ ಶುಕ್ರ ತಿರುಗಿ ಕೂಡ ನೋಡ್ತಲ್ಲ ನಿನ್ನ. ಆಲ್ ದ ಬೆಸ್ಟ್ ಬಗ್ಗೆ. ಸುಮ್ನೆ ಹೋಗೋ. ನಮಸ್ಕಾರ ಬೇಸ್ಟ್ರೆ. ಅವ್ನ್ ಮಾತನ್ನ ಸರ್ಜಾಗ್ ಒಂದಿನ ಮಾಡ್ತೀನಿ ನೋಡಿ. ಬಿಡೋ. ಬೇಸ್ಟ್ರನ್ನ ಮಾತಾಡ್ಸಿದ್ರೆ ಪಾಠ ಮಾಡಿ ಸಾಯಿಸ್ಬಿಡ್ತಾರೆ. ಬಾಬಾ ಫ್ರಂಟ್ ಅಲ್ಲ ಬ್ಯಾಕ್ ಅಲ್ಲ. ಎಲ್ಲೂ ಕುತ್ಕೊಳ್ಳಲ್ಲ. ಯಾಕೋ ಶಕ್ತಿ? ಆಫೀಸಲ್ಲಿ ಮೀಟಿಂಗ್ ಇದೆ, ಅರ್ಜೆಂಟ್ ಆಗಿ ಹೋಗ್ಬೇಕು. ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ. ಏನು ಕ್ಯಾನ್ಸಲ್? ಆ ಕತೆ ಎಲ್ಲ ಇಲ್ಲಿ ನಡೆಯಲ್ಲ. ಅದು ಮುಖ್ಯನಾ ಇದು ಮುಖ್ಯನಾ? ನನಗೆ ಅದೇ ಮುಖ್ಯ. ಹಾಗಾದ್ರೆ ನೀನ್ ಹೆಣ್ಣು ನೋಡಕ್ ಬರಲ್ವಾ? ಇಲ್ಲ. ಹಾಗಾದ್ರೆ ನಾವೇ ಹೋಗಿ ಹೆಣ್ಣು ನೋಡ್ಕೊಂಡ್ ಬರ್ತೀವಿ. ನೀನ್ ಆಮೇಲೆ ಹೋಗಿ ನಿಧಾನವಾಗಿ ನೋಡ್ಕೋ. ಹುಡುಗಿ ನೋಡೋದು ಮುಖ್ಯ ಅಲ್ಲ, ಕಂಡೀಷನ್ ಮುಖ್ಯ. ನಿನ್ ಕಂಡೀಷನ್ ಬಗ್ಗೆ ಇಡೀ ಊರಿಗೆ ಗೊತ್ತಿದ್ಯಲ್ಲ, ಹೋಗೋ. ಹೌದು, ಹೋದ್ ಸರಿ ಸಭೆಲಿ 6 ಗಂಟೆ ಮಾತಾಡಿದ್ರು. ಸುಮ್ನೆ ಇರ್ತೀರಾ? ನೀನ್ ಹೋಗಿ ನಿನ್ ಕೆಲ್ಸ ನೋಡು, ನಮ್ ಕೆಲ್ಸ ನಾವ್ ನೋಡ್ತೀವಿ. ಹೋಗು. ಏನ್ ನಿನ್ ಮಗನ ನಾಯಿ ಗಾಡಿಲಿ ಹಿಡ್ಕೊಂಡೋದಂಗ್ ಹಿಡ್ಕೊಂಡು ಹೋಗ್ತಿದಾರೆ? ಕಾರ್ಪೊರೇಟರ್ ಅಲ್ಲ, ಇಲ್ಲ ಕಾರ್ಪೊರೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ನನ್ಗೇನೋ ಇವ್ನು ಬರ್ದೇ ಇರೋದೇ ಒಳ್ಳೇದು ಅನ್ಸುತ್ತೆ. ಹೌದು. ಅಳಿಯಂದ್ರು ಬಂದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಅವನ್ಗೆ ಆಫೀಸಲ್ಲಿ ತುಂಬಾ ಕೆಲ್ಸ, ಸ್ವಲ್ಪ ಬ್ಯುಸಿ ಆಗಿದ್ದಾನೆ. ಮದುವೆ ದಿವಸ ತಾಲಿ ಕಟ್ಟೋದಕ್ಕೆ ಪರ್ಮಿಷನ್ ಹಾಕಿ ಬಂದ್ರು ಆಶ್ಚರ್ಯ ಪಡೋ ಹಾಗಿಲ್ಲ. ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಕಂಪನಿನೇ ಇಷ್ಟೊಂದು ಸಹಿಸ್ಕೋತಾ ಇದಾರೆ ಅಂದ್ರೆ ನಾಳೆ ಜೀವನ ಪೂರ್ತಿ ಕಂಪನಿ ಕೊಡುವಂತ ನಿಮ್ಮ ಮಗಳನ್ನ ಹೇಗೆ ಸಹಿಸ್ಕೋಬಹುದು ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಕಮಿಷನ್ ತಗೊಳ್ದೇನೆ ಹೀಗೆ ಹೇಳ್ತಿದ್ಯಾ? ಇನ್ ಕಮಿಷನ್ ತಗೊಂಡಿದ್ರೆ ಮನೆ ಹತ್ರನೇ ಬರಲ್ಲ. ಬಂದ್ರು ನಿನಗ್ ಸೇರ್ಸ್ಕೊಳ್ಳಲ್ಲ. ಸರ್ ಏನು ಹೇಳ್ತಾರೆ? ಏನು ಇಲ್ಲ, ಬರ್ಲಿಲ್ವಲ್ಲ ಅಂತ ಸುತ್ತಮುತ್ತ ನೋಡ್ತಿದ್ದಾರೆ. ಕರೀರಿ. ಓ, ಐ ಆಮ್ ಸಾರಿ. ಶಿವಾನಿ, ಇನ್ ಪ್ಯಾರಾಶೂಟ್ ಅಲ್ಲಿ ಬಾಮ್ಮ. ಇವಳೆ ಹುಡುಗಿ, ನೋಡ್ಕೊಳ್ಳಿ. ಬಾ ಮಗಳೇ, ಬಾ. ಫಾರಿನ್ ಇಂದ ಎಲ್ಲಾದ್ರೂ ಹಿಡ್ಕೊಂಡ್ ಬಂದ್ರ? ಎಲ್ಲರಿಗೂ ನಮಸ್ತೆ ಹೇಳಮ್ಮ. ಅಮ್ಮ ಅಮೇರಿಕಾ, ಅಪ್ಪ ಇಂಡಿಯಾ. ಹೇಳಿದ್ನಲ್ಲ? ಹೇಳಿಲ್ಲ. ಅದೇ ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಮಸ್ಕಾರ. ಕೂತ್ಕೊಮ್ಮ. ಇವ್ರ ಮನೇಲಿ ತಲೆಗೆ ಹಾಕಳಕ್ಕೆ ಕೊಬ್ಬರಿ ಎಣ್ಣೆನೇ ಸಿಗಲ್ಲ. ನೀವು ಸುಮ್ಮನೆ ಇರಲ್ವಾ? ಹೌದಾ? ಇವಾಗ ಏನ್ ಹೇಳ್ತಾ ಇದಾರೆ? ಅದು ಇದು ಅಂತ ಮಾತಾಡದೆ ಮುಖ್ಯವಾದ ವಿಷಯ ಮಾತಾಡೋಣ ಅಂತಿದ್ದಾರೆ. ಶಿವಾನಿ ನನ್ನ ಅಪ್ಪ ಅಂತ ಕರೆದ್ರು ನಾನು ಅವಳಿಗೆ ಗಾಡಿಯನ್ನೇ. ನ್ಯೂ ಜೆರ್ಸಿಯಲ್ಲಿ ನಡೆದ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ತೈಕೋ ಶೂಟೌಟ್ ಅಲ್ಲಿ ನಾನು ನನ್ನ ಫ್ಯಾಮಿಲಿನ, ಶಿವಾನಿ ಅವ್ರ ಪ್ಯಾರೆಂಟ್ಸ್ನು ಕಳ್ಕೊಂಡ್ಬಿಟ್ಲು.
ಎನಿವೇಸ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ದಿಸ್. ಅದಕ್ಕೆ ಓಕೆ, ಪರವಾಗಿಲ್ಲ. ಹುಡುಗಿ ಲಕ್ಷಣವಾಗಿದ್ದಾಳೆ. ಸಂತೋಷ. ಮತ್ತಿನ್ನೇನು, ತಟ್ಟೆ ಬದಲಾಯಿಸತ್ತಾನೆ. ಒಂದ್ ನಿಮಿಷ, ಹುಡುಗಿ ಚೆನ್ನಾಗಿದ್ರೆ ಸಾಕಾ? ಹುಡುಗನ್ ಕಂಡೀಷನ್ ಹೇಳ್ಬಿಡೋಣವಾ? ಅಲ್ಲಮ್ಮ, ನಿಮ್ ತಮ್ಮನೇ ಒಳ್ಳೆ ತೆಳ್ಳಿಗೆ ಬೆಳ್ಳಿಗೆ ಕಂಡೀಷನ್ ಆಗಿದ್ದಾನಲ್ವಾ, ಮತ್ತಿನ್ನೇನಮ್ಮ ಕಂಡೀಷನ್? ಯೋ, ಹುಡುಗ ಆಸೆ ಪಟ್ಟಿರೋ ಕಂಡೀಷನ್ ಹೇಳೋಣವಾ? ಓ, ಹಾಗೆ ಬರ್ತಾ ಇದ್ದೀರಾ? ನನ್ ಕಂಡೀಷನ್ ಮೊದ್ಲು ಹೇಳ್ತೀನಿ. ಅಪ್ಪ, ಯಾವಾಗ್ಲೂ ಅವ್ನ್ ಕಂಡೀಷನ್ ಆಗ್ತಾನೆ, ಇವತ್ತೇನು ಹುಡುಗಿ ಕಂಡೀಷನ್ ಆಗ್ತಿದ್ದಾಳೆ. ಅಮ್ಮ, ಈ ಕಾಲದ ಹುಡುಗಿರಮ್ಮ ಸ್ವಲ್ಪ ಹಾಗೆ ಹೇಗೆ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗಲ್ಲ ನಾನು. ನೀವು ನಿಮ್ ಕಂಡೀಷನ್ ನ ಹೇಳಲೇ ಇಲ್ವೇ? ನೀನು ಕೆಲ್ಸಕ್ಕೆಲ್ಲ ಹೋಗ್ಲೇಬೇಡಮ್ಮ. ಏನಮ್ಮ ಏನೇನೋ ಹೇಳ್ತಾ ಇದ್ಯಾ? ಮನೆಗ್ ಹೋದ್ಮೇಲೆ 3 ಕೊಲೆ ಆಗೋಗುತ್ತಮ್ಮ. ಇನ್ಮೇಲೆ ನಿಮ್ಮಮ್ಮನ ಆಟ ನೋಡ್ತೀಯ ನೀನು? ಬೇರೆ ಕಡೆ ಎಲ್ಲ ಹುಡುಗಿ ನೋಡಿದ್ಮೇಲೆ ಮನೆಗೆ ಹೋಗಿ ಮಾತಾಡಿ ಹೇಳ್ತೀವಿ ಅಂತಾರೆ, ಇವರು ಇಲ್ಲೇ ಮಾತಾಡಿ ಇಲ್ಲೇ ಹೇಳ್ಬಿಡ್ತಾರೆ. ಏನಮ್ಮ ಅಮೇರಿಕ ಹುಡುಗಿ, ನಿನ್ ಕೆಲ್ಸಕ್ಕೆ ಹೋಗ್ಬೇಡ. ನನ್ ಮಗ ಮಾಡೋ ಸಂಪಾದನೆಯಲ್ಲಿ 10 ಜನ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟೇ ಯಾಕೆ ನಿಂತ್ಕೊಂಡೇ ತಿನ್ಬೋದು. ನಿನ್ ತಿಂಗಳಿಗೆ 1.25 ಲಕ್ಷ ಸಂಪಾದನೆ ಮಾಡ್ತೀನಿ ಅಂದ್ರೂ ಅವನು ಕ್ಯಾಶುಯಲ್ ಆಗಿ ಅಡ್ಗೆ ಮಾಡಕ್ ಬರುತ್ತಾ ಅಂತ ಕೇಳಿ ಬಾಯಿ ಮುಚ್ಚಿಸ್ಬಿಡ್ತಾನೆ. ನನ್ ಮಗನ್ಗೆ ಕನ್ನಡದಲ್ಲಿ ಇಷ್ಟ ಆಗದೆ ಇರೋ ಪದ ಅಂದ್ರೆ ಹಣ. ಹೊಟ್ಟೆಲಿದ್ದಾಗ ಕಿವಿಯಲ್ಲಿ ಹೇಳಿದ್ನ ಕಂಬಿ ಇಲ್ಲದೆ ಕಥೆ ಎಲ್ಲ ಹೇಳ್ತಾವ್ರೆ. ಅಲ್ವೇ ಬಂಗಾರಿ, ಸುಳ್ಳು ಮೇಲ್ ಸುಳ್ಳು ಹೇಳ್ತಾನೆ ಇದೆಯಲ್ಲೇ. ಒಂದು ಸುಳ್ಳನ್ನ ಮುಚ್ಚಿಡ್ಬೇಕು ಅಂದ್ರೆ 1000 ಸುಳ್ಳನ್ನ ಹೇಳಲೇಬೇಕಲ್ವಾ ನಾವು? ನನಗೆ ಇದನ್ನ ಹೇಳ್ತೀಯಾ? ನೀವ್ ಮಾತಾಡದೆ ಸುಮ್ನೆ ಕೂತ್ಕೊಂಡ್ರೆ ಎಲ್ಲ ವಿಷಯ ನಾನು ನೋಡ್ಕೋತೀನಿ. ನಮ್ ಮಗನ್ ಮದ್ವೆ ಆಗ್ಬೇಕು ಬೇಡವಾ? ಏನ್ ಮಾತಾಡ್ತಾ ಇದ್ದೀರಾ? ಏನಾದ್ರು ಮಾತಾಡಿ. ಏನ್ ಹೇಳ್ಬೇಕು? ಅದೇ ಹುಡುಗಿ ಇಷ್ಟ ಆಗಿದ್ದಾಳಲ್ಲ, ಚೆನ್ನಾಗೇ ಇದ್ದಾಳೆ. ನೀನೇನಮ್ಮ ನನ್ನ ಆದ್ನಿ? ಅದೇ ಮತ್ತೆ. ಇಲ್ ನೋಡಮ್ಮ, ನನ್ ಮಗ ಬಂದ್ ನೋಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ಯಾಕೆಂದ್ರೆ ನಾನ್ ಹಾಕಿದ್ ಗೆರೆನ ನನ್ ಮಗ ದಾಟೋದೇ ಇಲ್ಲ. ಬಾಯ್ ಮುಚ್ಕೊಂಡಿರೆ. You are so lucky to have such a guardian family. ಹಂಗಿದ್ರೆ ನನಗ್ ಬರ್ತಿರೋದು ಅಳಿಯಂದ್ರಲ್ಲ, ಮಗ ಅಂತ ಹೇಳಿ. ಹಾಗಿದ್ರೆ ತಟ್ಟೆ ಬದಲಾಯಿಸ್ಕೊಳ್ಳಿ. ಅಮೆರಿಕನ್ ಸಿಟಿಸನ್ ಹೇಳ್ದೆ. ಅವಳು ಅಲ್ಲೇ ಹುಟ್ಟಿ ಬೆಳೆದಿರೋದು, ಈಗ ಇಲ್ಲೇ ಸೆಟ್ಲ್ ಆಗಿದ್ದಾಳಂತೆ. ಅವಳಿಗೆ ಕರ್ನಾಟಕದ ಹುಡುಗನೇ ಬೇಕಂತೆ. ಅವ್ರಿಗೆ ನಮ್ ಸಂಬಂಧ ತುಂಬಾ ಇಷ್ಟ ಆಗೋಗಿದೆ. ಹಂಗ ಹೆಂಗ್ ಸೆಟ್ ಆಗುತ್ತೆ? ನೀನ್ ಅದನ್ನೆಲ್ಲ ತಲೆ ಕೆಡ್ಸ್ಕೋಬೇಡ, ಅದೆಲ್ಲ ಆರಾಮಾಗಿ ಸೆಟ್ ಆಗತ್ತೆ. ನೀನ್ ಒಂದ್ಸಲ ಹೋಗೋಳ್ನ ನೋಡ್ಕೊಂಡ್ ಬಾ, ಆಮೇಲೆ ನೀನ್ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗತ್ತೆ. ಸರಿ, ಅದ್ ನೋಡೋಣ. ಸ್ಯಾಲ್ರಿ ಎಷ್ಟು? ಅದೆಲ್ಲ ನೀನ್ ಕೇಳ್ಬಾರ್ದು. ಯಾಕೆ? ಯಾಕಂದ್ರೆ ನಿನಗ್ ಹೊಟ್ಟೆ ಕಿಚ್ಚು ಬರುತ್ತೆ. ಹೊಟ್ಟೆ ಕಿಚ್ಚ ನನಗ? ಬಿಕಾಸ್ ಶಿ ಗೆಟ್ 1.25 lakhs per month bro. ಏನಪ್ಪ, ತಿಂಗಳಿಗೆ 1.25 ಲಕ್ಷ ಸಂತೋಷನಾ? ದುಡ್ಡೇ ಜೀವನ ಅಂತೀಯ. ಹೌದು. ಹಾಗಾದ್ರೆ ಈ ಪ್ರೀತಿ ಪ್ರೇಮ ಸಂಬಂಧ ಎಲ್ಲ ಸುಳ್ಳು ಅಂತೀಯ? ಮಿಕ್ಸಿ, ಟಿವಿ, ವಾಷಿಂಗ್ ಮಿಷಿನ್, ಗ್ರೈಂಡರ್ ತರ ಹೆಂಡ್ತಿನ ಕೂಡ ವಸ್ತು ತರ ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ನೀನ್ ಮಾಡ್ತಿರೋದು ಸರಿಯಾಗಿದ್ಯಾ ಅಂತ ನೋಡ್ಕೋ. ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೆಲವು ವಿಷಯದಲ್ಲಿ ನಮ್ಮ ಮನಸ್ಸಾಕ್ಷಿಗೆ ನಾವು ನ್ಯಾಯವಾಗಿರಕ್ಕಾಗಲ್ಲ ಅಲ್ವಾಪ್ಪ. ಹಾಗಾದ್ರೆ ನೀನ್ ಅವಶ್ಯಕತೆಗೆ ಯೂಸ್ ಮಾಡ್ತಿರೋ ಹೆಸರು ಪ್ರೀತಿ ಅಥವಾ ಮದ್ವೆ. ಇದು ಒಂಥರ ವ್ಯಾಪಾರ ಒಪ್ಪಿಗೆ ಅನಿಸ್ತಿಲ್ವಾ? ಅಪ್ಪ ಏನ್ರಿ, ಸ್ವಲ್ಪ ಸುಮ್ನೆ ಇರ್ಬಾರ್ದಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಾದ್ರೂ ಮಾತಾಡ್ತಾನೆ ಇರ್ತಾರೆ. ಬಂಗಾರಿ, ಹುಡುಗನ್ಗೆ ಬರೋ ಹುಡುಗಿ ನಮ್ ತರ ಇರ್ಬೇಕು ಅಂತ ಅನ್ಕೊಂಡೆ, ಅವನ್ ಬೇರೆ ತರ ಇರ್ಬೇಕು ಅನ್ಕೊಂಡವನೆ. ಏನೋ ಮಾಡಪ್ಪ. ಯಪ್ಪ, ಅವ್ರನ್ನ ಬಿಡಮ್ಮ, ಅವ್ರು ಯಾವಾಗ್ಲೂ ಹಿಂಗೇನೆ. ಆ ಹುಡುಗಿ ಫೋಟೋ ಇದೆಯಾ? ಫೋಟೋ ಎಲ್ಲ ಇಲ್ಲ ಕಣೋ. ನಂಬರ್? ಬ್ರದರ್, ನಂಬರ್ ಇದೆ, ಆದ್ರೆ ವಾಟ್ಸ್ಆಪ್ ಇಲ್ಲ. ಬಿಕಾಸ್ ಶಿ ಇಸ್ ಎ ಮಿನಿಮಲಿಸ್ಟ್. ಅವಳ ಹತ್ರ ಆಂಡ್ರಾಯ್ಡ್ ಫೋನ್ ಎಲ್ಲ ಇಲ್ಲ, ಬರೀ ಕೀಪ್ಯಾಡ್ ಫೋನೇ. ಅವಳಿಗೆ ಈ ವಾಟ್ಸ್ಆಪ್, ಫೇಸ್ಬುಕ್ ಇದೆಲ್ಲ ಇಷ್ಟನೇ ಆಗೋದಿಲ್ಲ. ಎಲ್ಲ ಫೇಸ್ ಟು ಫೇಸ್ ಅಷ್ಟೇ. ನೀನ್ ಹೋಗಿ ಪರ್ಸನಲ್ ಆಗಿ ಅವಳನ್ನ ಮೀಟ್ ಮಾಡ್ಬೇಕು. ಆಮೇಲೆ ಬ್ರದರ್, ನೀನೇ 8 ಹುಡುಗಿರ್ನ ರಿಜೆಕ್ಟ್ ಮಾಡಿದೀನಿ ಅಂತ ಬೀಗಕ್ ಹೋಗ್ಬೇಡ. ಅವಳು 10 ಹುಡುಗರ್ನ ರಿಜೆಕ್ಟ್ ಮಾಡಿದಾಳೆ, ನಿನಗಿಂತ 2 ಲೀಡಿಂಗ್. ಏನು ಹಾಗೆ ನೋಡ್ತಿದ್ಯಾ?
ಅವಳನ್ನ ನೋಡೋಕ್ ಬರೋರೆಲ್ಲ ಅವಳ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಸಂಪಾದನೆ ಮಾಡ್ತಾಳೆ ಅಂತ ಕೇಳಿದಕ್ಕೆ ಅರ್ಧ ಜನನ ಅವಳು ರಿಜೆಕ್ಟ್ ಮಾಡಿದಾಳೆ. ಇದನ್ ನಿನ್ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀನೊಬ್ಬ ಅಧಿಕ ಪ್ರಸಂಗಿ, ಅಂದ್ರೆ ದುಡ್ಡನ್ ವಿಷಯದಲ್ಲಿ ಕಣ. ಅದಕ್ಕೆ ನೀನ್ ಅವಳ ಹತ್ರ ಪುಸ್ತಕ ಅಂತ ಹೋಗಿ ವಾಟ್ ಯು ಟೇಕ್ ಮಂತ್ಲಿ ಹರ್ನ್ ಅಂತ ಸ್ಟೈಲ ಕೇಳಕ್ ಹೋಗಿ ಅವಳು ಯು ಗೋ ಬ್ಯಾಕ್ ಯುವರ್ ಹೋಮ್ ಅಂತ ಪಟ್ ಅಂತ ಹೇಳ್ಬಿಟ್ರೆ ನನ್ ಮಗ ಆ ಹಿಟ್ ಲಿಸ್ಟ್ ಅಲ್ಲಿ ಬರ್ಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಬ್ರದರ್, ಅಮ್ಮ ಏನ್ ಹೇಳ್ತಾ ಇದಾರೆ ಅರ್ಥ ಆಯ್ತಲ್ಲ? ಬಿ ಕೇರ್ಫುಲ್, ಹ್ಯಾಂಡಲ್ ವಿತ್ ಕೇರ್. ನೀನೇ ವಾಲಂಟ್ರಿ ಆಗಿ ಹೋಗಿ ಎಲಿಮಿನೇಷನ್ ಆಗ್ಬೇಡ ಅಂತ ಹೇಳ್ತಾ ಇದಾರೆ. ನಾನೇ ಪ್ರಶ್ನೆ ಕೇಳಕ್ ಹೋಗ್ತೀನಿ. ನನ್ ಕಂಡೀಷನ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ಲ? ನನ್ ಪ್ರಕಾರ ಐ ಗಾಟ್ ಮೈ ಕ್ವೀನ್. ತಿನ್ನು ತಿನ್ನು. ಇದೇ ಕಡೆ ನಿಮ್ಗೆಲ್ಲ. What are you doing? Wait and watch. Please tell me now what are happening. ನನ್ನ ಇಷ್ಟು ವರ್ಷದ ಆಸೆ. ಆಸೆ? ಏನ್ ಆಸೆ? ನನಗೆ ಸಿಗೋ ಅಂತ ಹೆಂಡತಿ ಯಾವ ಥರ ಇರಬೇಕು ಅಂತ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಹಾಗೆ ರೆಡಿ ಮಾಡಿಟ್ಟಿದ್ದೀನಿ. ಇದಕ್ಕೆಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯಾಕೆ? ಡು ಯು ಫೀಲ್ ಎಂಬ್ಯಾರಿಯಸ್? ನಿಮಗೆ ನಾಚಿಕೆ ಥರ ಫೀಲ್ ಆಗಲ್ವಾ? ನನ್ನ ಹೆಂಡತಿ ಹತ್ರ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ನನ್ನ ಹೆಂಡತಿ ಹತ್ರ ತಾನೇ ಹೇಳ್ತಿರೋದು. ಇದರಲ್ಲೇ ನಾಚಿಕೆ. ನಿಮ್ಗದೆಲ್ಲ ಇಲ್ಲದೆ ಇರ್ಬೋದು, ಬಟ್ ಐ ಹ್ಯಾವ್. ಇದಕ್ಕೆ ನಾಚಿಕೆ ಪಡ್ಕೊಂಡ್ರಿ ಹಿಂಗೆ? ಇನ್ನು ನೋಡೋದು ತುಂಬಾನೇ ಇದೆ. ಕೂತ್ಕೋ. ಐ ಆಮ್ ಶಕ್ತಿ. ದಿಸ್ ಇಸ್ ಟು ಮೈ ಬಿಲೋವ್ಡ್ ವೈಫ್ ಮಿಸಸ್ ಶಕ್ತಿ. ಇದು ನಮ್ಮ ಲೈಫಿನ ಅನಾಲಿಸಿಸ್, ಫ್ಯೂಚರ್ ಟ್ರಾನ್ಸ್ಫಾರ್ಮೇಷನ್, ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಷನ್. ಲೆಟ್ ಮಿ ಎಕ್ಸ್ಪ್ಲೈನ್. ನಾನು ವಯಸ್ಸು 29, ನಿನ್ನ ವಯಸ್ಸು 27. ಈಗಲಿಂದ ನಾವು ಕೆಲ್ಸಕ್ಕೆ ಹೋದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನಾವು ಇವಾಗ ನೋಡ್ತೀವಿ. ಈಗ ನನ್ನ ಟೇಕ್ ಹೋಮ್ 77K. ನಿಂದು 1L ಅಂತ ಇಟ್ಕೋ. ಸ್ಟೇಜ್ 1 ವಿ ಸ್ಟಾರ್ಟ್ ವಿತ್ ಬೇಸಿಕ್ ಥಿಂಗ್ಸ್. ಸ್ಟೇಜ್ 2 ಎವ್ರಿ 5 years ವಿ ಆರ್ ಪ್ಲ್ಯಾನಿಂಗ್. ಸ್ಟೇಜ್ 3 ಟೆಕ್ನಿಕಲ್ ಡೆವಲಪ್ಮೆಂಟ್, ಟೆಕ್ನಿಕಲ್ ಲರ್ನಿಂಗ್, ಹೌ ಟು ಅಡ್ಯಾಪ್ಟ್ ಫ್ಯೂಚರ್ ಟೆಕ್ನಾಲಜಿ. ಸ್ಟೇಜ್ 4 ಇನ್ ಕೇಸ್ ನಮ್ಮಿಬ್ಬರಲ್ಲಿ ಯಾರಾದರೂ ಆನ್ ಸೈಡ್ ಹೋಗೋದಾಗಿದ್ರೆ ಲಾಸ್ಟ್ ಸ್ಟೇಜ್ 5. ಹೀಗೆ ಹೋದರೆ 60 ವಯಸ್ಸಿಗೆ ನಮ್ಮ ಕ್ಯಾಶ್ ಬ್ಯಾಲೆನ್ಸ್, ನೆಟ್ ವರ್ತ್. ಆಂಟಿ, ಸಮಸ್ಯೆ ಪೂರ್ತಿ ಇವಳೆ. ಇವಳಿಗೆ ಹಾಡು ಬೇರೆ ಕೇಳು. ಅಪ್ಪ, ಆ ಸೌಂಡ್ ಕಮ್ಮಿ ಮಾಡಿ. ಎಲ್ಲರೂ ತಾವು ಕೂಡಿಟ್ಟ ಹಣವನ್ನೆಲ್ಲ ಇದಕ್ಕೆಲ್ಲ ನಾನ್ ಕಾರಣ ಅಲ್ಲ ಬ್ರದರ್. ಆಲ್ ಓನ್ಲಿ ಯುವರ್ ಮದರ್. ಅವರೇ ಹೇಳಿದ್ದು ನೀನ್ ತಗೊಳ್ಳೋ ಸಂಬಳದಲ್ಲಿ 10 ಜನ ಕೂತ್ಕೊಂಡು ತಿನ್ಬೋದು ಅಂತ. ಮರಿದೆ ಎಲ್ಲ ಹೇಳ್ತಾ ಇದ್ದಾಳಲ್ಲ. ಲೂಸು, ಈ ಮನೇಲಿರೋದು 5 ಜನ. ಓ, ರೋಡಲ್ಲಿಂದ ಇನ್ನೂ 5 ಜನ ಕರ್ಕೊಂಡ್ಬಂದು ಅವ್ರ 5 ಜನಕ್ಕೆ ಊಟ ಹಾಕ್ತೀರಾ? ಹಂಗೆ ನನ್ನ ಆಚೆ ಕಳಿಸ್ಬಿಡಿ. ಮೊದ್ಲು ಆಚೆ ಬರ. ಅಕ್ಕ, ನಿನ್ನೆ ಬರ್ತೀಯ ಇಲ್ವೋ? ಇಲ್ಲ ನೋಡು, ನನ್ನ ಆಚೆ ಬಂದ್ರೆ ನೀನ್ ಹೊಡಿತೀಯ, ನಾನ್ ಬರಲ್ಲ. ಏನೇ ಒಳಗಿಂದ ಡಬ್ಬಿಂಗ್ ಮಾಡ್ತಿದ್ಯಾ? ಬಾರೆ ಆಚೆ. ನೋಡು,
ನೀನೇನೇ ಇದ್ರು ನಿನ್ ಮದರ್ನ ಕೇಳು. ಅಷ್ಟೇ ಅಲ್ಲ, ಅವ್ರು ಏನ್ ಗೊತ್ತಾ ಹೇಳಿದ್ರು, ನಿನಗೆ ಗುಣನೇ ತುಂಬಾ ಮುಖ್ಯ ಅಂದ್ರು. ಹೇಳ್ತಾ ಇದ್ದಾಳಲ್ಲ. ಹಾಗಾಗಿ ಆಲ್ ಡ್ರಾಮಾ, ಆಲ್ ಡ್ಯಾಮೇಜ್, ಓನ್ಲಿ ಯುವರ್ ಮದರ್. ಅಯ್ಯೋ ದೇವ್ರೆ 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 ದೇವ್ರೆ, ನನ್ ಕಡೆನೆ ನೋಡ್ತಾ ಇದ್ದಾನಲ್ಲ. ನನ್ನನ್ ಕೂಗ್ತಾ ಇದ್ದಾನೆ. ಇಲ್ಲ ಕಣೋ, ಸುಮ್ನೆ ಒಂದ್ ಮಾತುಗ್ ಹಾಗೆ ಹೇಳ್ದೆ. ಏನಂದೆ? ನನ್ನ ಲೈಫ್ ನಿನಗೆ ಸುಮ್ಮನೆ ಒಂದು ಮಾತಾಗೋಯ್ತಾ? ಇಲ್ಲ ಕಣೋ. ಎಲ್ಲ ಸೇರಿ ನನ್ನ ಯಾವಸ್ಬಿಟ್ರಿ ಅಲ್ಲ? ಇಲ್ಲ. ಅಯ್ಯೋ ಏಯ್, ಗಾಡ್ 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 ಗಾಡ್. ಇನ್ನೂ ನಿಲ್ಸಿಲ್ಲ. ಯಾವ ಕಾಲಕ್ಕೂ ನಿನ್ ಗಂಡನ್ ತರ ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ತಗ್ಲಾಕೋಬಾರ್ದು ಅಂತ ಏನೆಲ್ಲ ಪ್ಲಾನ್ ಮಾಡಿದೆ, ಏನೆಲ್ಲ ಯೋಚನೆ ಮಾಡಿದ್ದೆ. ಎಲ್ಲಾನು ಒಂದೇ ನಿಮಿಷದಲ್ಲಿ ಹಂಗೆ ಸ್ಕ್ರಾಪ್ ಮಾಡ್ಬಿಟ್ರಲ್ಲ. ಏಯ್, ನಾನು ಕೆಲ್ಸಕ್ಕೆ ಹೋಗೋದಿಲ್ಲ. ಹಾಗಿದ್ರೆ ಫಸ್ಟ್ ನೈಟ್ ಇಲ್ಲ? ಇಟ್ಸ್ ಓಕೆ. ಓಕೆನಾ? ನನಗಿಲ್ಲ ಅಂದ್ರೆ ನಿನಗೂ ಇಲ್ಲ ಅಲ್ವಾ? ಏಯ್, ನಿನ್ ಸಂಪಾದನೆಯಿಂದ ಜೀವನ ಮಾಡ್ಬೋದಲ್ವೇನೋ? ಅಡ್ಜಸ್ಟ್ ಮಾಡ್ಕೊಳ್ಳೋ. ಅಡ್ಜಸ್ಟ್ 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 ಮಾ, ನಾನು ಹೇಳೋದು ಅರ್ಥ ಆಗ್ತಿಲ್ವಾ? ನನ್ ಕಷ್ಟ ನೋಡಿದ್ರೆ ಗೊತ್ತಾಗಲ್ಲ, ಪಟ್ರೇನೆ ಗೊತ್ತಾಗದು. ಇಲ್ಲಿ ನೋಡು, ಮದ್ವೆ ಆದ್ಮೇಲೆ ಅವಳಿಗೆ ಅರ್ಥ ಮಾಡ್ಸಿದ್ರೆ ಕೆಲ್ಸಕ್ಕೆ ಹೋಗ್ತಾಳೆ ಅನ್ಕೊಂಡಿದ್ದೆ. ಅನ್ಕೊಂಡ? ಏನ್ ಅನ್ಕೊಂಡೆ? ಈಗ ನೋಡ್ದಲ್ಲ, ಮಾತಾಡ್ತಾ ಇದ್ರೆ ಪಟ್ಟಂತ ಕಟ್ ಮಾಡಿ ಹೋಗ್ತಾವಳೆ. ಏನಪ್ಪ, ನನ್ ಸೊಸೆ ಕೆಲ್ಸಕ್ಕೆ ಹೋಗದೆ ಇದ್ರೆ ಏನಾಯ್ತು? ನಮ್ ಕುಟುಂಬದವರೆಲ್ಲ ಹೋಗಿ ಭಿಕ್ಷೆನ ಬೇಡ್ತೀವಿ. ನನ್ಗೆಲ್ಲ ಈ ತರ ಬದುಕಕ್ಕಾಗಲ್ಲ. ಲೈಫಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಅದೆಲ್ಲ ಸರಿನೇ, ಆದ್ರೆ ಮನಸ್ಸು ಅನ್ನೋದು ದೊಡ್ಡ ತೂತು ಬಿದ್ದಿರೋ ಪಾತ್ರೆ. ಅದನ್ನ ತುಂಬಿಸೋಕೆ ಆಗಲ್ಲ. ಮೀನಿಲ್ಲ ಅಂದ್ರೆ ನೀರ್ ಹಾಳಾಗೋದಿಲ್ಲ, ಇಲ್ದೇ ಇರೋರ ಹತ್ರ ಇಲ್ಲ ಅಂತ ಕೇವಲನೂ ಅಲ್ಲ. ಪಕ್ಕದ ಮನೆ ಕುಕ್ಕರ್ ವಿಜಿಲ್ ಹೊಡೆಯೋದ್ರಿಂದ ನಮ್ಮ ಹೊಟ್ಟೆ ಏನು ತುಂಬೋದಿಲ್ಲ. ಎಷ್ಟ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ನಿಜವಾಗಿ ಬದುಕೋದೇ ಕಷ್ಟ. ಪರಿಸ್ಥಿತಿನ ನೋಡ್ಕೊಂಡು ಮಾತಾಡಿಯಪ್ಪ. ಹೊರಗಡೆ ಹೋಗಿ ಬೇರೆಯವ್ರು ಹೆಂಗ್ ಬದುಕ್ತವ್ರೆ ಅಂತ ನೋಡಿ. ಈ ಬೇರೆಯವರು ಅನ್ನೋ ಮಾತನ್ನ ಚಪ್ಲಿಲ್ ಹೊಡಿಬೇಕು. ನಿನ್ ಹೆಸರೇನು? ಶಕ್ತಿ. ನಿಮ್ಮ ಅಪ್ಪನ ಹೆಸರೇನು? ಪುರುಷೋತ್ತಮ್. ನಿಮ್ ತಾತನ ಹೆಸರೇನು? ಸರ್ವೋತ್ತಮ. ನಿಮ್ ಮುತ್ತಾತನ ಹೆಸರೇನು? ನನಗೆ ಗೊತ್ತಿಲ್ಲ. ಈಗೇನು? ಮೂರನೇ ಮನೇಲಿ ಗೋಪಾಲ್ ಅಂತ ಒಬ್ಬ ಇದ್ದ. ಹೋದ್ವಾರ ಅವನಿಗೆ ಬ್ರೈನ್ ಕ್ಯಾನ್ಸರ್ ಬಂದು ಅವ್ನು ಸತ್ತೋದ. ಅದಾದ್ರೂ ಗೊತ್ತಾ? ಅವನ್ನೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಿನಗೆ ಮುತ್ತಾತನ ಬಗ್ಗೆನೂ ಗೊತ್ತಿಲ್ಲ, ಮೂರನೇ ಮನೆಯವನ ಬಗ್ಗೆನೂ ಗೊತ್ತಿಲ್ಲ. ಅವನು ಹಾಗೆ ಇದ್ದಿರ್ತಾನೆ. ನಿನ್ನ ಆಸೆಗಳಿಗೆಲ್ಲ ಬೇರೆಯವ್ರನ್ನ ತೋರಿಸ್ಬೇಡ. ಆಸೆ ಒಬ್ಬ ಮನುಷ್ಯನ ಬಡವನನ್ನಾಗಿ ಮಾಡುತ್ತೆ. ಹೋಗಿ ಬೇಗ ಮಲ್ಕೋ. ನಿನಗೆ ಸಿಗ್ಬೇಕು ಅನ್ಕೊಂಡಿರೋದು ಹೇಗಾದ್ರೂ ಒಂದಿನ ಸಿಗುತ್ತೆ. ಏ ಶಕ್ತಿ, ಫಸ್ಟ್ ನೈಟ್ ಬಾಹುಬಲಿ ಸಿನಿಮಾ ತರ ತುಂಬಾ ಬ್ರಹ್ಮಾಂಡವಾಗಿ ನಡೀತಾ ಇದೆ. ಸೌಂಡಿಗೆ ಕಿವಿ ಕಿತ್ತೋಗ್ತಾ ಇದೆ. ಯಾರಿಗೆ ನಡಿಬೇಕಿತ್ತು ಅವ್ನಿಗೆ ನಡೆದಿಲ್ಲ. ನನಗೆ ಯಾಕೋ ಫಸ್ಟ್ ನೈಟು ಕುಡ್ದು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿರ್ತೀಯಾ? ಏನು ಫಸ್ಟ್ ನೈಟ್ ಆಗಿದ ತಕ್ಷಣ ಶಕ್ತಿಗೆ ವಯಸ್ಸಾಗ್ಬಿಟ್ಟಿದೆ. ಬಾಟ್ಲು ಹಾಕಿ ನಿನ್ಗೂ ವಯಸ್ಸಾಗೋಗಿದೆ. ಅಯ್ಯೋ, ಏನೇ ಬೆಳಗ್ಗೆನೆ ಕಾಫಿ ಕುಡಿಲಿಲ್ಲ ಅಂದ್ರೆ ತಲೆ ನೋವೇ ಶುರು ಆಗ್ಬಿಡುತ್ತೆ. ಹೌದು, ಕಾಫಿಯಲ್ಲಿ ನಾವು ಅದಕ್ಕೆ ಕಾಯ್ತಾ ಇದೀವಿ. ನಿನ್ ಹೆಂಡತಿ ಕಾಫಿ ಮಾಡ್ತಾ ಇದ್ದಾಳೆ ಮೊದಲನೇ ಸಲ. ನಾವೆಲ್ಲ ಕಿಚನ್ ಹತ್ರನೇ ಹೋಗ್ಬಾರ್ದಂತೆ. ಎಲ್ಲಾ ಕೆಲ್ಸನೂ ಅವಳೇ ಮಾಡ್ತಾಳ. ಅಡಿಗೆ ಮನೇಲಿ ಅವಳು ಕಲ್ತಿರೋದನ್ನೆಲ್ಲ ನಮ್ಮೇಲ್ ಪ್ರಯೋಗಿಸಿ ಅವಳ ಟ್ಯಾಲೆಂಟ್ ತೋರಿಸ್ತಾಳಂತೆ. ವೆಯ್ಟ್ ಮಾಡ್ತಾ ಇದೀವಿ. ಅವಳ? ಅಯ್ಯೋ, ಏನಮ್ಮ
ನಿಮ್ಮಮ್ಮ ನಿನ್ನ ಕಿಚನ್ ಕಡೆ ಹೋಗೋಕೆ ಬಿಡ್ಲಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಹಾಗಂತ ಕಾಫಿ ಪುಡಿಗೂ ಸೀಗೆಕಾಯಿಗೂ ವ್ಯತ್ಯಾಸನೇ ಗೊತ್ತಿಲ್ವಾ ನಿನ್ಗೆ? ಅಮ್ಮ ಇವಳು ಬೇರೆ ಏನೇನ್ ಕಲ್ತಿದ್ದಾಳೆ ಅಂತ ಸ್ವಲ್ಪ ಕೇಳಿ ತಿಳ್ಕೊಳಮ್ಮ. ಒಂದಕ್ಕೆ ಕತೆ ಮುಗ್ಸೋ ಕಾಣ್ತಾಳೆ. ನೆನ್ನೆ ತಾನೇ ಸೀಗೆಕಾಯಿನ ಪುಡಿ ಮಾಡಿ ಅಡ್ಗೆ ಮನೆ ಇಟ್ಟಿದ್ದೆ. ನಿನಗೆ ಯಾರು ಅದನ್ನ ಕಿಚನ್ ಅಲ್ಲಿ ಇಡೋಕೆ ಹೇಳಿದ್ದು? ಕರೆಕ್ಟ್ ಅಲ್ವಾ? ಇಡ್ಬೋದಿತ್ತಲ್ಲ. ಅಯ್ಯೋ ತಪ್ಪು ನಂದೇ ಬಿಡು. ನಾಯಿ ಬಾಲ ಡೊಂಕು ಅಂತ ಯಾವಾಗ್ಲೂ ನಿಮ್ಮಪ್ಪ ಬೈತಾನೆ ಇರ್ತಾರೆ. ಇದೇನು ಇದರಲ್ಲಿ ಪಕ್ಕದ ಮನೆ ಪರಮೇಶ್ವರ ಕಾಣ್ತಿದ್ದಾನೆ. ಏನಪ್ಪ ನೋಡ್ತಾ ಇದ್ದೀರಾ? ಏನಿಲ್ಲ, ಸೊಸೆ ಮಾಡಿದ ಇಡ್ಲಿಲಿ ತೂತು ಮನೇಲಿ ಮಾಡಿದ್ದ ಅಥವಾ ಲೇತಲ್ ಕೊಟ್ಟು ಮಾಡಿಸಿದ್ದ ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲ, ಇಷ್ಟೊಂದೆಲ್ಲ ತೂತ್ಗಳಿದ್ರೆ ಚಟ್ನಿ ಸಾಂಬಾರೆಲ್ಲ ಲೀಕ್ ಆಗಲ್ವಾ? ಅಂಕಲ್, ನೀರ್ ದೋಸೆ ಹೇಗಿತ್ತು? ಅಯ್ಯಯ್ಯೋ, ಅಯ್ಯೋ ದೇವ್ರೆ, ನೀರ್ ದೋಸೆನಾ? ಹೇಳ್ಬೇಕಲ್ವಾ, ಪೂರ್ತಿ ಹಿಟ್ಟು ಇದ್ರಲ್ಲೇ ಇದೆ. ಓಕೆ ಮಾಮಾ. ಆಂಟಿ ಟಿಫಿನ್. ಬಾ, ಈಗ ನಿನಗೇನ್ ಬರುತ್ತೋ? ದೋಸೆ ಅನ್ನೋ ಹೆಸರಲ್ಲಿ ಚಪಾತಿನೋ, ನೂಡಲ್ಸ್ ಅನ್ನೋ ಹೆಸರಲ್ಲಿ ಪರೋಟಾನೋ. ಆಂಟಿ, ನನಗ್ ಪೊಂಗಲ್ ಇಷ್ಟ ಇಲ್ಲ. ಇಟ್ಸ್ ನಾಟ್ ಪೊಂಗಲ್. ಇಲ್ಲಮ್ಮ, ಅದು ಸೂಪು. ನೋ, ಅದು ಅಲ್ವಾ? ದಿಸ್ ಇಸ್ ನೂಡಲ್ಸ್, ಮೈ ಸ್ಪೆಷಲ್. ತಾತ, ನಾನು ಅಪ್ಪನ ಹತ್ರನೇ ಹೋಗ್ಬಿಡ್ತೀನಿ. ಎಲ್ಲಿ, ದುಬೈಗ? ನಾನು ಬರೋಣ ಅನ್ಕೊಂಡೆ. ಅಂಕಲ್ ಸುಮ್ನೆ. ಅಯ್ಯೋ ಶಕ್ತಿ, ಮಾಡಿದ ಪಾಪ ತಿರುಗಿ ಬರ್ತಿದ್ಯಲ್ಲೋ. ಅಯ್ಯೋ ನನ್ನ ಮಗನೇ. ಹಾಯ್ ಬ್ರೋ. ಸಾರಿ ಶಕ್ತಿ, ನಿನ್ ಮದ್ವೆಗೆ ಬರೋದಕ್ಕಾಗ್ಲಿಲ್ಲ. ಬಟ್ ಎನಿವೇ ಕಂಗ್ರಾಟ್ಸ್. ಓಕೆ. ಏನ್ ಪ್ರೇಮ್, ರಾತ್ರಿ ರಹಸ್ಯಗಳನ್ನ ಹೇಳ್ತಿದ್ಯಾ? ಏನು ಬರ್ದೇ ಇರೋನು. ನೀನ್ ಬರೋ ಹೋಗೋಣ. ಅವನೇನೋ ಹೇಳ್ತಾನ, ನಾವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಕಾಗೆ ತಲೆ ಮೇಲೆ ಕಕ್ಕ ಮಾಡ್ತು ಅಂತ ಫೀಲ್ ಮಾಡಬಾರ್ದು. ಹಂದಿಗೆ ಹಾರೋ ಶಕ್ತಿ ಇಲ್ವಲ್ಲ ಅಂತ ಸಂತೋಷ ಪಡ್ಬೇಕು. ನಿನ್ ಸಂಬಳದಲ್ಲಿ ಅವಳ ಕುಟುಂಬನ ನೋಡ್ಕೋಬೇಕು ಅಂತ ಹೇಳಿಲ್ವಲ್ಲ, ಅದನ್ನ ನೆನೆಸ್ಕೊಂಡು ಜಾಲಿ ಆಗಿರುವ. ಒಳ್ಳೆ ಐಡಿಯಾ ಕೊಡ್ತೀಯ ಅಂದ್ರೆ ನೀನು ನನ್ನ ರೇಗಿಸ್ತಾ ಇದ್ದೀಯ. ನರಸಿಂಹರಾಜು ಅವರು ಹೇಳಿರೋ ಹಾಗೆ ಅವ್ರವ್ರ ಗೂಟದಲ್ಲಿ ಅವ್ರವರೇ ಹುಡುಕೊಂಡು ಕೂತ್ಕೋತಾರೆ. ಸೀನಿಯರ್, ನಿಮ್ ಮದ್ವೆ ಪೋಸ್ಟ್ ಗೆ 99 ಲೈಕ್ಸ್, 49 ಕಮೆಂಟ್ಸ್, ಸಖತ್ ರೀಚ್ ಆಗಿದೆ. ನಮ್ ಕಂಪನಿ ಮೀಮ್ ಕಂಟೆಂಟೇ ನೀವು. ನಿನ್ ಕೆಲಸ ಮುಗಿತಾನೆ, ಹೋಗಿ ಶೇರ್ ಮಾಡ್ಬಿಡು. ಏನಲ್ಲೇ? ಸಾರಿ ಮಗ, ಗೊತ್ತಿಲ್ಲದೆ ಶೇರ್ ಮಾಡ್ಬಿಟ್ಟೆ. ನಿಂದು ಪ್ಯಾನ್ ಇಂಡಿಯಾ ಕಂಟೆಂಟ್ ಅಲ್ವಾ? ಏನಕ್ಕೂ ಶೇರ್ ಮಾಡ್ದೆ? ಫ್ರೆಂಡ್ಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಶೇರ್ ಮಾಡುವಂತ ಅಪ್ಪ ಅಮ್ಮ ಹೇಳಿದಾರೋ? ಫ್ರೆಂಡ್ ಫಸ್ಟ್ ಬರೋದು. ನಿನಗೆ ಜೀವನದಲ್ಲಿ ಬಿದ್ದ ಮೊದಲನೇ ವಧೆ. ಆದ್ರೆ ಫಸ್ಟ್ ನೈಟ್ ಅಲ್ಲೇ ಇಷ್ಟು ದೊಡ್ಡ ವಧೆ ಅಂದ್ರೆ ಮನ್ಸಿಗೆ ತುಂಬಾ ನೋವು. ಯಾಕೋ? ಮದುವೆ ಆದ್ಮೇಲೆ ಹೇಗೆ ಸಂತೋಷವಾಗಿ ನೆಮ್ಮದಿಯಾಗಿ ಬಾಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಯಾರಿವ್ನ? ನಾನೇ. ಅಯ್ಯೋ, ಇವರೆಲ್ಲ ಹೇಳ್ತೀನಿ ಕೇಳು. ಭೂಕಂಪನೆ ಬಂದ್ರು ಸುಮ್ನೆ ಹಾಗೆ ಝೆನ್ ಮೋಡಲ್ಲಿ ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳು. ಅಲ್ಲೋಡು, ನಾನು ಹೇಳ್ತಿ ಸುಮ್ನೆ 16ನೇ ವಯಸ್ಸಿನಲ್ಲಿ ನವಿಲ್ ಹಾಗೆ ಲಂಗ ದಾವಣಿ ಹಾಕೊಂಡು ಹಾಗೆ ಲಕ 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 ಅಂತಿದ್ಲು. ಆದ್ರೆ ಈಗ ನೋಡಿದ್ರೆ ಬರೀ ದಾವಣಿ ಕನಸುಗಳಷ್ಟೇ. ಅವ್ರು ಯಾವತ್ತಾದ್ರೂ ಹುಡುಗಿರ್ ಜೊತೆ ಮಾತಾಡಿರೋ ನೋಡಿದ್ಯಾ? ಸುತ್ತಮುತ್ತ ಬರೀ ಹುಡುಗರೇ. ಅಲ್ಲೋಡು, ಹೊಸದಾಗಿ ಅವಳ ಕರಿಯೋ. ಸಿಸ್ಟರ್, ಅವನಿದ್ದಾನಲ್ಲ, ನಿಮ್ನ ನನ್ನ ಫ್ರೆಂಡ್ ಕರೀತಾ ಇದ್ದಾನೆ. ಏಯ್, ಅಲ್ಲೇನೆ ಮಾತಾಡ್ತಿದ್ಯಾ? ಬರೇ ಇಲ್ಲೇ. ಏನೋ ಕರೀತಿರ್ಬೇಕು. ನನ್ ಗಂಡ ಅಂತಂದ್ರೆ ಗತ್ತಲ್ಲಿರ್ಬೇಕು. ಏನಿಲ್ಲ, ನಿಮ್ಮಮ್ಮ ನನ್ನ ಹತ್ರ ಪಡ್ಡು ಮಾಡಕ್ ಹೇಳಿದ್ರು, ಅದಕ್ಕೆ ಎಷ್ಟು ಹಳ್ಳ ತೋಡ್ಬೇಕು ಅಂತ ಕೇಳ್ತಿದ್ದೆ. ಒಂದ್ 6 ಅಡಿ ಹಳ್ಳ ತೋಡ್ಬಿಟ್ಟು ಅದ್ರಲ್ಲಿ ನನ್ನ ಮುಚ್ಬಿಡು. ಅಷ್ಟೊಂದು ಹಳ್ಳ ತೋಡ್ಬೇಕಾ? ನಿನ್ನ ಮದ್ವೆ ಆಗಿದ್ದಕ್ಕೆ ನಾನೇ ಗುಂಡಿ ತೋಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಏನ್ ಶಕ್ತಿ, ಹೆಂಡತಿ ಅಡ್ಗೆನಾ? ನಮ್ಗೇನಾದ್ರು ತರ್ತೀಯಾ? ಹೇಯ್, ಅದಕ್ಕೆ ನಿನ್ನ ಕರ್ದಿದ್ದು, ಮೊದಲು ತಿನ್ನೋಡು. ಯಾಕೋ? ಬಿಡ ಮಗ, ಅವಾಗ್ಲೇ ಅವಳಿಗೆ ನನ್ ಕಷ್ಟ ಗೊತ್ತಾಗೋದು. ನಿನ್ ಹೆಂಡತಿ ಅಡ್ಗೆ ನನ್ನ ಹೆಂಡತಿ ಅಡ್ಗೆಗಿಂತ ಚೆನ್ನಾಗಿರುತ್ತೆ. ಅಷ್ಟಸಹ್ಯವಾಗಿ ಅಡ್ಗೆ ಮಾಡ್ತಾಳೆ. ತುಂಬಾ ಅಸಹ್ಯವಾಗಿ ಮಾಡ್ತಾಳು. ವಾವ್, ನಾನು ಹೇಳಿಲ್ವಾ ಇವಳಿಗಿಂತ ಅವಳು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಅಂತ? ಸೂಪರ್ ಆಗಿದೆ ಶಕ್ತಿ. ವಾವ್, ಚೆನ್ನಾಗೇ ಇಲ್ಲ. ಏನು ಚೆನ್ನಾಗಿಲ್ಲ? ಇದು ತುಂಬಾ ತಪ್ಪು ಕಣೋ. ಸಿಸ್ಟರ್ ಕೆಲ್ಸಕ್ಕೆ ಹೋಗಲ್ಲ ಅಂತ ಇಲ್ಸಲ್ದೇ ಇರೋ ಆಪತ್ನೆ ಹಾಕ್ತೀಯಾ? ಇಟ್ಸ್ ಆಲ್ ವೆರಿ ಬ್ಯಾಡ್, ಯು ನೋ. ಏನ್ರ ಒಬ್ಬೊಬ್ರು ಒಂದು ಹೇಳ್ತೀರಾ? ಅದೇನಿದೆ? ಪರವಾಗಿಲ್ಲ. ಏನ್ ಬಾಯಿ ಅಂಟ್ಕೊಂಡ್ಬಿಡ್ತಾ? ಸದ್ಯ ಮೂವ್ ಆಗ್ತಾ ಇದೆ. ಹೇಳಿದ್ನಲ್ಲ. ಏನ್ ಮಗ, ರಕ್ತ ನಾಡಿಗಳೆಲ್ಲ ಹಾಗೆ ನಿಂತೋಯ್ತಾ? ಇರು, ಈಗಲೇ ಬರ್ತೀನಿ. ಏನಾಯ್ತು? ಹೋಗ್ತಿದ್ದಾನೆ. ಹಲೋ,
ಅಮ್ಮ ಹಲೋ. ಇವತ್ತು ಲಂಚ್ ಯಾರು ಮಾಡಿದ್ದು? ಏಯ್, ಫೋನ್ ಮಾಡಿ ತಮಾಷೆ ಮಾಡ್ತಿದ್ಯಾ? ನಾನು ಕಿಚನ್ ಕಡೆನೇ ಹೋಗಿಲ್ಲ, ಫೋನಲ್ಲಿ ರೀಲ್ಸ್ ನೋಡ್ತಾ ಇದ್ದೀನಿ. ಅಮ್ಮ ಸುಮ್ಮನೆ ಅವಳಿಗೋಸ್ಕರ ನೀನು ಸುಳ್ಳು ಹೇಳ್ಬೇಡ. ಏಯ್, ನಾನ್ ಯಾಕೋ ಸುಳ್ಳು ಹೇಳಿ? ನಿನ್ ಹೆಂಡ್ತಿನೇ ಅಡಿಗೆ ಮಾಡಿರೋದು, ಬೇಕಾದ್ರೆ ಅವಳನ್ನೇ ಕೇಳು. ಇರು. ಶಿವಾನಿ, ಅಯ್ಯೋ ಶಿವಾನಿ ಅತ್ತೆ ತಗೋ ನಿನ್ ಗಂಡ ಫೋನಲ್ಲಿ. ಏನ್ ಹಬ್ಬಿ, ಹೋಗಿದ ತಕ್ಷಣ ಕಾಲ್? ಲಂಚು ನೀನ ಮಾಡಿದ್ದು? ಹೌದು ನಾನೇ. ಯಾಕೆ ಚೆನ್ನಾಗಿಲ್ವಾ? ಇಲ್ಲ ತುಂಬಾ ಚೆನ್ನಾಗಿತ್ತು. ಏನ್ ಕೇವಲವಾಗಿದೆ ಅಂತ ಅನ್ಕೊಂಡ್ರಾ? ಹಂಗಲ್ಲ, ಅದು ದೆನ್ ವೈ ಡಿಡ್ ಯು ಕಾಲ್ ಮಿ ನೌ? ಅದು ಬೆಳಿಗ್ಗೆ ಕಾಫಿ ಇಡ್ಲಿ ಎಲ್ಲ ಮಾಡಿದ್ದು ಅದು ನಾನೇ. ಮತ್ತೆ ಅದ್ ಮಾತ್ರ ಯಾಕೆ ಆತರ ಇದೀ ತರ? ಓ ಅದಾ, ನನ್ ಫಸ್ಟ್ ಕಾಫಿ ಹಾಕೊಟ್ಟಾಗ ಅದ್ ಚೆನ್ನಾಗಿದ್ದಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ, ತುಂಬಾ ಚೆನ್ನಾಗಿದ್ದಿದ್ರೆ ಸೂಪರ್ ಅಂತ ಹೇಳ್ತಾ ಇದ್ರಿ. ದೆನ್ ಯು ವಿಲ್ ಗೆಟ್ ಯೂಸ್ ಟು ಇಟ್. ಲೇಟರ್ ಆನ್ ಐ ವಿಲ್ ಗೆಟ್ ಎನಿ ಕಾಂಪ್ಲಿಮೆಂಟ್ಸ್. ಸೊ ಟು ಬ್ರೇಕ್ ದ ಪ್ಯಾಟರ್ನ್ ಐ ಜಸ್ಟ್ ವಾಂಟ್ ನಿಮಗೆ ಕೊಡ್ತಾ ಇರೋಂಥ ಫಸ್ಟ್ ಗಿಫ್ಟ್ ಇದು. ಬಿಕಾಸ್ ಯು ವೋಂಟ್ ಫರ್ಗೆಟ್ ಇಟ್. ಯಾವಾಗ ಕಾಫಿ ಕುಡಿದ್ರು ನನ್ ಹೆಂಡತಿ ಆಗಿರೋ ಶೀಕೆಕಾಯಿ ಕಾಫಿ ಪುಡಿ ಅಂತಾನೆ ಎಲ್ಲರ ಹತ್ರನೂ ಹೇಳ್ತೀಯಾ, ಯಾಕಂದ್ರೆ ಲೈಫ್ ಲಾಂಗ್ ಸಿಹಿ ಮರ್ತೋಗುತ್ತೆ, ಕಹಿ ಅಂತೂ ಯಾವತ್ತೂ ಕೂಡ ಮರೆಯೋದಿಲ್ಲ. ದಟ್ಸ್ ಇಟ್. ಯು ಟೆಲ್ ಮಿ ಹೌ ಇಸ್ ಮೈ ಫಸ್ಟ್ ಟ್ರೀಟ್? ಅಂದ್ರೆ ಅದೇ ಚೆನ್ನಾಗಿದೆ ಅಂದೆ. ಇನ್ಮೇಲೆಲ್ಲ ಚೆನ್ನಾಗಿರುತ್ತೆ. ಮತ್ತೆ ಕೆಲ್ಸ? ಹಲೋ 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 ಹಲೋ, ಯಾರತ್ರ ಮಾತಾಡ್ತಾ ಇದ್ದಾನೋ? ಡಾರ್ಲಿಂಗ್, ಏನಾಯ್ತು? ಏನೀಗ? ಫೋನಲ್ಲಿ ಯಾರತ್ರ ಮಾತಾಡ್ತಿದ್ದೋ? ಹೇಳಕ್ಕಾಗಲ್ವಾ? ಐ ಆಮ್ ಯುವರ್ ಬೆಸ್ಟ್ ಫ್ರೆಂಡ್. ಅದೆಲ್ಲ ಬೇಕಾಗಿಲ್ಲ, ಕೆಲಸ ಇದೆ ತಾನೆ? ಕೆಲಸ ಮಾಡೋ. ಕೆಲಸ ಇದೆಯಾ? ನಮಗೂ ಕೆಲಸ ಇದೆ ಕಣೋ, ನಾವೇನ್ ಓತ್ಲಾ ಹೊಡೆಯಕ ಬಂದಿದೀವಿ. ಏನ್ ಸುಮ್ನೆ ಒಡೋಡ ಅಂತ ಇದ್ಯಾ? ಓ ಕೆಲಸ ನೋಡು. ಕೆಲಸ ನೋಡ್ಕೋಬೇಕಾ? ಲೇ ಎಂ ಡಿ ಹೇಳ್ಬಿಟ್ರು ಕಣೋ, ಎಲ್ಲ ಹೋಗಿ ಕೆಲಸ ನೋಡ್ಕೊಳ್ಳಿ. ಕೆಲಸ ಮಾಡ್ತಾರಂತೆ. ನಿನ್ ಕೆಲಸ ಮಾಡ, ನೀನ್ ಹೋಗಿ ಕಾಳಾಕೆ. ನನ್ ಕೆಲಸ ನೋಡ್ತೀನಿ. ನಿನ್ ಹೆಂಡತಿ ಪ್ರಾಬ್ಲಮ್ಗೆ ಐಡಿಯಾ ಕೇಳ್ಕೊಂಡ್ ಬರ್ತೀಯಲ್ಲ, ಅವಾಗ ತೋರಿಸ್ತೀನಿ ನಾನು ಯಾರು ಅಂತ. ಅದೆಲ್ಲ ನಾನು ನೋಡ್ಕೋತೀನಿ, ನೀನ್ ಕೆಲಸ ಮಾಡ್ಕೋ. ನೋಡ್ಕೋತೀನಿ. ಇವಾಗೆಲ್ಲ ಮೊಕನ ನೋಡಿ ಮಾತಾಡೋದಕ್ಕಿಂತ ಚಪ್ಲಿ ನೋಡೇ ಮಾತಾಡೋದು ಜಾಸ್ತಿ. ಇನ್ನು ಎಷ್ಟು ದಿನ ಅಂತ ನೀವೆಲ್ಲ ಮಿಡಿಲ್ ಕ್ಲಾಸ್ ಜೀವನನೇ ಬಾಳ್ತೀರಾ? ಇನ್ನು 3 ವರ್ಷ ನಿಮ್ ಸೀನಿಯರ್ಸ್ಗಿಂತ ಜಾಸ್ತಿ ಸಂಪಾದಿಸ್ಬೋದು. ಏನ್ ಹೇಳ್ತೀರಾ? ನಾನು ನೋಡ್ಕೊಂತೀನಿ, ಸರಿನಾ? ಟೀ ಕುಡೀರಿ. ಅಣ್ಣ ನನ್ಗೊಂದು ಬೂಸ್ಟ್ ಕೊಡೋಣ. ಏಯ್, ನೀನು ಮಲಗಿಲ್ಲ? ನನಗೆ ನಿದ್ದೆ ಬರ್ತಿಲ್ಲ. ಯಾಕೆ? ನಾನು ಹುಟ್ಟಿದ್ದು ನೈಟಲ್ಲಿ, ಅದು 2:30ಗೆ. ಸೊ ನನಗೆ ನಿದ್ದೆ ಬರಲ್ಲ. ಹಂಗಂದ್ರೆ ನೈಟ್ ಶಿಫ್ಟ್ ಕೆಲಸ ಮಾಡ್ಬೋದಲ್ವಾ? ಐ ಆಮ್ ಫೀಲಿಂಗ್ ಸೋ ಸ್ಲೀಪಿ ನೌ. ಇವಳು ಕೆಲ್ಸಕ್ಕೆ ಹೋಗೋ ಥರನೇ ಕಾಣಿಸ್ತಿಲ್ವಲ್ಲ? ನೀನ್ ಹೆಂಡತಿನ ಸಾಯಿಸ್ಬಿಟ್ಟು ಇನ್ನೊಂದು ಮದ್ವೆ ಆಗೋಣ ಅಂತ ಇದ್ಯಾ? ಸುಮ್ಮನೆ ತಲೆ ಕೆಡಿಸ್ಬೇಡ, ಈಗಲೇ ಹುಚ್ಚಿಡಿಯೋ ಥರ ಆಗ್ತಾ ಇದೆ ನಂಗೆ. ಏನಾಯ್ತು ಮಗ? ಏಯ್, ನಾನು ದಿನಾಗ್ಲೂ ಅವಳನ್ನ ಕರ್ಕೊಂಡು ನಾವಿಬ್ರು ಬೈಕಲ್ಲಿ ಹೋಗೋ ದಾರಿಲಿ ಅವಳ ಆಫೀಸ್ ದಾರಿಗೆ ಡ್ರಾಪ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲಿ ಒಂದು ಕಾಫಿ, ಹಾಗೇನೆ ಟಿಫನ್, ಈವ್ನಿಂಗ್ ಏನೇನೋ. ಆಮೇಲೆ ಅವಳು ನೋಡಿದ್ರೆ ಬೆಳಿಗ್ಗೆನೆ ತಲೆಗೆ ಸ್ನಾನ ಮಾಡ್ಕೊಂಡು ದೀಪ ಅಂಟಿಸಿ ಬೊಟ್ಟಿಟ್ಕೊಂಡು ಈ ವಿಭೂತಿನ ಕೈಗೆ ಹಚ್ಕೊಂಡು ಹಣೆ ಮೇಲೆ ಪಟ್ಟೆ ಹಾಕೊಂಡು ಸಾಂಬ್ರಾಣಿ ಹೋಗಿ ಹಾಕೊಂಡ್ ಬರ್ತಾ ಇರ್ತಲ್ಲ, ಹೆಂಗಿರುತ್ತೆ ಗೊತ್ತಾ? ಹೆಂಡತಿ ಅಂದ್ರೆ ಹಾಗೆ ಇರ್ಬೇಕು ಮಗ. ನಿನಗೇನೋ ಡಬಲ್ ಸಂಬಳ, ನನ್ ಕಷ್ಟ ಎಲ್ಲ ನಿನಗೆಲ್ವಾ ಕೇಳಿಸುತ್ತೆ? ಅದು ಅಲ್ದೆ ಇವನಿಗಿಂತ ಜಾಸ್ತಿ ಸಂಬಳ ಅಂತೆ. ಯಾವ್ದು? 11 ರೂಪಾಯಿ. ಅದನ್ನ ಇಟ್ಕೊಂಡು ಒಂದು ಸಿಂಗಲ್ ಟೀ ಕೂಡ ಕುಡಿಯಕ್ಕಾಗಲ್ಲ. ಆದ್ರೆ ಅದಕ್ಕೋಸ್ಕರ ನನ್ನ ಮಿಸ್ಸಸ್ ಮಾಡೋ ಅವಂತರ ಇದೆಯಲ್ಲ, ಅದು ಸರಿ ಇಲ್ಲ. ಇದು ಕಾಣ್ತಾ ಇಲ್ಲ, ಊಟ ಚೆನ್ನಾಗಿಲ್ಲ, ಮಾಡೋ ಟಾರ್ಚರ್ ಇದೆಯಲ್ಲ, ಅದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ 2 ಕಿವಿಗಳು ಸಾಕಾಗಲ್ವೋ? ಡೈಲಿ ಬೆಳಿಗ್ಗೆ ಅವಳನ್ನ ಆಫೀಸ್ ಕರ್ಕೊಂಡ್ ಬಂದು ಕೆಲ್ಸ ಎಲ್ಲ ಮುಗಿಸಿ ಅವಳನ್ನ ಮನೆಗ್ ವಾಪಸ್ ಕರ್ಕೊಂಡು ಹೋಗೋವರೆಗೂ ನಾನ್ ಪಡೋ ಕಷ್ಟ ಇದೆಯಲ್ಲ, ನನ್ನ ಶತ್ರು ಕೇಳಿದ್ರು ಅವನ್ ಕಣ್ಣಿಂದ ರಕ್ತ ಕಣ್ಣೀರ್ ಬರುತ್ತೆ ಕಣೋ. ಪಾಪ. ನೀನ್ ಯಾಕೆ ಹೇಳ್ತಾ ಇದ್ಯಾ? ನಾನ್ ಶತ್ರು ಅಲ್ಲ ಕಣ. ಓಕೆ, ಫೀಲ್ ಮಾಡ್ತಿದ್ಯಾ? ಸ್ವಲ್ಪ ಫೀಲಿಂಗ್. ಅಯ್ಯೋ ಚಿಡ್ಮಿನ್ಕಿ ಹೆಂಡ್ತಿ, ಬಾರೆ ಹೊರಗೆ. ಹೆಂಡ್ತಿ ಬಾರೆ.
ಏನೋ ಮಗ ಮನೇಲಿರೋ ಯಾರು ಕಾಣ್ತಿಲ್ಲ, ಬರೋ ತರನೇ ಕಾಣಿಸ್ತಾ ಇಲ್ಲ. ನಮ್ಗೆ ಅಷ್ಟೇ ನಮ್ಮ ಮರ್ಯಾದೆ. ನೀನೊಂದು ಕೆಲಸ ಮಾಡು, ಅಮ್ಮನ್ ಕರಿ. ಅಮ್ಮ. ಏನ್ ಮಗ ಭಿಕ್ಷುಕನ್ ತರ ಕರೀತಾ ಇದ್ಯಾ? ಭಿಕ್ಷುಕನ್ ತರ? ಹೌದು, ಹಂಗ ಇದೆ. ಅಮ್ಮ, ಮಾಮ. ಯಾರು ಬಂದ್ರು ನೋಡು. ನೀನು ನಾವೇ ಇವತ್ತು ಅಡಿಗೆ ಮಾಡ್ದೇನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೀವಿ. ನಿನ್ನೆ ಊಟ ಇದೆ. ಊಟ? ಹೇಯ್ ಶಕ್ತಿ, ಏನು ಭಿಕ್ಷುಕರು ಕೂಗೋ ತರ ಕೂಗ್ತಾ ಇದ್ಯಾ? ಭಿಕ್ಷುಕನ್ ತರ? ಈ ಕುಟುಂಬದಲ್ಲಿ ಎಲ್ಲಾರು ಸೇರಿ ನಾನು ಅವಳಿಗೆ ತಾಳಿ ಕಟ್ಟೋಗ್ ಮಾಡಿ ಇಲ್ಲೋಡು ಭಿಕ್ಷುಕ ಆಗ್ಬಿಟ್ಟಿದೀನಿ. ಇದಕ್ಕೆ ಕೈಯಲ್ಲಿ ಏನದು? ಬೂಸ್ಟ್. ಬೂಸ್ಟ್ ಈಗ ಈಗೆಲ್ಲ ಬರಕ್ ಶುರು ಆಯ್ತಾ? ಹೌದು. ಏ ಶಕ್ತಿ, ನೀರ್ ಹಿಡಿದು 1 ವಾರ ಆಯ್ತು ಅನ್ಸುತ್ತೆ. ಏನ್ ಹೇಳ್ತಿದ್ಯಾ? ಮದುವೆ ಆಗಿ 1 ವಾರ ಆಯ್ತು ಅಂತ ಹೇಳಕ್ ಬಂದಪ್ಪ. ಹೌದು. ಯಾರು ಇವನು? ಅದವನ್ನೇ ಕೇಳ. ಮುಂಚೆ ಫ್ಯಾಮಿಲಿ ಮ್ಯಾನ್, ಈಗ ಡ್ರಿಂಕರ್ ಮ್ಯಾನ್. ಮನೋಹರ್ ಹೋಗು. ಅಯ್ಯೋ ಫ್ಯಾಮಿಲಿ ಹೋಗು ಅಂದೆ ತಾನೆ. ಗಾಯತ್ರಿ ಏನಮ್ಮ? ಆ ತಟ್ಟೆ ಸ್ವಲ್ಪ ಕೊಟ್ರೆ. ಇದಾ ಸರಿ ತಗೋ, ತಿನ್ನು ತಿನ್ನು. ಏ ಶಕ್ತಿ, ಭಿಕ್ಷುಕನ ಜೊತೆಲೆ ಇಟ್ಕೊಂಡಿದ್ಯಾ ಅನ್ಸುತ್ತೆ. ಯಾರಿಗೂ ಹೇಳ್ತಾ ಇದ್ಯಾ? ತಟ್ಟೆ ಯಾರು ಇಟ್ಕೊಂಡವ್ರು ಅವರೇ ಕೊಡೋ ಭಿಕ್ಷುಕ. ಅಯ್ಯೋ ಏಯ್, ಏನಾಯ್ತು? ಹಸುವು ಮಗ, ಯು ಕಂಟಿನ್ಯೂ. ಅಲ್ಲೋಡು ಫ್ಯಾಮಿಲಿ. ಏನಾಯ್ತು? ಏಯ್ ಟೀಚರ್ ನಮಸ್ಕಾರ. ಏ ಶಕ್ತಿ, ಏನೋ ಇದು ಹೊಸ ಅಭ್ಯಾಸ? ಹೌದೌದು, ಹೊಸ ಅಭ್ಯಾಸ. ನೀವು ಕೂಡ ಕುಟುಂಬದಲ್ಲಿ ಹೊಸದಾಗೊಬ್ರು ಬಂದಾಗ ನಿಮ್ಮ ಅಭ್ಯಾಸನೆಲ್ಲ ಬದಲಾಯಿಸ್ಕೊಂಡಿಲ್ವಾ? ಅದೇ ತರಾನೇ ಹಿಂಗೆ ಅಲ್ಲಿ ಇಂಥವ್ರಲ್ಲ ಮಹಾರಾಣಿ. ಅಯ್ಯಯ್ಯೋ ಏನ್ ಓದ್ತಾವಳಪ್ಪ. ಫಾರಿನ್ ಕಲ್ಚರ್ ಎಲ್ಲ ಇಷ್ಟ ಆಗಲ್ವಂತೆ, ಇಂಡಿಯನ್ ಕಲ್ಚರ್ ಅಲ್ಲೇ ಸೆಟ್ಲ್ ಆಗ್ಬೇಕಂತೆ. ಏನೋ ಇಷ್ಟೊಂದು ಸಪೆ ಇದೆ. ಇಲ್ಲಿರವ್ರೆ ಬದ್ಲಾಗ್ಬಿಟ್ಟವ್ರೆ, ಬಂದ್ಬಿಟ್ಟವ್ರೆ. ನೀವ್ ಹೋಗಿ ನಾನು ನೋಡ್ಕೋತೀನಿ. ಏಯ್ ಮಮ್ಮಿ, ಈ ದರಿದ್ರನೆಲ್ಲ ಆಚೆ ಬಿಸಾಕ್ಬಿಟ್ಟು ಮನೆ ಒಳಗಡೆ ಬಾ, ಸರಿನಾ? ಇವನು ಸೇರಿಂದ ಏನ್ ಕುಟುಂಬನೋ ಇದು? ಗಲಾಟೆ ಮಾಡಿದೆ ಹಾಗೆ ಹೋಗ್ತಾ ಇದ್ದಾರೆ. ನೋಡು ಮಗ. ಅಮ್ಮ ಅಯ್ಯೋ, ಹೆಂಡ್ತಿ, ನಮ್ಮ ಆಫೀಸಲ್ಲಿ ಕೊಲೀಗ್ಸ್ ಎಲ್ಲ ಏನ್ ನೀನು ಇನ್ನು 2 ವೀಲರ್ ಅಲ್ಲೇ ಬರ್ತಿದ್ಯಾ ಅಂತ ಕೇಳ್ತಾರೆ. 4 ವೀಲರ್ ಯಾವಾಗ ತಗೊಂತೀಯ ಅಂತ ಕೇಳ್ತಾರೆ. ಏನು ಮಾಡೋದು, ಅದೆಲ್ಲ ಒಂದು ಪರ್ಸ್ನಲ್ ವಿಷಯ. ಆಮೇಲೆ ಈ ಏರಿಯಾ ಅಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನ ನೋಡೋ ರೀತಿನೇ ಬೇರೆ. ನಾವು ಮೊದಲು ಈ ಏರಿಯಾಯಿಂದ ಆಚೆ ಬರಬೇಕು, ಹಾಗೇ ಬೇರೆ ಕಡೆ ಹೋಗ್ಬೇಕು. ಅದಕ್ಕೆ ನಾನೇನ್ ಮಾಡಬೇಕು? ಕರೆಕ್ಟ್, ನೀನು ಕೆಲ್ಸಕ್ಕೆ ಹೋಗ್ಬೇಕು. ಅದನ್ನ ನಂಬ್ಕೊಂಡೆ ನಾನು ದೊಡ್ಡದಾಗಿ ಲೋನ್ ತೊಗೊಂಡ್ಬಿಟ್ಟಿದ್ದೀನಿ. 75K ಈ ಹೌಸಿಂಗ್ ಲೋನ್, 25K ಕಾರ್ ಲೋನ್, ಮತ್ತೆ ಇನ್ನೊಂದು ಯಾವುದು 15 PL ಹಾಕಿದ್ದೀನಿ. ನನ್ ಬ್ಯಾಲೆನ್ಸ್ 5K ಬಿಟ್ಬಿಟ್ರಲ್ಲ, ಅದಕ್ಕೂ ಏನಾದ್ರೂ ಹಾಕ್ಬೇಕು ತಾನೆ? ಹೌದಲ್ಲ. ನನಗೇನಾದ್ರೂ ಕೇಳಿದಿದ್ರೆ ಯು ಆರ್ ಮೈ ಮ್ಯಾನ್, ನಿಮ್ಗೇನ್ ಬೇಕೋ ಅದನ್ನ ಮಾತ್ರ ಮಾತಾಡ್ತಾ ಇದ್ದೀರಾ. ಯು ಆರ್ ಸೋ ಸೆಲ್ಫಿಶ್. ಹುಡುಗಿರ್ ಅವ್ರಿಗೋಸ್ಕರ ಬದುಕಬಾರ್ದ? ನಾನ್ ಸಂಪಾದನೆಗೆ ಆಸೆ ಪಟ್ಟಿದ್ರೆ US ಅಲ್ಲಿ ಇರ್ಬೋದಾಗಿತ್ತು. ಹೆಂಗಿದೀಯ ಅಂತ ಕೇಳೋದಕ್ಕೂ ಬದಲಿಗೆ ನೀನ್ ಹೇಗಿದೀಯ ಅಂತ ನಾನು ಕೇಳೋದಕ್ಕೂ ಯಾರೂ ಇಲ್ಲದೆ ಬೆಳೆದೋಳು ನಾನು. ಇಂಡಿಯಾಗ್ ಬಂದಿದ್ದೆ ಕುಟುಂಬಕ್ಕೋಸ್ಕರ ಆಸೆ ಪಟ್ಟು. ಕುಟುಂಬದಲ್ಲಿ ಒಬ್ಬೊಬ್ರಿಗೂ ಏನಿಷ್ಟ ಆಗುತ್ತೋ ಅಡ್ಗೆನ ಮಾಡಿ ಬಡಿಸ್ಬೇಕು ಅಂತ ಆಸೆ ಪಟ್ಟೆ. ಅದಕ್ಕೇನಕ್ಕೆ ಹೆಂಡ್ತಿ? ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಡೈರೆಕ್ಟಾಗಿ ಊಟ ತಗೊಂಬಂದು ಮನೇಲೇ ಕೊಟ್ಟೋಯ್ತಾರೆ. ಇನ್ನೂ ಸ್ವಲ್ಪ ಕೊಟ್ರೆ ತಿನ್ನಿಸ್ಬಿಟ್ಟೆ ಹೋಗ್ತಾರೆ. ಬಂದ್ಬಿಟ್ಲು ಫ್ಲೈಟ್ ಹತ್ಕೊಂಡು. ಸಿಂಗ್ ಇನ್ ದ ರೈನ್.
ನಿನಗಂತ ಒಂದು ಜೀವನ, ಅದರಲ್ಲಿ ನೀನಾಗಿರ್ತಿದ್ದೆ ನೆಮ್ಮದಿಯಾಗಿ. ನೆಮ್ಮದಿಯಾಗಿ ನನ್ನ ಜೀವನದಲ್ಲಿ ಯಾವತ್ತೂ ಇರಲಿಲ್ಲ. ಬೇಡದಿರೋರು ನಾವು ಒಳಗ್ ಬಂದು ನಮ್ ಕುಟುಂಬದ ಭಾರನ ನಿನ್ ತಲೆ ಮೇಲೆ ಹಾಕ್ಬಿಟ್ವು. ಭಾರನ ತಡಿಬೋದು, ದೇಹದಿಂದ ಅಲ್ಲ, ಮನ್ಸು ತಡೆಯೋವರೆಗೂ. ಅದಕ್ಕೆ ನಿಮ್ ಸಪೋರ್ಟ್ ಮಾತ್ರ ಬೇಕು. ಖಂಡಿತ. ಏನ್ ಸೀನಿಯರ್, ಬ್ಯಾಂಕ್ ಹೋಗಿ ಬಂದ್ರಾ? ಹೌದಪ್ಪ, ಈ ತಿಂಗಳು ಖರ್ಚಿಗೆ ಕ್ಯಾಶ್ ವಿಡ್ರಾ ಮಾಡಕ್ ಹೋಗಿದ್ದೆ. ಯಾಕೆ ಸೀನಿಯರ್, ಇವಾಗೆಲ್ಲ ಕ್ಯಾಶ್ಲೆಸ್ ಅಲ್ವಾ? ಕಾರ್ಡಿಲ್ಲ ಅಂದ್ರೆ UPI ಯೂಸ್ ಮಾಡ್ಬೋದಲ್ವಾ? ಈಸಿಯಾಗಿರುತ್ತೆ. ಈಸಿಯಾಗೇನೋ ಇರುತ್ತೆ, ಆದ್ರೆ ತಿಂಗಳು ಕೊನೆ ಲೆಕ್ಕ ನೋಡುವಾಗ ಮನ್ಸಿಗೆ ತುಂಬಾನೇ ನೋವಾಗತ್ತಪ್ಪ. ಹಂಗಂದ್ರೆ ಹೇಳ್ತೀನಿ ಕೇಳು. ಇವಾಗ ನನ್ನ ಕೈಯಲ್ಲಿ ಕ್ಯಾಶ್ ಇದೆ ಅಂತ ಇಟ್ಕೋ, ಅದರಲ್ಲಿ ಎಷ್ಟು ಖರ್ಚಾಗಿದೆ ಎಷ್ಟು ಉಳಿದಿದೆ ಅಂತ ಫುಲ್ ಕಂಟ್ರೋಲು ನನ್ನ ಕೈಯಲ್ಲೇ ಇರುತ್ತೆ. ಅವಾಗಷ್ಟೇ ದುಡ್ಡಿನ ಬೆಲೆ ಏನು ಅಂತ ನನಗೆ ಗೊತ್ತಾಗುತ್ತೆ. ಇವಾಗ ನೀನ್ ಹೇಳೋ ಹಾಗೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, UPI ಇದೆಲ್ಲ ಜಸ್ಟ್ ನಂಬರ್ಸ್. ಇವಾಗ ಆಲ್ರೆಡಿ ನಮ್ ಲೈಫೇ ನಂಬರ್ ಆಗಿದೆ. ಇವಾಗ ಎಲ್ಲೇ ಹೋದ್ರು ಆಧಾರ್ ನಂಬರ್ ಏನು, ಫೋನ್ ನಂಬರ್ ಏನು, ಪಿನ್ ನಂಬರ್ ಏನು, ಪ್ಯಾನ್ ನಂಬರ್ ಏನು, ಟೋಕನ್ ನಂಬರ್ ಏನು ಅಂತ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ನನ್ ಕಷ್ಟಕ್ಕೆ ಸಿಗ್ತಾ ಇರುವಂತ ಸನ್ಮಾನ. ಇದನ್ನ ನಾನು ಔಟ್ ನಂಬರ್ ಮಾಡಲ್ಲ. ಫೈನಲ್ ಆಗಿ ಒಂದು, ನೀನ್ ಹೇಳುವಂತ ಈ ಕ್ಯಾಶ್ಲೆಸ್ ಎಲ್ಲ ಗಾಳಿ, ಮಳೆ, ಪ್ರವಾಹ, ಕರೆಂಟ್ ಕಟ್ಟು, ಇಂಟರ್ನೆಟ್ ಕಟ್ಟು, ಇಟ್ಸ್ ಆಲ್ ವರ್ಕ್ಲೆಸ್. ಸೊ ಥಿಂಕ್ ವೈಸ್. ಓಕೆ, ಎಲ್ಲ ಇದೆಯಾ ಸೀನಿಯರ್? ಹ್ಯಾಪಿ ಬರ್ತ್ಡೇ ಟು ಯು. ತಗೊಳ್ಳಿ. ಹ್ಯಾಪಿ ಬರ್ತ್ಡೇ. ಕಂಗ್ರ್ಯಾಚುಲೇಷನ್ಸ್. ಹ್ಯಾಪಿ ಬರ್ತ್ಡೇ. ಸೋ ಕ್ಯೂಟ್. ಮತ್ತಿನ್ನೇನು, ಮ್ಯಾರೇಜ್ ಲೈಫ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಇಲ್ಲೇ ಇದ್ದಾರ? ನೀನ್ ನನ್ನ ಮ್ಯಾರೇಜ್ ಬಂದಿರಲಿಲ್ಲ? ಇರು, ನನ್ನ ವೈಫ್ ನ ಇಂಟ್ರೊಡ್ಯೂಸ್. ಸಂಜನಾ, ಒಂದ್ ನಿಮಿಷ ಬಾಯಿಲಿ. ನನಗೆ ಗೊತ್ತಿಲ್ಲಪ್ಪ, ಅವಳು ಹಾಗೆ ಯಾವಾಗ. ನಾನು ಹೇಳ್ತಿದ್ದೆ ಅಲ್ವಾ, ನನ್ನ ಫ್ರೆಂಡ್, ನನ್ನ ಆಫೀಸ್ ಫ್ರೆಂಡ್ ಶಕ್ತಿ. ಹಾಯ್. ಅದವ್ರ ವೈಫ್. ನನ್ನ ವೈಫ್. ನೈಸ್ ಟು ಮೀಟ್ ಯು. ನೀವೆಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಐ ಆಮ್ ಹೋಮ್ ಮೇಕರ್. ಗುಡ್ ಚಾಯ್ಸ್. ನಮ್ಮನ್ನ ನೋಡಿ, ನಾವಿಬ್ರು ಕೆಲ್ಸಕ್ಕೆ ಹೋದ್ರೇನೆ ನಮ್ ಜೀವನ ನಡ್ಸಕ್ ಆಗುವಂತ ಪರಿಸ್ಥಿತಿ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಕಳೆದ ತಿಂಗಳು ತಾನೇ ಒಂದು ಹೊಸ ಕಾರ್ ತಗೊಂಡ್ವಿ, ಆದ್ರೆ EMI. ಅದಾದ್ಮೇಲೆ ಇಂಡಿವಿಜುವಲ್ ಆಗಿ ಒಂದು ದೊಡ್ಡ ಬಂಗ್ಲಾ ಟೈಪು ಮನೆ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಿದೀವಿ. ಅದಕ್ಕೆ ಆದ್ರೆ ನೀವ್ ತುಂಬಾ ಸ್ಮಾರ್ಟ್. ನಿಮ್ ಹಸ್ಬೆಂಡ್ ನಿಮಗೆ ಯಾವ ಬರ್ಡನ್ನು ಕೊಡ್ತಿಲ್ಲ ಅನ್ಸತ್ತೆ. ಯಾಕೆ ಇದೆಲ್ಲ ಮಾತಾಡ್ತಿದ್ಯಾ? ಕೆಲವ್ರಿಗೆ ನನ್ ಮಾತು ಅರ್ಥ ಆಗ್ಲಿ ಅಂತ. ನಾವು ಊಟ ಮಾಡೋಣ. ಲೆಟ್ಸ್ ಗೋ. ನಾವು ಹೋಗಿ ತಿಂತೀವಿ. ಎಷ್ಟು ಕ್ಯಾಲ್ಕುಲೇಷನ್ ಹಾಕ್ತಾ ಇದ್ರಿ. ನಿಮ್ಮನ್ ಮದ್ವೆ ಮಾಡ್ಕೊಳ್ಳೋ ವೈಫ್ ಅನ್ನ ವೈಫ್ ಆಗಿ ನೋಡೋದ್ ಬಿಟ್ಟು EMI ಕಟ್ಟೋ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾತ್ರ ನೋಡ್ತಿದ್ರಿ ಅಲ್ವಾ? ಕೊನೆಗೆ ಲೈಫ್ ಹಾಕಿರೋ ಲೆಕ್ಕಾಚಾರನ ನೋಡಿದ್ರಾ? ಇದೇ ವಿಧಿ, ಕೊನೆ ತನಕ ಒಂಟಿಯಾಗೆ ಓಡ್ಬೇಕು. ಸೋ ಸ್ಯಾಡ್ ಫಾರ್ ಯು. ಏಯ್, ನಿನ್ಗೆ ಯಾರೋ ಅವ್ರ ಹತ್ರ ಮಾತಾಡೋದು ಕೇಳಿದ್ದು? ಇಲ್ಲೋಡು, ಎಷ್ಟು ಕೀಳಾಗಿ ಮಾತಾಡ್ತಾರೆ. ಏನೋ ದೊಡ್ಡ IT ಕಂಪ್ನಿ ತರ. ಐ ಆಮ್ ಎ ಹೋಮ್ ಮೇಕರ್. ದೊಡ್ಡದಕ್ಕೆ ಬೇರೆ, ನಾನು ಬೇರೆ ಲೋನ್ ಎಲ್ಲ ತಗೊಂಡಿದ್ದೀನಿ. ಅದನ್ನ ಹೆಂಗೆ ಕಟ್ಟೋದು? ಕೆಲ್ಸಕ್ಕೆ ಹೋಗೋದಕ್ಕೆ ನಿಂಗೆ ಏನು ತೊಂದರೆ? ನೀವು ಮಾಡಿದ ತಪ್ಪಿಗೆ ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ? ದಿಸ್ ಇಸ್ ರೆಡಿಕ್ಯುಲಸ್. ನಿನಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ನಮ್ಮ ಕುಟುಂಬನೇ ಕಾರಣ. ಮನೆ ಬಂತು ನೋಡು, ಇಳಿ. ಈಗ ಮನೆಯಲ್ಲೆಲ್ಲ ಕಾಯ್ತಾ ಇರ್ತಾರೆ. ಏನಮ್ಮ, ನಾಳೆ ಅವಳಿಗೆ ಸ್ಕೂಲ್ ಇದೆ ಅಲ್ವಾ? ಇದೆಯಮ್ಮ, ಇವಳಿನ್ನೂ ಹೋಮ್ವರ್ಕೇ ಮುಗಿಸಿಲ್ಲ. ಶಕ್ತಿ, ಎಲ್ಲದಕ್ಕೂ ಹೀಗೆ ಜಗಳ ಮಾಡ್ಕೊಂಡ್ರೆ ಹೇಗೋ? ಏನೋ ಹೋಗು. ನಾನ್ ಜಗಳ ಮಾಡದ್ನಾ? ನೀವೆಲ್ಲರೂ ಸೇರಿ ನನ್ನ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದೀರಾ. ಏನು ಮಾಡದೇ ಇರೋ ಥರ ನನಗೆ ನೀವು ಹೇಳ್ತಾ ಇದ್ದೀರಾ? ನಾನು ಮೊದಲೇ ನನ್ನ ಕಂಡೀಷನ್ ಹೇಳದ್ನೋ ಇಲ್ವೋ? ಕೆಲ್ಸಕ್ಕೆ ಹೋಗಲ್ಲ ಅನ್ನೋಳ್ಳ ಯಾಮಾರಿಸಿ ನನ್ನ ತಲೆ ಕಟ್ಬಿಟ್ಟು ಈಗ ನನ್ನ ಕನ್ಸು, ಗುರಿ, ಜೀವನ ಎಲ್ಲನೂ ಹೋಮ ಮಾಡಿ ತೊಳೆದು ಬಿಟ್ಟಿದ್ದೀರಾ. ಬುದ್ಧಿ ಇಲ್ದಿರೋನೆ, ಓದ್ಕೊಂಡಿರೋನು ಮುಟ್ಟಾಳ್ನಂಗೆ ಮಾತಾಡ್ತಿದ್ಯಲ್ಲ.
ಇರೋದ್ರಲ್ಲಿ ಸಂತೋಷವಾಗಿ ಇರೋದನ್ನ ಬಿಟ್ಟು ಇಲ್ದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಒದ್ದಾಡ್ತಿದ್ದಾನೆ. ಏನ್ ಇಟ್ಕೊಂಡ್ ಬದುಕೋದು? ಏನೋ ದೊಡ್ಡದಾಗ ಕೊಡ್ಸಿರೋ ತರ. ಎರಡು ಆನೆ ಜಗಳ ಮಾಡೋವಾಗ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡೋನೆ ಬುದ್ಧಿಶಾಲಿ. ಜಗಳ ಮಾಡೋದನ್ನ ತಡಿಯಕ್ ನೋಡ್ದ ಅಂತ ಇಟ್ಕೋ, ಹೊಸ್ಕಾಕ್ಬಿಡುತ್ತೆ. ಅದೇ ಥರನೇ ಜೀವನ. ಈಗ ಅವಳು ಕೆಲ್ಸಕ್ಕೆ ಹೋದ್ಲು ಅಂತ ಇಟ್ಕೋ, ಅವಳು ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂತ ನೀನ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಅವಳು ಇಬ್ರು ಹೊಟ್ಟೆ ಕಿಚ್ಚು ಪಡ್ತಾ ಕೂತ್ಕೊಂಡ್ರೆ ಜೀವನ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೊಸ್ಕಾಕ್ಬಿಡುತ್ತೆ. ಇದನ್ನೇ ದೊಡ್ಡವರು ಆನೆಗಳೆರಡು ಜಗಳ ಆಡ್ಬೇಕಾದ್ರೆ ದೂರ ನಿಂತ್ಕೊಂಡು ನೋಡಬೇಕು, ಹತ್ರ ಹೋಗಿ ಬಿಡ್ಸಕ್ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಬದುಕಬೇಕು, ಬದುಕೋದು ಕಲಿಬೇಕು. ನಮ್ಮ ಕಾಲದಲ್ಲಿ ನಾವೆಲ್ಲ ಹೀಗೇನೆ ಬದುಕಿದ್ದು, ನಿನ್ ತರ ದುಡ್ಡು ಅಂತ ಒದ್ದಾಡಿಲ್ಲ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅವ್ರು ಕೊಟ್ಟಿರೋ ಪಿಟಿಲ್ನ ಹೊಡಿತಾ ಇರಬೇಡಿ. ಕೀಪ್ ಯುವರ್ ಓಲ್ಡ್ ಸ್ಕೂಲ್ ಆಫ್ ಥಾಟ್ಸ್ ಫಾರ್ ಯುವರ್ ಸೆಲ್ಫ್. ನನ್ನ ಜೀವನನು ಹಾಳು ಮಾಡಿ, ಯು ನೋ ವಾಟ್, ಯು ಆರ್ ಆಲ್ ಏನ್ಷಿಯಂಟ್ ಇಡಿಯಟ್ ಆಫ್ ಹಿಸ್ಟ್ರಿ. ಜಸ್ಟ್ ರಬ್ಬಿಶ್. ರಬ್ಬಿಶ್. This is the problem with this current generation. No patience, always living in dreams. Wake up, come to reality, treat the society. You have read lot of people instead of reading valuable books earn money. Or after certain period of time you become deaflung to knowingly or unknowingly. What is it exactly? You can just speculate about life in future, but you can't confirm it. You are all going only in this way. But we, in our generation, we work for moral, not for money. Life is divine, not dividend. First, you have to understand the difference between money and life. Money is just a part of life. The whole life doesn't depend on money. You are in big dilemma in this true. In the same way you differentiate comparison and competition. You compare and never compete. If you want to compete personally, you have to get into the battle, not someone else instead of you. So be practical, my dear son. If you can't understand all things this, there's no use telling this. ಒಂದು ಮಾತ್ರ ಹೇಳ್ತೀನಿ, ವಯಸ್ಸಲ್ಲಿ ಚೆನ್ನಾಗಿ ನಿಜವಾಗ್ಲೂ ಲವ್ ಮಾಡಿ. ಆಮೇಲೆ ವಯಸ್ಸಾದ್ಮೇಲೆ ಕೂತ್ಕೊಂಡು ಮಾತಾಡೋದಕ್ಕೆ 4 ಒಳ್ಳೆ ಮಾತುಗಳು, ಬದುಕಿರೋ ಬದುಕಿಗೆ ಒಂದು ಅರ್ಥ ಸಿಗುತ್ತೆ. ಇದೆಲ್ಲ ಏನು ಬೇಡ, ನಾನು ದುಡ್ಡು ಹಿಡ್ಕೊಂಡು ಜೀವನ ನಡ್ಸ್ಕೊಂಡು ಹೋಗ್ತೀನಿ ಅನ್ಕೊಂಡ್ರೆ ಯುವರ್ ಲೈಫ್ ವಿಲ್ ಬಿಕಮ್ ರಬ್ಬಿಶ್. ಏನೋ ಮೇಷ್ಟ್ರು ತರ 2 ವಾಕ್ಯದಲ್ಲಿ ಮಾತಾಡ್ತಾ ಇದ್ದಿದ್ ವ್ಯಕ್ತಿನ ಇವತ್ತು ಇಡೀ ಪುರಾಣನ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೋಗೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಇಷ್ಟೊಂದು ಮಾತಾಡೋ ಬದಲು 4 ಒಳ್ಳೆ ಅಡ್ವೈಸ್ ಅವಳಿಗೆ ಹೇಳಿದ್ರೆ ಅವಳು ಕೆಲ್ಸಕ್ಕೆ ಹೋಗ್ತಿದ್ಲು. ಇವ್ರಿಗೆ ಮಾತಾಡ್ತಾ ಇರ್ಲಿಲ್ಲ, ನನಗೆ ನಿಂತ್ಕೋತಾನೂ ಇರ್ಲಿಲ್ಲ. ನಿನ್ ಜೊತೆ ಮಾತಾಡೋ ಬದಲು ಗೋಡೆಗೆ ತಲೆ ಚಚ್ಕೋಬೇಕು. ಸ್ಟ್ರಾಂಗ್ ಆಗಿದೆ, ನೋಡ್ತಿದ್ದೀನಿ. ನೋಡು ಹೊಡ್ಕೊಂಡಲ್ಲ, ಹೊಡ್ಕೋ. ಅಡ್ವೈಸ್ ಅಂತ ಬಂದ್ರೆ ಬಾಯಿ ತುಂಬಾ ಮಾಡ್ತೀರಾ. ಕಷ್ಟ ಪಡೋನು ಮಾತ್ರ ಗೊತ್ತು ಕಷ್ಟ. ಮಗ, ಯಾವುದಕ್ಕೂ 1 ಸಲಕ್ಕೆ 2 ಸಲ ಯೋಚಿಸ್ ನೋಡು. 100 ಸಲ ಯೋಚನೆ ಮಾಡ್ಬಿಟ್ಟೆ. ಕೆಲ್ಸಕ್ಕೆ ಹೋಗಲ್ಲ ನಾನು. ಏನಿದು ಎಸಿನಲ್ಲೇ ಬಾಡಿ ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಆಹಾ, ವಾಟ್ ಅ ವಂಡರ್ಫುಲ್ ಕಾಶ್ಮೀರ್ ಆಪಲ್. ಒಳ್ಳೆ ಫ್ರೆಶ್ ಆಗಿದೆ. ಆಹಾ, ಓಡ್ಕ ಕ್ಯಾಟ್ ವಾಕಲ್ಲಿ ಹೋಗ್ತಾ ಇದೆಯಲ್ಲ. ಹಲೋ, ಏನ್ ಸಖತ್ತಾಗಿದ್ದಾಳೆ ಗುರು. ಅಯ್ಯೋ, ಇಲ್ಲ 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 ಇಲ್ಲ, ಸುಮ್ಮನೆ ಗುಡ್ ಮಾರ್ನಿಂಗ್ ಅಷ್ಟೇ. ಮ್ಯಾನೇಜರ್ ಮಾಡೋದಕ್ಕೆ ಬೇರೆ ಕೆಲಸ ಇರಲ್ವಾ?
ಏಯ್ ಇರೋ ಏಯ್ ಅಯ್ಯೋ ಟೀಯಲ್ಲಿ ಬರ್ಲಿ ನಾನು ಹೇಳೋದು ಕೇಳು. ಏಯ್ ಪ್ರಾಜೆಕ್ಟ್ ಕೆಲಸ ಮುಗಿಸ್ದೆ ಎಲ್ಲೋಗ್ತಿದ್ಯಾ? ನಿಮ್ಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಹತ್ರನೇ ಹೇಳ್ಬೋದಾಗಿತ್ತಲ್ಲ ಸೀನಿಯರ್. ಏನು ಹೇಳ್ತಿದ್ಯಾ? ಅರ್ಥ ಆಗೋ ಥರ ಹೇಳು. ಹೌದು, ನಿನ್ನ ಪರ್ಫಾರ್ಮೆನ್ಸ್ ಸರಿ ಇಲ್ಲ, ಯುವರ್ ಪ್ರಾಜೆಕ್ಟ್ ನಾಟ್ ಗುಡ್, ಗೋ ಅಂಡ್ ಡೆವಲಪ್ ಯುವರ್ ಸ್ಕಿಲ್ಸ್ ಅಂತ 6 ತಿಂಗಳು ಇದೇ ಚೇರಲ್ಲಿ ಕೂರಿಸ್ಬಿಟ್ರು. ಯಾರು? ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರೇ. ಇರು ಬಂದೆ. ಮೇ ಕಮ್ ಇನ್. ಕಮ್ ಶಕ್ತಿ, ಟೇಕ್ ಯು ಸೀಟ್. ವಿತೌಟ್ ಮೈ ನಾಲೆಡ್ಜ್ ನನ್ನ ಟೀಮ್ ಮೆಂಬರ್ನ ಬೆಂಚ್ಗೆ ಹೆಂಗ್ ಶಿಫ್ಟ್ ಮಾಡ್ತೀರಾ? ಹೇ ಕೂಲ್, ಅದು ನಿನ್ ಟೀಮೇ. ಆದ್ರೆ ಇಲ್ಲಿರೋ 5 ಟೀಮ್ಗೂ ನಾನೇ ಹೆಡ್, ಸೊ ಐ ಕ್ಯಾನ್ ಮೇಕ್ ಮೈ ಡಿಸಿಷನ್ಸ್ ಆನ್ ಮೈ ಓನ್. ಏನಕ್ಕೆ ನಿರ್ಧಾರ ತಗೊಂಡೆ? ಅವ್ನ ಪರ್ಫಾರ್ಮೆನ್ಸ್ ಗುಡ್ ಅಂತ ತಾನೇ ನಾನು ಕೊಟ್ಟೆ. ಪರ್ಫಾರ್ಮೆನ್ಸ್ ಗುಡ್ಡೆ, ಪರ್ಸನಲಿ ನಾಟ್ ಗುಡ್. ಏನು ಪರ್ಸನಲ್ ರಿಪೋರ್ಟ್? ನೀನು ಯಾವ ಥರ ಮ್ಯಾನೇಜರ್ ಅದೋ ಮಾಮ ಕೆಲಸ ಮಾಡಿಕೊಂಡು ಅದು ತಪ್ಪಲ್ಲ, ಕೆಲಸ ಬೇಕಲ್ವಾ? ನಿನಗೆ ನಾಚಿಕೆನೇ ಇಲ್ವಾ? ಇದಕ್ಕೆ ನನಗೆ ನಾಚಿಕೆ ಪಟ್ಕೊಂಡು ಪವರ್. ನಾವು ಬೇರೆ ಔಟ್ಸೋರ್ಸಿಂಗ್ ಕಂಪ್ನಿಯಿಂದ ಕೆಲವ್ರನ್ನ ಕೆಲ್ಸಕ್ಕೆ ತಗೊಂಡಿದ್ದೀವಿ, ಅದರಿಂದ ನಿನಗೆ ಇನ್ನೊಂದು ಸೋರ್ಸ್ ಕೊಡ್ತೀನಿ. ಓಕೆ? ಯಾವುದು? ನಿಮ್ಮ ಮ್ಯಾನೇಜ್ಮೆಂಟ್ ಗ್ರೂಪು ಕೆಲಸ ಅಂತ ನಡೆಸೋ ಟ್ರೈನಿಂಗ್ ಕಂಪ್ನಿಲಿ ದುಡ್ಡಿಸ್ಕೊಂಡು ಈ ಪ್ರಾಜೆಕ್ಟಿಗೆ ಬೇಕಾಗಿರೋ ಟ್ರೈನಿಂಗ್ನ ಕೊಟ್ಬಿಟ್ಟು ಹಂಗೆ ಒಳಗಡೆ ಸೇರಿಸ್ಕೊಂಡ್ಬಿಡ್ತೀರಾ. ಪಾಪ ಕಾಲೇಜಿಂದ ಡೈರೆಕ್ಟಾಗಿ ರಿಕ್ರೂಟ್ ಆಗುವಂಥ ಹುಡುಗರನ್ನ ನಾನ್ ಪರ್ಫಾರ್ಮಿಂಗ್ ಲಿಸ್ಟ್ಗೆ ಹಾಕ್ಬಿಡೋದು, ಹಂಗೆ ಆಚೆ ಕಳಿಸ್ಬಿಡೋದು, ಆಮೇಲೆ ನಿಮ್ಮ ಹುಡುಗರಿಗೆ ಕೆಲಸ ಕೊಟ್ಬಿಡೋದು. ಹಂಗೆ ತಾನೇ? ದಟ್ಸ್ ಕರೆಕ್ಟ್. ಕಂಪೇರ್ ದ ಪರ್ಫಾರ್ಮೆನ್ಸ್. ನಮಗೆ ಔಟ್ಪುಟ್ ಮಾತ್ರ ಮುಖ್ಯ. ಸರಿ, ಫೈನಲ್ ನಿರ್ಧಾರ ಏನು? He will be in bench. That's my final. ಶಿವಾನಿ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಒಂದ್ ವೇಳೆ ನೀವ್ ಈ ಮದ್ವೆನ ಮಾಡಿಸ್ತಾ ಇದ್ದಿದ್ರೆ ತಪ್ಪು ಮಾಡಿದ್ರಿ ಅನ್ನಿಸ್ತಾ ಇದೆ. ನಿಮ್ ಮಗನ್ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರಿ ಅನ್ಸುತ್ತೆ. ಇದು ಯಾವ್ದಕ್ಕೂ ನನಗೆ ಆನ್ಸರ್ ಸಿಗ್ತಾ ಇಲ್ಲ. ಇಲ್ಲ ಅಮ್ಮ, ನಮ್ಗೆ ಅಂತ ಒಬ್ರಿದ್ದಾರೆ ಅಂತ ನೆನ್ಸ್ಕೊಂಡ್ ಬದುಕೋ ಈ ಒಂಟಿತನ ತುಂಬಾ ಭೀಕರವಾಗಿದೆ. ಏನಮ್ಮ? I wanted to meet you after the incident, but somehow it didn't happen. Yeah. I know. ಏನು ಮಾಡೋದು? ತುಂಬ ಕಮಿಟ್ಮೆಂಟ್ಸ್, ವರ್ಕ್ ಪ್ರೆಷರ್. ಎನಿವೇಸ್, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ತಾನೇ? ಚಾಚಾ, ಅದೆಲ್ಲ ಆವತ್ತೇ ಮುಗ್ದೋಯ್ತು. ಥ್ಯಾಂಕ್ಸ್ ಟು ಯು. ಕಮಾನ್, ಇದಕ್ಕೆಲ್ಲ ಹೋಗಿ ಥ್ಯಾಂಕ್ಸ್ ಯಾಕೆ? ಅಯ್ಯೋ ಪಾಪಿ, ದ್ರೋಹಿ ನೋಡು ಒಬ್ಬನೇ ಬಂದು ಕೂತವನೆ. ಏಯ್ ಹಾಯ್ ಮಗ. ಓಕೆ, ನಾನ್ ಮ್ಯಾನೇಜ್ಮೆಂಟ್ ರಿವ್ಯೂ ಅಂತ ಯಾರಿಗೂ ಗೊತ್ತಿಲ್ಲ. ಡೆಫಿನೆಟ್ಲಿ ನಾಟ್. ಐ ಕ್ಯಾನ್ ಹ್ಯಾಂಡಲ್. ಬೈ. ಅವನ ಜೊತೆ ಇಷ್ಟೊತ್ತು ಇವಳು ಆನ್ಲೈನ್ ಅಲ್ಲಿ ಇದ್ಲು, ನಾ ಬಂದ್ಮೇಲೆ ಆಫ್ಲೈನ್ ಆಗ್ತಿದ್ದಾಳೆ. ಏನೋ ಮಗ, ನಮ್ಮನ್ನ ಬಿಟ್ಟು ಬಂದಿಯಲ್ಲೋ? ಹೊಟ್ಟೆ ಹಸಿತಾ ಇತ್ತು, ಸಾರಿ. ಎಂತ ಹಸುವಂತು? ನನಗೂ ಹಸಿತಾ ಇದೆ. ಊಟ ಮಾಡೋಣ? ಮಾಡಿ. ಫಿಲ್ಮ್ ನೋಡ್ದಾ? ಚೆನ್ನಾಗಿದ್ಯಾ? ಚೆನ್ನಾಗಿತ್ತು. ಹಾಯ್ ಶಾಲಿನಿ. ಹೇ ಹಾಯ್. ಇವತ್ ಮಿಡ್ ನೈಟ್ ಒಂದು ಮೂನ್ ಲೈಟ್ ಡಿನ್ನರ್ ಪಾರ್ಟಿ ಇದೆ. ಕ್ಯಾನ್ ಯು ಶೇರ್ ವಿತ್ ಮೀ? ವಾಟ್? ಇಲ್ಲ, ಸುಮ್ನೆ ಡಿನ್ನರ್ ನ ಶೇರ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಮಿಡ್ ನೈಟ್ ಫ್ಯಾಂಟಸಿನ ನನ್ನ ಜೊತೆ ಶೇರ್ ಮಾಡಿದ್ರೆ ನಿಮ್ ವೈಫ್ ಯಾರ ಜೊತೆ ಹೋಗ್ತಾರೆ? ಸ್ಟಾಪ್ ಇಟ್. ಏನ್ ಸರ್ ಹೀಗೆ ಹೇಳಿ ಹೋಗ್ಬಿಟ್ಲು? ಇದೀಗ ಬಂದ ಮಾಹಿತಿ. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಅನನ್ಯ ಗೋಲ್ಡ್ ಕಂಪನಿಯ ಮಾಲೀಕನನ್ನು ಬಂಧಿಸಿದ್ದಾರೆ. ಅವರು ಅಧಿಕ ಬಡ್ಡಿ ದೊರಕುವುದೆಂದು ಎಲ್ಲ ಜನಗಳಿಗೆ ಸುಮಾರು 450 ಕೋಟಿ ರೂಪಾಯಿಗಳನ್ನು ಯಾಮಾರಿಸಿದ್ದಾರೆಂದು ಸುದ್ದಿ ಬಂದಿದೆ. ಅವರ
ಅವರ ಹೆಂಡತಿ ರಾಜಲಕ್ಷ್ಮಿ ಮತ್ತು ಸಿಬ್ಬಂದಿಗಳನ್ನು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ಸಲ ಸಿನಿಮಾಲಿ ಟಿವಿಲಿ ಎಲ್ಲ ನೋಡಿದೀವಿ, ಆದ್ರೆ ಈ ಜನಗಳಿಗೆ ಬುದ್ಧಿನೇ ಬರಲ್ಲ. ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಬಡ್ಡಿ ಆಸೆ ತಗೊಂಡೋಗಿ ಅಲ್ಲಿ ಹಾಕ್ತಾರೆ, ಆಮೇಲೆ ಎಲ್ಲ ಕಳ್ಕೊಂಡು ಅಮ್ಮೋ ಅಂತ ನಿಂತ್ಕೋತಾರೆ. ಅಯ್ಯೋ ನಮ್ಮ ವಶಕ್ಕೆ ಕೊಡಿ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಲೋ ಮಗ, ಏನೋ ಇದು ನ್ಯೂಸ್ ಅಲ್ಲಿ? ಹೌದು ಕಣೋ, ನಾನು ನೋಡ್ದೆ. ನೀನ್ ಮಾತಾಡ್ದ? ಇಲ್ಲ ಕಣೋ, ಫೋನೇ ಹೋಗ್ತಿಲ್ಲ. ಅವ್ನ್ ತಪ್ಪಿಸ್ಕೊಂಡಿದ್ದಾನ ಕಣೋ. ಭಯ ಆಗ್ತಿದ್ಯೋ? ಭಯ ಪಡ್ಬೇಡ. ಏನ್ ಮಾಡೋದು? ಹೋಗ್ತಾನೆ, ಕಂಡು ಹಿಡಿಯೋಣ. ಭಯ ಪಡ್ಬೇಡ, ಯೋಚನೆ ಮಾಡೋಣ, ಏನ್ ಮಾಡ್ಬೋದು ಅಂತ ನೋಡೋಣ. ನೀನ್ ಆಫೀಸಿಗೆ ಬಾ, ಮಾತಾಡೋಣ. ನಾನೀಗ ಆಫೀಸ್ಗೆ ಹೋಗ್ತೀನಿ. ಅಯ್ಯೋ, ಸುಮ್ಮನೆ ಬಿಡೋದು ಏನೂ ಇಲ್ಲ. ಏನು ಗೊತ್ತಿಲ್ಲ. ಅಯ್ಯೋ, ನಮ್ಮ ಹುಡುಗರು ದುಡ್ಡು, ನಮ್ಮ ದುಡ್ಡು ಎಲ್ಲ ಒತ್ಕೊಂಡು ನಮ್ಮ ಹುಡುಗರು ಏನು ಎಲ್ಲ ದುಡ್ಡು ತಗೊಂಡಿಲ್ಲ. ಹೋಯ್ತು ಮಗ, ಏನಪ್ಪ ಮಾಡ್ತಿದ್ದ? ಎಲ್ಲ ಹೋಯ್ತು ಕಣೋ, ಎಲ್ಲ ದುಡ್ಡು ಒತ್ಕೊಂಡು ಜೀವನ ಹೋಯ್ತು ಕಣೋ. ಅಯ್ಯೋ, ಮನೆ ಹಾಳು ಮಾಡ್ಬಿಟ್ಟಿದ್ದಾರೆ. ಎಷ್ಟು ಕಷ್ಟ ನಾವು ಕಷ್ಟಪಟ್ಟು ದುಡ್ಡು ಹಾಕಿದ್ದೆ. ಹೌದು, ಮತ್ತೆ ಈಗ ಮೋಸ ಮಾಡ್ತಾರೆ ಅಂತ ಯಾರು ಗೊತ್ತಿದ್ದಕ್ಕೆ? ನಮಗೆ ಸರಿಯಾದ ಶಿಕ್ಷೆ ಆಗಬೇಕು. ಹೋಗಲ್ಲ, ಬೇಕು ನಮ್ಗೆ ದುಡ್ಡು. ಏನ್ ಬ್ರೋ ಹೀಗಾಗೋಯ್ತು? ನಾನು ಆಮೇಲೆ ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮಿ. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ದುಡ್ಡು ಎಲ್ಲ ಹೋಗಾಯ್ತು. ಏನಪ್ಪಾ ನಾರಾಯಣ, ಕೊಟ್ಟಿದ್ 35 ಲಕ್ಷನೋ ನಮ್ಮನ? ಇಲ್ಲಯ್ಯ, ಹೋದ್ ತಿಂಗಳ ಎಲ್ಲ ಬ್ಯಾಕಪ್ ಮಾಡಿದ್ದೆ. ಮತ್ತೆ ಮುಖ ಯಾಕೆ ಈ ತರ ಇದೆ? ನಿನ್ ಹೆಂಡತಿ ಬುಲ್ಡೋಜರ್ ತಗೊಂಡು ಹತ್ತಿಸ್ಬಿಟ್ಲಾ? ಹೋಗು ಹೋಗು ಹೋಗು. ಆಮೇಲೆ ಓದಿರುವಂತ ಬುದ್ಧಿವಂತರೇ ಎಲ್ಲ ಸೂಪರ್ ಆಗಿ ಮೋಸ ಹೋದ್ರಾ? ಜಾಲಿನಾ? ಎಲ್ಲರೂ 8% 10% ಅಂತ ಬಿಲ್ಡಪ್ ಕೊಡ್ತಾ ಇದ್ರಿ. ಈಗ ಟಾಪ್ ಅಪ್ ಮಾಡೋದಕ್ಕೆ ದುಡ್ಡಿಲ್ದೇ ಇರೋರ್ ತರ ಎಲ್ಲ ಸೈಲೆಂಟ್ ಮಾಡಲ್ ಇದ್ದೀರಾ? ಮೋಸ ಹೋಗಬೇಡ. ನಾನ್ ನಿನ್ಗೆ ಎಷ್ಟು ಸಲ ಹೇಳ್ದೆ, ಅಲ್ಲಿ ಯಾವನೋ ಏನೋ ಹೇಳ್ದ ಅಂತ. ಎಲ್ರು ನೋಡ್ತಾ ಇದ್ದಾರೆ. ಅಲ್ಲಿ ಯಾವನೋ ಏನೋ ಹೇಳ್ದ ಅಂತ ಅಂದ್ಬಿಟ್ಟು ದುಡ್ಡು ಹಾಕಿ ಮೋಸ ಹೋಗಿ ಬಂದು ಕೂತಿದ್ಯಲ್ಲೋ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಕಣೋ. ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ದಾನ ಮಗ. ಅವ್ನ್ ಕಳ್ಳ ಕಣೋ, ಫೋನ್ ಆಫ್ ಮಾಡ್ಲೇಬೇಕು. ಫೋನ್ ಆನ್ ಮಾಡ್ಬಿಟ್ಟು ಬಾ ಮನೆಗ್ ಬಾ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನ. ನಾನ್ ರಾಜು ಹತ್ರ ಮಾತಾಡಿದ್ದೀನಿ. ಸರಿ, ಅವನ್ನ ಹಿಡಿಯೋದಕ್ಕೆ ಒಂದು ಪ್ಲಾನ್ ಮಾಡೋಣ. ಹೇಗಾದ್ರೂ ಮಾಡಿ ಅವನ್ನ ಹಿಡಿದು ವಸೂಲಿ ಮಾಡೋಣ. ನೀನೇನ್ ತಲೆ ಕೆಡ್ಸ್ಕೊಬೇಡ. ಓಕೆ, ಚಿಲ್ ಮಾಡು. ಓಕೆ, ಕಮ್ ಕಮ್. ಇನ್ನು 3 ವರ್ಷ ನಿಮ್ ಸೀನಿಯರ್ಸ್ಗಿಂತ ಜಾಸ್ತಿ ಸಂಪಾದಿಸ್ಬೋದು. ಸರ್, ಐ ಡಿಡ್ ಡೂ ಎನಿಥಿಂಗ್ ಸರ್. ಸರ್, ನಂಗೆ ಸತ್ಯವಾಗ್ಲೂ ಏನೂ ಗೊತ್ತಿಲ್ಲ ಸರ್. ಅದನ್ನ ನಿನ್ನ ಮೊಬೈಲ್ ಎಲ್ಲ ರೆಕಾರ್ಡ್ ಮಾಡಿದ್ಯಾ? ಸರ್, ನೋ ಸರ್, ನೋ ಸರ್. ಇಲ್ಲ, ನಿನ್ನ ಮೇಲ್ ಐಡಿಯಿಂದ ಶಕ್ತಿ ಮೇಲ್ ಐಡಿ ಸೆಂಡ್ ಮಾಡಿದ್ಯಾ? ಎಲ್ಲಾನು ಮಾಡ್ಬಿಟ್ಟು ಏನು ಮಾಡಿಲ್ಲ ಅಂತ ಹೇಳ್ತಿದ್ಯಾ? ನಿಮ್ಗೆಲ್ಲ ನಾನು ಮುಟ್ಟಾಳನ್ ತರ ಕಾಣಿಸ್ತಿದ್ದೀರಾ? ನೀವ್ ಹೇಳೋದೆಲ್ಲ ಕೇಳ್ಕೊಂಡ್ ಕುತ್ಕೊಳ್ಳೋದಕ್ಕ ನಾನು ಬಂದಿರೋದಿಲ್ಲ. ನೀನು ಅಷ್ಟು ಡೀಟೇಲ್ಸ್ ನಾನು ಹೈಯರ್ ಅಥಾರಿಟಿ ಕಳಿಸ್ತಾ ಇದೀನಿ. ಸರ್, ನೋ ಸರ್. ಯು ಆರ್ ಟರ್ಮಿನೇಟೆಡ್. ಸರ್, ನನ್ನ ಲೈಫ್ ಸರ್. ಸರ್, ನೋ ಗೆಟ್ ಲಾಸ್ಟ್. ಸರ್, ನನ್ನ ಲೈಫ್ ಹೋಗ್ಬಿಡುತ್ತೆ ಸರ್. ಲೀವ್. ಸರ್, ಶಕ್ತಿ, ಐ ಡಿಡಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತೀಯಾ? We are going to form an investigation panel to thoroughly check who all are involved in this case. You cooperate with them. Sure, sir.
we have strong and full evidence on data preservance. For now, for your life cost, ನಾವು ನಿನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಲ್ಲ. After thorough investigation, it will be done. Client wants to take severe action on you. So, please. ಶಕ್ತಿ ಏನಾಯ್ತು? ಶಕ್ತಿ ಏನು ಅಂತ ಕೇಳ್ರು. ನಿಂತ್ಕೊಳ್ಳು. ಅಂಕಲ್, ಏನಮ್ಮ? ಇದ್ಯಾಕ್ ಸ್ಟೋರ್ ರೂಮ್ ಅಲ್ಲಿದೆ? ಇದರಲ್ಲೇ ನಮ್ ಪ್ರೀತಿ ಕತೆ ಇರೋದು. ಲವ್ ಸ್ಟೋರಿನಾ? ಹೌದಮ್ಮ. ಅಪ್ಪ, ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳಪ್ಪ. ನಾನು ಬಿಳಿ ಕಾಗದ ಆಗಿದ್ದೆ, ಅದ್ರ ಮೇಲೆ ಅವಳು ಏನೇನೋ ಗೀಚಿದಳು. ಈಗ ನಾನು ನಾನಾಗಿ ಇಲ್ಲ. ಬೆಳಗ್ಗೆ ರಾತ್ರಿ ಒಂದು ಮುದ್ದಾದ ಮಗುನ ನಾವು ಜೋಪಾನವಾಗಿ ಮುದ್ದಾಡಿಸ್ತೀವೋ ಅವಳ ನೆನಪುಗಳು. ನಾವು ಅನ್ಕೊಂಡಾಗ ಸಿಗದೇ ಇರೋ ಪ್ರೀತಿ ಇನ್ಯಾವಾಗ್ಲೂ ಸಿಕ್ಕದಾಗ ಸಂತೋಷ ಸಿಗೋದಿಲ್ಲ. ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳು ಇದೆಲ್ಲ ಕಳೆದು ಹೋದ್ರೂನು ಬದಲಾವಣೆ ಬದಲಾಗ್ಬೋದು. ಆದ್ರೆ ಯಾವತ್ತೂ ಬದಲಾಗದೆ ಇರೋದು ಅವಳ ನೆನಪು. ಮನಸ್ಸಿಗೂ ಮರೆಯೋ ಶಕ್ತಿ ಇದೆ. ಅದನ್ನ ಸುಳ್ಳಾಗ್ಸಿದ್ದು ಅವಳ ಪ್ರೀತಿ. ಏಕೆಂದರೆ ಯಾವುದೇ ವಿಜ್ಞಾನನು ಕಂಡು ಹಿಡಿದೇ ಇರೋಂಥ ಪ್ರಾಣ ಪ್ರೀತಿ. ನನ್ನ ಉಸಿರೇ ಅವಳು. ಈ ಕವಿತೆ ನನ್ನನ್ನ ಕವಿನನ್ನಾಗಿ ಮಾಡ್ಲಿಲ್ಲ, ಅವಳಿಗೆ ಪ್ರಿಯತಮನನ್ನಾಗಿ ಮಾಡ್ತು. ನಾನು ಫಸ್ಟ್ ಇಯರ್ BSc ಫಿಸಿಕ್ಸ್, ಅವ್ರ BA ಕನ್ನಡ ಲಿಟರೇಚರ್ ಫೈನಲ್ ಇಯರ್. ಒಂದಿನ ಒಂಟಿಯಾಗಿ ಬಂದ್ಲು, ವೀಣೆ ಜೊತೆ, ಸರಸ್ವತಿ ತರ. ಸುಂದರಿ ಸುಂದರಿ ಅಂತ ಒಂದ್ ಸುಂದರಿ, ಜೊತೆಗೆ ವಿಜಯ್ ಭಾಸ್ಕರ್ ಸಂಗೀತ. ನಾನು ಹಾಗೆ ನೋಡ್ತಾ ಇದ್ದೆ. ಸ್ವಲ್ಪ ನನ್ ಕಣ್ಣಿಂದ ದೂರ ಹೋಗು, ನನ್ನಿಂದ ನೋಡಕ್ ಆಗ್ತಿಲ್ಲ ಅಂದ್ರು. ಆಗ ನನ್ ಕೈಯಲ್ಲಿದ್ದಿದ್ ವೀಣೆಯಿಂದ ತಾನಾಗೆ ನಾದ ಹೊರಡೋಕ್ ಶುರು ಆಗೋಯ್ತು. ಬೇರೆ ಏನು ಯೋಚನೆ ಮಾಡ್ಲಿಲ್ಲ, ಐ ಲವ್ ಯು ಅಂತ ಹೇಳ್ಬಿಟ್ಟೆ. ನಮ್ ಪ್ರೀತಿ ಕಾಲೇಜನ್ನು ದಾಟಿ ಗಾಳಿಲ್ ತೇಲಿ ಇಬ್ರು ಮನೆ ಒಳಗೆ ನುಗ್ತು. ಪ್ರೀತಿನ ದೂರ ಮಾಡೋಕೆ ನಮ್ಮೂರಲ್ಲಿ ಕಾರಣನ ಇರ್ಲಿಲ್ಲ. ಕೆಳಗ್ ಬಿದ್ರೆ 1000 ಕಾರಣಗಳು. ನಮ್ಮ ಪ್ರೀತಿನ ದೂರ ಮಾಡೋದಕ್ಕೂ 1000 ಕಾರಣಗಳಿತ್ತು. ಓದು, ಜಾತಿ, ಅಂತಸ್ತು, ಹಣ, ಈ ರೀತಿ ಎಲ್ಲ ಹೇಳ್ಕೊಂಡು ಹೋಗ್ಬೋದು. ಅಲ್ಲಿಗೆ ನಿಂತು ಹೋಯ್ತು. ಅವ್ರ ಧ್ವನಿ ಕೇಳಿಸ್ಲಿಲ್ಲ, ಅವ್ರ ದೃಷ್ಟಿ ನನ್ ಮೇಲೆ ಬೀಳ್ಲಿಲ್ಲ. ಕತ್ರಿಸೋಕೆ ತುಂಬಾ ಮಚ್ಚುಗಳು. ನಮ್ಮಪ್ಪ ನಮ್ಮಮ್ಮನ ಹತ್ರ ಹೇಳಿದ್ರು, ಅದು ಬರೀ ಕೊಳಲಿನ ಪ್ರೀತಿ, ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಅವ್ರಿಗ್ ಗೊತ್ತಿಲ್ಲ ಪ್ರೀತಿ ಅನ್ನೋದು ಪಾರಿವಾಳದ ಸೌಂದರ್ಯಕ್ಕೂ ಕಾಮದಲ್ಲಿ ಬರೋ ಪ್ರೀತಿ ಅಲ್ಲ ಅನ್ನೋದು. ನಮ್ಮಮ್ಮ ಇವ್ರನ್ನ ನೋಡೋಕ್ ಬಂದ್ರು. ಇವ್ರ ಮನೇಲಿ ಯಾರಿಗೂ ಇಷ್ಟ ಇಲ್ಲ. 7 ವರ್ಷ 3 ತಿಂಗಳು 9 ದಿನ ಆದ್ಮೇಲೆ ಇವ್ರನ್ನ ನೋಡ್ದೆ. ನಾನು ಕೂಡ. ಅವ್ರನ್ನ ನೋಡಿದ ಕ್ಷಣ ಒಂದ್ ರೀತಿಲಿ ಬೇರೆ ಊರ್ ದೇವಸ್ಥಾನದಲ್ಲಿ ನಮ್ ಮದ್ವೆ ನಡೀತು. ನನ್ ಮೇಲಿಟ್ಟಿರೋ ಪ್ರೀತಿನ ಮಾತ್ರನೇ ನಂಬಿ ನನ್ ಜೊತೆಗ್ ಬಂದ್ಲು. ಅಲ್ಲಿಂದ ವಾಪಸ್ ಬಂದ್ಮೇಲೆ ನಮ್ ಜೀವನನೇ ಬೇರೆ ರೀತಿ. ಅವತ್ತಿಂದ ನಾನಿದನ್ನ ಮುಟ್ಟೇ ಇಲ್ಲ. ಅಮ್ಮ, ನನ್ಗೋಸ್ಕರ ಒಂದ್ಸಲ
ಆಂಟಿ ಪ್ಲೀಸ್ ನನಗೋಸ್ಕರ. ಅಜ್ಜಿ ಪ್ಲೀಸ್. ನಿಲ್ಸಿ, ಏನಿದು ಮನೆನ ಕ್ಲಬ್ಬ? ಮನೆಗ್ ಬಂದ್ ನೆಮ್ಮದಿಯಾಗಿರೋಣ ಅಂತಂದ್ರೆ ನಿಮ್ ಸದ್ದು ಬೀದಿ ಕೊನೆವರೆಗೂ ಕೇಳಿಸ್ತಾ ಇದೆ. ವಯಸ್ಸಾಗಿದೆ, ಇನ್ನು ಬುದ್ಧಿ ಬಂದಿಲ್ಲ. ಏಯ್, ಅಪ್ಪ ಅಮ್ಮ ಹೇಗ್ ಲವ್ ಮಾಡಿದ್ರು ಅಂತ ಕೇಳ್ತಾ ಇದ್ದೀನಿ. ಹೌದು, ತುಂಬಾ ಮುಖ್ಯ. ಅವ್ರವ್ರಿಗೆ ಆಫೀಸಲ್ಲಿ ಏನೇನೋ ತೊಂದ್ರೆ, ಇಲ್ಲಿ ನನಗ್ ಮನೆನೇ ತೊಂದ್ರೆ. ಯಾಕಾದ್ರೂ ನಿಮ್ ಗುಟ್ಟದ್ನೋ. ಏಯ್, ಯಾಕೋ ಹೀಗ್ ಮಾತಾಡ್ತಿದ್ಯಾ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಏನ್ರಿ, ಏನಾಯ್ತು ನಿಮ್ಗೆ? ಏನೂ ಆಗಿಲ್ಲಮ್ಮ, ಏನೂ ಆಗಿಲ್ಲ, ನಥಿಂಗ್. ಇಲ್ಲಿವರೆಗೂ ನಡೆದಿದ್ದೆಲ್ಲ ಒಳ್ಳೆ ರೀತಿಲಿ ನಡೀತು. ಇನ್ಮೇಲೆ ನಡೆಯೋದೆಲ್ಲ ತುಂಬಾ ಚೆನ್ನಾಗೇ ನಡೆಯುತ್ತೆ. ಲೋ ಶಕ್ತಿ, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಅಯ್ಯೋ, ನಿಮ್ಗೆಲ್ಲರಿಗೂ ನಾನು ಕೈ ಎತ್ತಿ ದಯಮಾಡಿ ಕೇಳ್ಕೊತೀನಿ. ಈ ತರ ಮಾತಾಡಿ ಮಾತಾಡಿ ನನ್ನ ಜೀವನ ಹಾಳು ಮಾಡ್ಬಿಟ್ರಿ. ನಾನು ಒಬ್ನೇ ಇದ್ಬಿಡ್ತೀನಿ. ನನ್ನ ಹತ್ರ ಯಾರು ಮಾತಾಡೋದ್ ಬೇಡ, ನನ್ನ ಬಿಟ್ಬಿಡಿ ಪ್ಲೀಸ್. ಬಾರೆ. ಎಲ್ಲಿವ್ರಲ್ಲ ಮಾ ಮಾ ಅಣ್ಣ ಒಂಟಿ. ಅದೆಂಗೋ ದುಡ್ಡು ಇಸ್ಕೊಳ್ಳೋವರೆಗೂ ರೀಚಬಲ್ ಆಗಿರ್ತೀರಾ, ದುಡ್ಡು ತಗೊಂಡ್ಮೇಲೆ ನಾಟ್ ರೀಚಬಲ್ ಆಗ್ಬಿಡ್ತೀರಾ? ಇಲ್ಲ ಅಣ್ಣ, ಸಿಗ್ನಲ್ ಪ್ರಾಬ್ಲಮ್. ಸಿಗ್ನಲ್ ಪ್ರಾಬ್ಲಮಾ? ನೀನೇ ಪ್ರಾಬ್ಲಮ್ ಕಣ. ಅದಕ್ಕೆ ನಿನ್ನ ಕೆಲ್ಸದಿಂದ ತೆಗ್ದಿರೋದು. ನಮ್ಮಣ್ಣ ಕುತ್ಕೊಂಡ್ ಕೊಡೋ ದುಡ್ಡನ್ನ ನಡ್ಕೊಂಡೋಗಿ ಈ ತರ ಈಸ್ಕೊಳ್ಳೋ ಅಭ್ಯಾಸ ಇಲ್ಲ. ಮನೇಲಿ ಹೆಣ್ಮಕ್ಳಿದಾರಲ್ವಾ ಅಣ್ಣ, ನಮ್ಮ ಹುಡುಗರಿಗೆ ವಸ್ತು ಎತ್ತಿ ಅಭ್ಯಾಸ ಇಲ್ಲ, ಹೆಣ್ಮಕ್ಳನ್ನ ಮಾತ್ರ ಎತ್ತಿ ಅಭ್ಯಾಸ. ಇನ್ನು 2 ದಿನ ದುಡ್ಡು ಬರ್ಬೇಕು, ಅರ್ಥ ಆಯ್ತಾ? ಇದೇ ಲಾಸ್ಟ್ ಚಾನ್ಸ್. ಅಣ್ಣ ಹತ್ತಣ. ಇದ್ರಲ್ಲಿ ಬಿಸ್ಕೆಟ್ ಬೇರೆ. ಎತ್ತ ಗಾಡಿ. ವಾಣಿಯಮ್ಮ, ವಾಣಿಯಮ್ಮ, ಏ ವಾಣಿಯಮ್ಮ. ಏ ಮುದ್ಕಿ, ಯಾಕೆ ಇಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ಯಾ? ನಾನ ಕೂಕೋತಿದ್ದೀನಿ. ತಗೊಂಡಿರೋ ಸಾಲನ ವಾಪಸ್ ಕೊಟ್ಟಿಲ್ಲ ಅಂತ ನಿನ್ನ ಮಗನ್ ಶರ್ಟ್ನ ಯಾರೋ ಒಬ್ಬ ಹಿಡಿದು ಕೇಳ್ಬಿಟ್ಟು ಹೋದ. ನನ್ ಮಗನ್ನ? ಇನ್ನ ನನ್ನ ಮಗನ್ನ ಅಲ್ಲಿ ನೋಡು, ಊರೇ ನಗ್ತಿದೆ. ನನ್ ಮಗ ಅಂತವನಲ್ಲ. ನೀ ಸುಮ್ನೆ ಹುಚ್ಚಿ ತರ ಮಾತಾಡ್ಬೇಡ, ಹೋಗೋ ಇಲ್ಲಿಂದ. ನಾನ್ ಯಾಕೆ ಸುಳ್ಳು ಹೇಳಿ? ಅವನಂತ ವ್ಯಕ್ತಿ ಅಲ್ಲ. ನೀ ಸುಮ್ನೆ ಏನೇನೋ ಮಾತಾಡ್ಬೇಡ, ಹೋಗೋ ಇಲ್ಲಿಂದ. ನಾನ್ ಮಾತಾಡ್ತಿದ್ದೀನಾ? ನಂಬುದ್ರೆ ನಂಬು, ನಂಬ್ಲಿಲ್ಲ ಅಂದ್ರೆ ಹೋಗೆ. ಬೆಳ್ಸೋಳ್ ನೋಡು ಒಳ್ಳೆ ಸಾಲ್ಗಾರನ್ನ. ನನ್ ಮಗ ಹಾಗೆಲ್ಲ ಮಾಡೋದಿಲ್ಲ. ಏನು ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಫೀಸಲ್ಲಿ? ಹೇಳಿದ್ರೆ ಹಂಗೆ ನನ್ನ ಪ್ರಾಬ್ಲಮ್ ಸರಿ ಮಾಡ್ಬಿಡ್ತೀಯಾ? ಇಲ್ಲ, 2 days ಇಂದ ನಿಮ್ಮ ಆಕ್ಟಿವಿಟೀಸ್ನ ನೋಡ್ತಾ ಇದ್ದೀನಿ. ತುಂಬಾನೇ ರೆಸ್ಟ್ಲೆಸ್ ಆಗಿದ್ದೀರಾ. ನೀನ್ ಹೇಳಿದ್ರೆ ಏನ್ ವಿಷಯ ಅಂತ ಗೊತ್ತಾದ್ಮೇಲೆ ನಿಮ್ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅಂತ. ನಿನ್ನಿಂದ ಸಮಾಧಾನ ಮಾತ್ರ ಸಾಧ್ಯ. ಈ ಜಗತ್ನಲ್ಲಿ ಅದು ಕೂಡ ಇಲ್ಲದೆ ಇದ್ದವ್ರು ಇದ್ದಾರೆ ಗೊತ್ತಾ? ನಿನ್ನ ಹತ್ರ ಸಮಾಧಾನ ಕೇಳದ್ನಾ? ನನಗಂತ ಒಂದು ಜೀವನ ಹುಡುಕೋಟ ನೋಡು. ಹುಡುಕಿ ನೀವು ತುಂಬಾ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಯು ನೋ ಒನ್ ಥಿಂಗ್, ಲೈಫಲ್ಲಿ 90% ಬಿಟ್ಕೊಟ್ಟು 10% ತಗೊಳ್ಳೋದೆ ಅಷ್ಟೇ ಬರೋದು.
ನಾನು ಎಷ್ಟು ಅಂತ ಇವ್ನಿಗೆ ದುಡ್ಡು ಕೊಡ್ತಾನೆ ಇರೋದು. ಆಮೇಲೆ ಯಾವನ್ ಹೆಂಡತಿ ಹತ್ರ ಒದೆ ತಿನ್ನೋದು? ಎಲ್ಲೆಲ್ಲೋ ಸಾಲ ತಗೊಂಡು ನಮ್ಮ ತಲೆ ತಿಂತಾವ್ರಿ. ಹೋಗು. ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ಸಂದರ್ಭದಲ್ಲಿ ಮುಚ್ಚಿದ ಪಬ್ ಓಪನ್ ಆಗ್ತಿದೆ. ಅಡಿಗೆ ಏನಾದ್ರು ಮಾಡ್ದ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ನಿನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ನಾಗರಿಕರು ಸೇರಿ ಒಟ್ಟು 241 ಜನ ಸಾವನ್ನಪ್ಪಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಅಲ್ಲಿ ಇಕ್ಕಟ್ಟಾಗಿದ್ರು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಇಲ್ಲಿ ಕಣ್ಣು ಮುಚ್ಚಿದ್ರೆ EMI ತಾನೇ ಕಣ್ಣು ಮುಂದೆ ಬರುತ್ತೆ. ಈಗಿನ ಕಾಲದ ಹುಡುಗರಿಗೆ ಇಷ್ಟ ಆಗಿದ್ದಕ್ಕೂ ಇಷ್ಟಪಡೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ. ನಮ್ಮ ಹುಡುಗರಿಗೆ ವಸ್ತು ಎತ್ತಿ ಅಭ್ಯಾಸ ಇಲ್ಲ, ಹೆಣ್ಮಕ್ಳನ್ನ ಮಾತ್ರ ಎತ್ತಿ ಅಭ್ಯಾಸ. ಇನ್ನು 2 ದಿನ ದುಡ್ಡು ಬರಬೇಕು. ನಿಮ್ಮ ಗ್ರಹಗಳೆಲ್ಲ ತುಂಬಾ ವೀಕ್ ಆಗಿದೆ ಕಣಪ್ಪ. ದಕ್ಷಿಣದಲ್ಲಿರೋ ಮನೆನ ಈಗ ಉತ್ತರಕ್ಕೆ ಬದಲಾಯಿಸ್ಬೇಕು. ಕಾಲ್ ಬರ್ತಾ ಇದೆ. ಹಲೋ, ಏನು? ಸರಿ, ಏನೋ ಮಾಡಿ. ಏನಂತೆ? ನಿಮ್ ತಮ್ಮ ಮನೆ ಬದಲಾಯಿಸಕ್ ಹೇಳಿದ್ರು. ವಾಸ್ತು ಸರಿಲ್ವಂತೆ. ಯಾರ್ ಫೋನಲ್ಲಿ? ಅವ್ರ ಫ್ರೆಂಡ್. ಯಾಕೆ ಹೀಗಾದ ಅಂತಾನೆ ಗೊತ್ತಾಗ್ತಿಲ್ಲ. ತಗೊಳ್ಳಿ, ಎಲ್ಲ ಇದ್ರಲ್ಲೇ. ಥ್ಯಾಂಕ್ಸ್ ಸರ್. ಖಂಡಿತ ಸರ್. ಸರ್ ಒಂದು ವೆಹಿಕಲ್ ಕೊಟ್ಬಿಡ್ತೀನಿ ಸರ್. ಖಂಡಿತ ಸರ್. ಏನೋ ದುಡ್ಡು ತಗೊಂಡು ವಾಪಸ್ ಕೊಟ್ಟಿಲ್ಲ? ಏನಾ ಎಷ್ಟು ಸಲ ಮನೆ ಬಾಗ್ಲಿಗೆ ಬಂದಿರ್ತೀಯ? ದುಡ್ಡು ಕೊಡು ಅಂತ ಕೇಳ್ಕೊಂಡು ಒಂದ್ಸಲ ಫೋನ್ ಮಾಡಿದ್ರೆ ತೆಗೆಲ್ವಾ? ಊರಲ್ಲಿರೋರ್ಗೆಲ್ಲ ಕರೆದು ನಿಮ್ಮಪ್ಪ ಅಡ್ವೈಸ್ ಮಾಡ್ತಾರೆ. ಸಾಲ ತಗೋಬಾರ್ದು ಅಂತ ನಿಮ್ಮಪ್ಪ ಹೇಳಿಲ್ವೇನೋ? ದುಡ್ಡು ಯಾವಾಗ ಕೊಡ್ತೀಯಾ? ಯಾವಾಗ್ಲೂ ಕೊಡ್ತೀಯಾ? ಅಲ್ಲ ಕಣ, ಸಾಲ ತಗೊಂಡ್ ಮನೆ ಬಿಟ್ಟು ಓಡೋದ್ರೆ ಕಂಡಿಡಿಯಕ್ಕಾಗಲ್ಲ ಅನ್ಕೊಂಡಿದ್ಯಾ? ಶಕ್ತಿ ಮಗ, ನನ್ ದುಡ್ಡು ಯಾವಾಗ್ಲೂ ಕೊಡ್ತೀಯಾ? ನನ್ನ ಹೆಂಡತಿ ಗಂಟ ತಡೆಯಕ್ಕಾಗ್ತಿಲ್ಲ. ಬೈತಾನೆ ಇಲ್ಲ. ಬಡ್ಡಿನೂ ಕೊಡೋದಿಲ್ವಾ? ಅಸಲು ಕೊಡಲ್ಲ, ಬಡ್ಡಿನೂ ಕೊಡಲ್ಲ ಅಂದ್ರೆ ಹೆಂಗೋ? ಟೊಯೋಟಾ ಕಂಪನಿಯಿಂದ ಫೋನ್ ಮಾಡ್ತಾ ಇದೀವಿ. ನೀವು ಕೇಳಿದ ಮಾಡೆಲ್ ಸಿದ್ಧವಾಗಿದೆ. ಯಾವಾಗ ಬುಕ್ ಮಾಡ್ತೀರಾ ಸರ್? ನಾವು OTC ಬ್ಯಾಂಕ್ ದುಡ್ಡು ಯಾವಾಗ ಕೊಡ್ತೀಯಾ? ನೀವು EMI ಕಟ್ಟಿ 3 ತಿಂಗಳಾಗಿದೆ. ಅದೆಲ್ಲ ಈಗ ಪೆಂಡಿಂಗ್ ಅಲ್ಲಿದೆ. ಕಮಿಂಗ್ ಫ್ರೈಡೆ ನೀವು ಮ್ಯಾನೇಜರ್ನ ಮೀಟ್ ಆಗಬೇಕು. ಹಲೋ. ಈಗ ರಾಜು ಹೇಳ್ದ ಅವನು ಸಿಟಿ ಹೊರಗಿರೋ ದುರ್ಗಾ ಲಾಡ್ಜಲ್ಲಿ ಬಚ್ಚಿಟ್ಕೊಂಡಿದ್ದಾನಂತೆ. ತಕ್ಷಣ ಹೋಗಿ ಹಿಡಿಯೋ. ನನಗೇನು ಗೊತ್ತಿಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಕನ್ನಡದಲ್ಲಿ ಮಾತಾಡಯ್ಯ. ಇಲ್ಲಿರೋರ್ಗೆ ಕನ್ನಡನೇ ಅರ್ಥ ಆಗಲ್ಲ, ನೀನ್ ಬೇರೆ ಮಾತಾಡ್ತೀಯಾ? ಇವ್ರಿಗೆಲ್ಲ ಮಾತೃಭಾಷೆ ಬಿಟ್ಟು ಬೇರೆ ಯಾವ ಭಾಷೆನೂ ಗೊತ್ತಿಲ್ಲ. ದಯವಿಟ್ಟು ಕನ್ನಡದಲ್ಲಿ ಮಾತಾಡು. ಕನ್ನಡ ಫ್ರೆಂಡ್ಸ್, ನಾನಿಲ್ಲಿ ನಿಮ್ಗೆ ಕತೆ ಹೇಳೋದಕ್ ಬಂದಿಲ್ಲ. ನನಗೆ ಈ ಊರಲ್ಲಿ ಸ್ವಾಗತ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನನಗೆ ಸ್ವಾಗತ ಕೋರೋದಕ್ಕೋಸ್ಕರ ಕಾಯ್ತಾ ಕೂತಿರೋ ನಿಮ್ಮೆಲ್ಲರಿಗೂ ನಮ್ಮನ್ನ ಹಿಡ್ಕೊಟ್ಬಿಟ್ಟಿದ್ದಾನೆ. ಅವನು ಇಲ್ಲಿಗೆ ಬಂದಿದ್ದಾನೆ. ದೊಡ್ಡ ರಾಜಕಾರಣಿಗಳು, ಬಿಲ್ಡರ್ಸ್ಗಳು ಬರ್ತಾರೆ ಅಂತ ಯಾಮಾರ್ ಇಲ್ಲಿಗೆ ಬಂದ್ಬಿಟ್ಟೆ. ಬರ್ತಿದ್ದ ಹಾಗೆ ಕಚ್ತಾ ಇದೆ. ಊರೂರಲ್ಲಿ ಬ್ರಾಂಚ್ ಮಾಡಿ ಯಾಮಾರ್ಸೋ ನಿನಗೆ ಯಾರು ಯಾವ ಬ್ರಾಂಚ್ ಅಂತ ನಿನ್ಗೆ ಗೊತ್ತಾಗುತ್ತೆ? ಅವನ್ ಬಾಯ್ ಏನೋ ನೋಡ್ತಿದ್ಯಾ? ಅವನ್ ನಮ್ಗೆ ಬೈತಾ ಇರೋದು. ಯಾವ ಬ್ರಾಂಚು? ಅಣ್ಣ, ಮಲ್ಲೇಶ್ವರಂ ಬ್ರಾಂಚು. 4 ವರ್ಷದಿಂದ ಕಟ್ತಿದ್ದೀನಿ ಅಣ್ಣ, ಏಜೆಂಟ್ ಅರ್ಜುನ್ ಕಡೆಯಿಂದ. ಓ, ಅವನ್ಗೊಬ್ನೇ ಮಗ ಇದ್ದಾನಲ್ಲ? ಹೌದಣ್ಣ. ನಾಡಿದ್ದು ಸೂಸೈಡ್ ಮಾಡ್ಕೊಳ್ತಿದ್ದಾನಲ್ವಾ? ಹೌದಣ್ಣ. ಲೇ, ಎಲ್ಲ ರೆಡಿ ಮಾಡಿ ಇಟ್ಕೊಳ್ರೋ, ಕರೆಕ್ಟ್ ಆಗಿ ಮಾಡ್ರೋ. ಇವರಿಂದಾನೆ ಬೇಡದೆ ಇರೋ ನಾಯಿಗಳೆಲ್ಲ ಇಲ್ಲಿ ಬಂದ್ ಬೊಗಳ್ತಾವೆ. ಏನು ಎದುರಿಸ್ತಾ ಇದೀಯಾ?
ಇದಕ್ಕೆಲ್ಲ ಭಯ ಪಡೋನಲ್ಲ ನಾನು. ಮರ್ಯಾದೆಯಿಂದ ದುಡ್ಡು ಕೊಡು. ದುಡ್ಡನ್ನ ವಾಪಸ್ ಕೊಡದ? ಚಿಟ್ ಫಂಡ್ ಅಲ್ಲಿ ಕಟ್ಟಿ ದುಡ್ಡನ್ನ ವಾಪಸ್ ಕೊಡು ಅಂತ ಕೇಳಿದ್ ಮೊದಲನೇವ್ ನೀನೇ ಕಣೋ. ಅದು ಸರಿ, ನಿನ್ನಂತ ಗೊಣ್ಣೆ ಸುರಿಸ್ಕೊಂಡ್ ಬರೋರ್ಗೆಲ್ಲ ದುಡ್ಡು ಕೊಡ್ತಾ ಹೋದ್ರೆ ನಾವೇನು ನೆಕ್ಕೊಂಡ ತಿನ್ಬೇಕು? ಲೇ, ಜೂಜಾಟದಲ್ಲಿ ಕಳ್ಕೊಂಡಿದ್ ದುಡ್ಡನ್ನ ಕೇಳೋನು ಮುಟ್ಟಾಳ, ಅದನ್ನ ವಾಪಸ್ ಕೊಡೋನು ಅವನ್ ಇನ್ನೂ ಮುಟ್ಟಾಳ. ಬೆಳಿಗ್ಗೆಯಿಂದ ಕಷ್ಟಪಟ್ಟು ಬೇವ್ರರ್ಸಿ ಸಂಪಾದನೆ ಮಾಡಿ ಪರ್ಸನಲ್ ಲೋನ್ ಹಾಕಿ ದುಡ್ಡು ಹಾಕಿರೋ ದುಡ್ಡದು ವಾಪಸ್ ಕೊಡಿ ಅದನ್ನ. ಲೇ, ಲೋನ್ ತಗೊಂಡ್ರೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೆ ಒಡವೆ ಇಸ್ಕೊಡ್ರು, ಹಾಗಿಲ್ಲ ಅಂದ್ರೆ EMI ತಗೊಂಡು ಒಂದ್ ಮನೆ ಕಟ್ರು. ಯಾಕೆ ನನ್ ಕಂಪ್ನಿಲಿ ಹಾಕ್ತೀರಾ? ಆಸೆ ದುರಾಸೆ. ಒಂದ್ ನಟಿನ ಹಾಕಿ ಆಡ್ ಮಾಡಿಸಿ ನಾನು 20% 30% ಬಡ್ಡಿನ ಕೊಡ್ತೀನಿ ಅಂದ್ಬಿಟ್ರೆ ಅತಿ ಆಸೆಯಿಂದ ಇಲ್ಲಿ ಬಂದು ದುಡ್ಡು ಕಟ್ಬಿಡ್ತೀರಾ. ನಮ್ಗೆ ಬಾಚ್ಕೊಳ್ಳೋದಕ್ಕೆ ಈಸಿ ಆಗಿದೆ. 4 ವರ್ಷದಿಂದ ನಮ್ ಕಂಪನಿನ ಒಳ್ಳೆಯವರು, ಒಳ್ಳೆ ಕಂಪನಿ, ಸರಿಯಾಗಿ ನಿಮ್ಗೆ ದುಡ್ಡು ಸಿಕ್ಕಿಲ್ಲ ಅಂದ್ಮೇಲೆ ಫ್ರಾಡ್ ಕಂಪನಿ. ನಿನಗೆ ನ್ಯಾಯ ಧರ್ಮ ಅನ್ನೋದೇ ಇಲ್ವಾ? ಏಯ್, ಊರ್ ದುಡ್ಡು ಹೋಯ್ತು ಅಂತ ನಾ ಬಂದೆ, ನಿನ್ ದುಡ್ಡು ಹೋಯ್ತು ಅಂತ ತಾನೇ ಬಂದಿದ್ದು. ನೀನೆಲ್ಲ ನ್ಯಾಯ ಧರ್ಮದ ಬಗ್ಗೆ ಮಾತಾಡ್ತೀಯ? ನೀವೆಲ್ಲ ಚೆನ್ನಾಗೇ ಇರೋದಿಲ್ಲ. ಏಯ್, ದೊಡ್ಡ ಇವನ್ ತರ ಶಾಪ ಕೊಡ್ತಿದ್ಯಾ? ಇದೇನು ರಾಜರ ಕಾಲನ? ತಮ್ಮ, ನಿನ್ನ ಆಶೀರ್ವಾದ ನನಗೆ ಅಕ್ಷತೆ ಹಾಕಲ್ಲ, ನಿನ್ ಶಾಪನೂ ನನಗೇನು ಆಗಲ್ಲ. ನೀನ್ ಕಳ್ಕೊಂಡಿಲ್ಲ ಕಣೋ ಹುಡುಕಿ ಕಂಡು ಹಿಡಿಯೋದಕ್ಕೆ. ಅವನ್ನ ಫ್ರೀ ಆಗಿ ಬಿಡ್ರೋ. 2 minutes ಶುಗರ್, ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಕೈ ಒದ್ದೆ ಆಗಿದೆ. ನಿನಗೊಂದು ಸಣ್ಣ ಕತೆ ಹೇಳಲಾ? ಏನಪ್ಪ, ಆಡಿಯೋ ಫಂಕ್ಷನ್ ಅಲ್ಲಿ ಆಕ್ಟ್ರೆಸ್ ಹೇಳಿದ್ರೆ ಕೇಳ್ತೀಯಾ? ನಾನು ಹೇಳಿದ್ರೆ ಕೇಳಲ್ವಾ? ಕೇಳಿಸ್ಕೊ ಮಗನೇ. ಒಬ್ಬ ಬೇಟೆಗಾರ ಕೋತಿ ಹಿಡಿಯೋದಕ್ಕೆ ಒಂದ್ ತೆಂಗಿನಕಾಯಿನ ಸುಲ್ದು ಅದಕ್ಕೆ ತೂತು ಮಾಡ್ಬಿಟ್ಟು ಕೋತಿ ನೋಡೋ ತರ ಒಂದ್ ಕಡೆ ಇಟ್ಟ. ನೋಡ್ತಾ ಇದ್ದ ಆ ಕೋತಿ ಚಕಚಕ ಅಂತ ಕೆಳಗ್ ಬಂದು 5 ಬೆರಳು ಒಂದೇ ಸರಿ ಆ ತೂತಲ್ಲಿ ಇಡ್ತು. ಅದರಲ್ಲಿರೋ ಕಾಯಿನ್ನು ನೀರನ್ನು ತಗೊಳೋದಕ್ಕೆ. ಹೇಗ್ ತಗೊಳಕ್ಕಾಗುತ್ತೆ? ಆಗಲ್ಲ, ಸಿಗಾಕೊಳ್ಳುತ್ತೆ. ಆಮೇಲೆ ಕೋತಿ ಏನ್ ಮಾಡುತ್ತೆ? ಕುಯ್ಯೋ ಕುಯ್ಯೋ ಅಂತ ಕಿರ್ಚುತ್ತೆ. ಆ ಕೈ ಮಾತ್ರ ಹೊರಗ್ ಬರೋದೇ ಇಲ್ಲ. ಆ ಕೋತಿ ಗೊತ್ತಿಲ್ವೇ, ಆ ಕೈಯಲ್ಲಿರೋ ಎಲ್ಲಾ ವಸ್ತು ಒಳಗ್ ಬಿಟ್ರೇನೆ ಕೈ ಹೊರಗ್ ಬರುತ್ತೆ ಅಂತ. ಅದು ಹೇಗೆ ಟ್ರ್ಯಾಪು, ಇದು ಹಾಗೆ ಅಂತ. ವಾಸ್ತವಕ್ಕೆ ಬಾ. ನಾನೇ ಕೊಡ್ಬೇಕನ್ಕೊಂಡ್ರು ನೀನ್ ದುಡ್ಡನ್ನ ಕೊಡಕ್ಕಾಗಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ನನಗೊಬ್ಬ ಮೇಲೆ ಇದಾನಲ್ಲ. ಸರ್ ಪ್ಲೀಸ್ ಸರ್, ಸರ್ ಹಣನ ವಾಪಸ್ ಕೊಟ್ಬಿಡಿ ಸರ್. ಸರ್ ಸರ್ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಸರ್. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ವಾಪಸ್ ಕೊಟ್ಬಿಡಿ ಸರ್. ನನ್ನ ಲೈಫೇ ಮುಳುಗೋಗುತ್ತೆ ಸರ್. ನಾನು ಸಾಯ್ಬೇಕು ಅನಿಸ್ತಾ ಇದೆ ಸರ್. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್ ವಾಪಸ್ ಕೊಟ್ಬಿಡಿ ಸರ್. 96 ಲಕ್ಷ ಅಷ್ಟೇನಾ? ಬರೋದು ಇಲ್ಲ. ಇದಕ್ಕ ನೀನು ತಲೆಯಿಂದ ಕಾಲ್ವರೆಗೂ ಹಿಡ್ಕೊತಿದ್ಯಾ? ಯಾಕೋ ಇದನ್ನ ಮೊದಲೇ ಹೇಳಿಲ್ಲ. ಈಗ ಎಲ್ಲಿ ಅವರು? ಹೋಗು, ಕೊಡಕ್ಕಾಗಲ್ಲ. ಹೋಗು ಮೊದ್ಲು ಹೋಗೋ ಇಲ್ಲಿಂದ ಫಸ್ಟ್. ಲೆಕ್ಕ ಮಾಡಿ ನೋಡು, ಲೆಕ್ಕ ಸರಿ ಹೋಗುತ್ತೆ. ಪ್ರಯೋಜನ ಇಲ್ಲ. ನನ್ನ ಯಾಮಾರ್ಬೇಡಿ ತಾನೆ. ನೀನ್ ಚೆನ್ನಾಗೇ ಇರೋದಿಲ್ಲ. ವಾಪಸ್ ಕೊಡು. ಹೋಗೋ ಇಲ್ಲಿಂದ. ಅಣ್ಣನ ಮೇಲೆ ಕೈ ಇಡ್ತಾನೆ. ಶಕ್ತಿ, ಚೆನ್ನಾಗಿ ಯೋಚನೆ ಮಾಡಿ. ನೀನು ದೊಡ್ಡ ಜಾಗ. ಸರ್ ಕೇಳ್ತೀನಿ ಅಂತ ತಪ್ಪಿಲ್ಕೊಬಿಡಿ. ನೀವು ಒಳ್ಳೆ ಪುಣ್ಯಕೋಟಿ ಹುಡುಗರು ತರ ಮಾತಾಡ್ತಾ ಇದ್ದೀರಾ ಸರ್. ಇಲ್ಲಿ ನೋಡು, ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಆಮೇಲೆ ನೀನೇ ಫೇಸ್ ಮಾಡಬೇಕು. ನಾನು ಬರ್ತೀನಿ. ಹಾಂ, ಪೇಪರ್, ಹಳೆ ಪೇಪರ್.
ಬನ್ನಿ ಕುತ್ಕೊಳ್ಳಿ. ಇವಾಗ ಪರವಾಗಿಲ್ವಾ ಸರ್? ತುಂಬಾ ಥ್ಯಾಂಕ್ಸ್ ಸರ್. ಏನು ಮನೆಯೆಲ್ಲ ತೂತ್ ಬಿದ್ದಿದೆ ಅಂತ ನೋಡ್ತಿದ್ದೀರಾ? ಈ ಮನೇಲಿ ಒಂದೇ ಅನುಕೂಲ, ಮಳೆ ಬರ್ತಿದ್ಯಾ ಅಂತ ಹೊರಗಡೆ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ಮನೇಲೆ ಮಲ್ಕೊಂಡು ಮೇಲ್ಗಡೆ ನೋಡಿದ್ರೆ ಸಾಕು, ಗೊತ್ತಾಗೋಗುತ್ತೆ. ಅಲ್ಲ, ಮಲ್ಕೊಂಡ್ರೆ ಕಾಲ್ ಚಾಚ್ಕೊಳ್ಳೋ ಅಷ್ಟು ಜಾಗ ಇಲ್ಲ, ಇಲ್ಲಿಂಗ್ ಮಲ್ಕೋತೀರಾ? ಜಾಗ ಇಲ್ಲ ಅಂದ್ರೆ ಕಾಲ್ ಮಡ್ಚ್ಕೊಂಡ್ ಮಲ್ಕೊಳ್ಳೋದು. ನಾವೇನು ಸತ್ ಹೋಗ್ಬಿಟ್ಟಿದೀವ ಕಾಲ್ನ ಉದ್ದನ್ ಹಿಡ್ಕೊಂಡು ಊತಾಕಕ್ಕೆ? ಹೆಂಗ್ ನೀವೆಲ್ಲಾನು ಅಷ್ಟು ಸಾಧಾರಣವಾಗಿ ತಗೋತೀರಾ? ಜೀವನ ತುಂಬಾ ಸಾಧಾರಣ ಸರ್. ಕತ್ತೆ ತರ ಇರಬೇಕು. ಬೆನ್ಮೇಲಿರೋ ಮೂಟೆ ಕಸದ ಮೂಟೆನಾ ಒಳ್ಳೆ ಮೂಟೆನಾ ಅಂತ ಯೋಚನೆ ಮಾಡಬಾರ್ದು. ನಮ್ ಪಾಡಿಗೆ ನಾವು ಕೆಲ್ಸ ನೋಡ್ಕೊಂಡು ಶಿವನೇ ಅಂತ ಇದ್ರೆ ನಮ್ ಜೊತೆ ಯಾವಾಗ್ಲೂ ನೆಮ್ಮದಿ ಅನ್ನೋ ಯೋಗ ಇರುತ್ತೆ ಸರ್. ತಲೆ ಕೆಡ್ಸ್ಕೊಬೇಡಿ ಸರ್, ಸಂತೋಷವಾಗಿರಿ. ಹಂಗಂದ್ರೆ ನೀವು ನೆಮ್ಮದಿಯಾಗಿದ್ದೀರಾ ಅಲ್ಲ? ಇಲ್ಲಿ ನೋಡಿ ಸರ್, ಎಲ್ಲರ ಮನ್ಸಲ್ಲೂ ಒಂದು ಕಚಡ ಮೋರಿ ನೀರು ಓಡ್ತಾನೆ ಇರುತ್ತೆ. ತುಂಬಾ ವಾಸನೆ ಬರೋಂಥದ್ದು. ಅದನ್ನ ಕ್ಲೀನ್ ಅಂತೂ ಮಾಡೋದಕ್ಕಾಗಲ್ಲ. ಅದನ್ನ ತಲೆಗೆ ಹಾಕೋಬಾರ್ದು. ಅದನ್ನೆಲ್ಲ ಸೈಡ್ಗೆ ಹೋಗ್ತಾ ಇರ್ಬೇಕು. ಹುಟ್ಟುವಾಗ ಅಳ್ಕೊಂಡೇ ಹುಡ್ತೀವಿ, ಬದುಕುವಾಗ ಕೊರತೆಗಳನ್ನ ಹೇಳ್ಕೊಂಡೇ ಬದುಕ್ತಿವಿ. ನನ್ನ ಹತ್ರ ಕೊಡು. ಸಾಯುವಾಗ ನನ್ನ ಹತ್ರ ಕೊಡು. ಇಲ್ದೆ ಸಾಯ್ತೀವಿ. ಬೇಡ, ಹೋಗು. ಕ್ಲೀನ್ ಮಾಡಾಕಂದ್ರೆ ಶುದ್ಧ. ಲೈಫ್ ಮನ್ಸ್ ಪ್ರಕಾರನೇ ಜೀವನ. ಯೋಚನೆ ಮಾಡ್ಬಿಡಿ ಸರ್. ಟೀ ಕುಡಿ. ವಾಪಸ್ಸು ಅಣ್ಣ, ನಾನು ಹೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಅಣ್ಣ. ಅಯ್ಯೋ ನೋಡ್ಕೊಂಡ್ರೆ ಅದೆಲ್ಲ ಏನಕ್ಕೆ ಸರ್? ಇರಿ ಒಂದ್ ನಿಮಿಷ. ಬಂಗಾರಿ ಸರ್ ಹೊರಡ್ತಿದ್ದೀನಿ ಅಂತಿದ್ದಾರೆ. ಮನಸ್ ಬಿಚ್ಚಿ ಮಾತಾಡಿ ಸರ್, ಎಲ್ಲ ಸರಿ ಹೋಗುತ್ತೆ. ಮನುಷ್ಯನ್ಗೆ ಕಷ್ಟ ಅಂತ ಬಂದ್ರೆ ಅವನ್ ಮೊದ್ಲು ಹುಡ್ಕೋದು ಸಾಲಗಾರನ. ಅದಾದ್ಮೇಲೆನೆ ದೇವಸ್ಥಾನಕ್ ಬರೋದು. ಕಷ್ಟ ತಳ್ಳಿ ತಾಳ್ಮೆಯಿಂದ ಇರಬೇಕು. ಅದ್ಯಾರಿಗೂ ಇಲ್ಲಿ ಗೊತ್ತಾಗಲ್ವಲ್ಲ. ನಾವ್ ಯಾಕೆ ವಿಭೂತಿ ಹಚ್ಕೋತೀವಿ ಗೊತ್ತಾ? ಕಾರಣ ಗೊತ್ತಾಗೋದಕ್ಕೆ ವಿಭೂತಿ ಹಾಕೋಬೇಕಾ? ನನ್ಗೆ ಗೊತ್ತಿರೋದ್ ನಿನ್ಗೆ ಹೇಳ್ದೆ. ನಮ್ಮ ಮನೆ ಮೇಲೆ 3 ಪಟ್ಟೆ ಇಟ್ಕೋತೀವಿ. ಒಂದ್ ಚಿಕ್ಕ ವಯಸ್ಸಲ್ಲಿ ಮಾಡೋದು ಒಳ್ಳೇದು ಕೆಟ್ಟದು. ಗೊತ್ತೋ ಗೊತ್ತಿಲ್ದೇನೋ ಅದೇ ಹಣೆ ಬರಹ. ನೀನ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ನೀನ್ ಕೆಟ್ಟದ್ ಮಾಡಿದ್ರೆ ಕೆಟ್ಟದು. ಹೌದು, ನೀನ್ ಒಳ್ಳೇದ್ ಮಾಡಿದ್ಯಾ ಕೆಟ್ಟದ್ ಮಾಡಿದ್ಯಾ? ಯಾಕೆ ನಿಂತ್ಕೊಂಡೆ? ಬಾ. ಎರಡನೇ ಪಟ್ಟೆ ನೀನ್ ಮುಂಚೆ ಮಾಡ್ದಲ್ಲ, ಆದ್ರೆ ಫಲ ಕೆಟ್ಟದ್ ಮಾಡಿದ್ರೆ ಕೆಟ್ಟದು, ಒಳ್ಳೇದ್ ಮಾಡಿದ್ರೆ ಒಳ್ಳೇದು. ಅದೇ ಕರ್ಮ. ಹೌದು, ನಿನ್ಗೇನಾಗ್ತಿದೆ? ಒಳ್ಳೇದಾ ಕೆಟ್ಟದಾ? ಮೂರನೇದು, ಇದೆಲ್ಲನೂ ನಾವು ಅನುಭವಿಸೋದು. ಇದೆಲ್ಲನೂ ನಾವು ಅನುಭವಿಸಾದ್ಮೇಲೆ ಒಂದು ಘಟ್ಟ ಬರುತ್ತೆ. ಸುತ್ತ ನೋಡಿದ್ರೆ ಯಾವುದು ನಮ್ ಜೊತೆ ಇರಲ್ಲ. ಆಗ್ಲೇ ಅರ್ಥ ಆಗೋದು ಇದೆಲ್ಲ ಮಾಯೆ ಅಂತ. ಒಳ್ಳೇದೋ ಕೆಟ್ಟದೋ ಇಲ್ಲಿ ನಿನ್ಗೆ ಅರ್ಥ ಆಗುತ್ತೆ. ನೀನೇನು ಅಲ್ಲ ಅಂತ. ಎಲ್ಲವೂ ಮಾಯೇನೆ. ನಿನ್ಗೆ ಅರ್ಥ ಆದಾಗ ಗೊತ್ತಾಗುತ್ತೆ. ನಿನ್ಗೊಂದು 10-12 ವಯಸ್ಸಿರ್ಬೋದಾ? ದೊಡ್ಡ ಜ್ಞಾನಿ ತರ ಮಾತಾಡ್ತಾ ಇದೀಯ. 10-12 ವರ್ಷದಲ್ಲಿ ನಿನ್ಗೆ ಅತ್ಯಾಸೆ ಬರ್ಬೋದು, ನನಗೆ ಜ್ಞಾನ ಬರ್ಬಾರ್ದಾ? ಏನ್ ಸುಟ್ಬಿಡ್ತಾ? ಪೊಂಗಲ್ನ ಹೇಳಿದ್ದು. ಏ ಕುತ್ಕೋ, ಎಲ್ಲಾನು ಮುಗಿಸ್ಬಿಟ್ಟು ಹೋಗ್ತೀನಿ. ಕುತ್ಕೋ. ನಿನ್ ಜೀವನ ಸುಟ್ಟೈತ ಅಂತ ಕೇಳಿದ್ದ? ನಿನ್ನ ಕುಟುಂಬನ ಮಾತಲ್ಲಿ ಚುಚ್ಚಿ ಗಾಯ ಮಾಡಿರೋದು. ನೀನ್ ಇವಾಗ ಏನೇ ತಿಂದ್ರು ಪಿತ್ತ ತಲೆಗತ್ತೋ ಪರಿಸ್ಥಿತಿಯಲ್ಲಿದ್ಯಾ. ಇವಾಗ ನೋಡು, ನಿನ್ ಕೋಪದಿಂದ ಮಾತಾಡಕ್ಕೂ ಜನಗಳಿಲ್ಲ.
ನೀನ್ ಮಾತ್ರ ಅಲ್ಲ, ತುಂಬಾ ಜನ ನಿನ್ ತರ ಸಾಲ ತಗೊಂಡು ಕನ್ಸಲ್ ಕೂಡ ಖುಷಿಯಾಗಿರಕ್ಕಾಗಲ್ಲ. ಕಾಮಾಕ್ಷಿ ದೀಪ ಒಂಟಿಯಾಗಿದ್ರೆ ಆರೋಗುತ್ತೆ, ಜೊತೆಗಿದ್ರೆ ಒಂದ್ ಆರೋದ್ರೆ ಇನ್ನೊಂದ್ರಲ್ಲೂ ಹಚ್ಕೋಬಹುದು. ಆರೋಗುತ್ತೆ, ತಿನ್ನು ತಿನ್ನು ತಿನ್ನು. ನೀನ್ ಕಳ್ಕೊಂಡಿರೋ ದುಡ್ಡನ್ನಲ್ಲ, ನಿನ್ ಕುಟುಂಬನ. ಕಳ್ಕೊಂಡಿರೋದು ಯಾರಂತ ಗೊತ್ತಾದ್ರೇನೆ ಎತ್ಕೊಂಡಿರೋದು ಯಾರಂತ ಗೊತ್ತಾಗೋದು. ಎಲ್ಲದ ಈ ಸೀರಿಯಲ್ ನೋಡಕ್ಕೂ ಆಗಲ್ಲ, ನೋಡದೆ ಇರೋಕ್ಕೂ ಆಗಲ್ಲ. ಹೌದು, ಎಷ್ಟು ದಿನ ಬಿಟ್ಟು ನೋಡಿದ್ರು ಕಥೆನೇ ಮುಂದೆ ಹೋಗಿರಲ್ಲ. ಒಳಗಡೆ ಹೋಗು. ಯಾರೋ ನಿಮ್ಮ ರೂಮ್ನ ಬಿಟ್ಟು ಹೊರಗಡೆ ಬರಬೇಡಿ. ನಿಮ್ಮ ಮುಖನ ನೋಡಿ ಮಾತಾಡೋ ಧೈರ್ಯ ನನಗಿಲ್ಲ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅಪ್ಪ, ನಾನು ಮೊದಲು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನಾನೇನೋ ನಾನು ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಡೆ. ಈಗಲೇ ಅಪ್ಪ ಗೊತ್ತಾಗ್ತಾ ಇದೆ ನಾನೊಬ್ಬ ಕೆಲ್ಸಕ್ಕೆ ಬಾರ್ದವನು ಅಂತ. ಇನ್ನೂ ತುಂಬ ನೋವನ್ನ ತಡ್ಕೊಂಡು ಅಳುನ ತಡ್ಕೋಬೇಕು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟೆ ಅಪ್ಪ. ಬೆಂಕಿ ಕೂಡ ಬೂದಿನ ಉಳಿಸುತ್ತೆ ಅಪ್ಪ. ಆದರೆ ನಾನು ನೀನು ಹೇಳೋ ಒಂದೊಂದು ಮಾತನ್ನು ಅದಕ್ಕಿಂತ ಕಡೆಯಾಗಿ ನೋಡ್ಬಿಟ್ಟೆ ಅಪ್ಪ. ಎಷ್ಟೇ ವಿದ್ಯೆ ಇದ್ರು ಬದುಕೋದಿ ಗೊತ್ತಿಲ್ಲದೆ ಇರೋನು ದುಡಿದ್ರೆಷ್ಟು ಕೋಟಿ ರೂಪಾಯಿ ಇದ್ರೇನಂತೆ, ಒಂದು ದಿನ ನೆಮ್ಮದಿನೇ ಇರಲ್ಲ ಅಂತ ನನಗೆ ಚೆನ್ನಾಗಿ ಹೇಳ್ಕೊಟ್ಬಿಟ್ಟೆ ಅಪ್ಪ. ಅಪ್ಪ, ಈ ಒಂದು ಮಾತು ಸಾಕು. ತಿಂದ್ಯಾ ಅಂತ ಕೇಳಿದಾಗ ಯಾರು ಇಲ್ದಿರುವಾಗ ಅಮ್ಮ ಅಂದ್ರೆ ಜಸ್ಟ್ ಲೈಕ್ ದಟ್ ಅಲ್ಲ ಅಂತ ಅರ್ಥ ಮಾಡ್ಕೊಂಬಿಟ್ಟೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ, ಹೊರಗಡೆಯಿಂದ ಮನೆಗೆ ಬರ್ಬೇಕಾದ್ರೆ ನೀನ್ ನನಗೆ ಕೇಳ್ತಿದ್ದಿದ್ ಮೊದಲು ಮಾತೇನಂದ್ರೆ, ತಿಂದ ಮಗನೇ ಅಂತ ಅಲ್ವಾ ಅಮ್ಮ. ನೀನ್ ನನಗೆ ಯಾಮಾರಿಸಿ ಅವಳಿಗೆ ಮದ್ವೆ ಮಾಡಿಸಿದಾಗ ನಾನು ಪ್ರತಿ ಸರ್ತಿ ನಿನ್ನ ಹತ್ರ ಚುಚ್ಚಿ ಚುಚ್ಚಿ ಮಾತಾಡ್ದಾಗ್ಲು ಮನುಷ್ಯತ್ವನೇ ಇಲ್ದಿರೋ ಥರ ನಡ್ಕೊಂಡ್ರು ನೀನ್ ಅರ್ಥ ಮಾಡ್ಕೊಂಡು ಅಮ್ಮ ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ ಅಂತ ಹೇಳಿದೆ. ಅದು ನನಗೆ ಇವಾಗ ತಾನೇ ಅರ್ಥ ಆಗ್ತಿದೆ ಅಮ್ಮ. ಈ ಪ್ರಪಂಚದಲ್ಲಿ ಪ್ರೀತಿ ನೋಡೋದಿಕ್ಕೆ ಪ್ರೀತಿ ತುಂಬಿರೋ ಮನ್ಸು ಬೇಕಂದ್ರೆ ಅದು ನಿನ್ನ ಹತ್ರ ಮಾತ್ರ ಸಾಧ್ಯ ಅಮ್ಮ. ನಡೆಯಕ್ ಬರ್ದಿರೋ ವಯಸ್ಸಲ್ಲಿ ನನ್ನ ಕೈ ಹಿಡ್ಕೊಂಡು ನನ್ನ ಸಮನಾಗಿ ನನಗೆ ನಡೆಯೋದು ಹೇಳ್ಕೊಟ್ಟ ಮೊದಲನೇ ಜೀವ ನೀನೇ ಅಲ್ವಾಕ. ಮಗು ಆಗಿದ್ದಾಗ ನಾನು ನಡೀತಿರ್ಬೇಕಾದ್ರೆ ಕಲ್ತಾಕಿ ಕೆಳಗಡೆ ಬಿದ್ದಾಗ ನೀನು ನನಗೆ ಭಯ ಪಡ್ಕೊಂಡು ಬಂದು ನಾನು ಎತ್ಕೊಂಡು ಮಡ್ಲಲ್ಲಿ ಕೂರಿಸ್ಕೊಂಡು ನನಗೆ ಗಾಯ ಆಗಿದ್ದ ಜಾಗಕ್ಕೆ ನೀನು ಹೆಂಚಿಲಸ್ದೆ ಅಲ್ವಾ. ಅಳಬೇಡ ತಮ್ಮ ಅಂತ ನೀನು ನಂಗೆ ಸಮಾಧಾನ ಮಾಡಿ ನೀನ ಕಲ್ಗೆ ಹೊಡಿತಿದ್ದೆ, ನಾನು ನಗ್ತಿದ್ದೆ. ಅಷ್ಟು ಸಮಾಧಾನ ಮಾಡಿರೋ ನನಗೆ ಒಂದಿನ ನಾನು ಸಮಾಧಾನ ಮಾಡ್ಲಿಲ್ವಲ್ಲಕ್ಕ. ಶಿವಾನಿ, ಆಕ್ಟ್ ಇವತ್ತೇ ನಿನ್ನ ಹೆಸರಿಂದ ಮೊದಲನೇ ಸಲ ನಾನು ಕರೀತಾ ಇದ್ದೀನಿ ಅಂತ ಅನ್ಸುತ್ತೆ.
ಅಲ್ವಾ? ಆಕ್ಚುಲಿ ನಿಜ ಹೇಳಬೇಕು ಅಂತಂದ್ರೆ ನಾನು ನಿನಗೇನೆ ಮೊದಲು ಥ್ಯಾಂಕ್ಸ್ ಹೇಳಬೇಕು. ಹೌದು, ಯಾಕಂದ್ರೆ ಇವರೆಲ್ಲರೂ ನನ್ನ ರಕ್ತ, ಆದರೆ ನೀನು ನನ್ನ ಸಹಿಸ್ಕೊಂಡಿಯಲ್ಲ, ಅದು ತುಂಬ ದೊಡ್ಡ ವಿಷಯ. ನಿನ್ನ ಮದುವೆ ಮಾಡಕ್ಕೆ ಮುಂಚೆನೂ ಅದಾದ್ಮೇಲೂ ನನ್ನ ಕಣ್ಣಿಗೆ ಕಾಣಿಸಿದ ಮಾತ್ರ ಬರೀ ದುಡ್ಡು ಮಾತ್ರನೇ. ಯಾವತ್ತಾದರೂ ನಾನು ಬದಲಾಗ್ತೀನಿ ಅಂತ ನಂಬ್ತಿದ್ದೆ ನೋಡು, ನಿನ್ನ ನಂಬಿಕೆನ ಮೆಚ್ಕೊಂಡೆ. ಎಷ್ಟೇ ಓದಿದ್ರು, ಟೆಕ್ನಿಕಲ್ ಆಗಿ ನನ್ನ ಬುದ್ಧಿ ಎಷ್ಟೇ ಬೆಳೆದಿದ್ರು, ಎಮೋಷ್ನಲ್ ಆಗಿ ನಾನು ನಿನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಕಷ್ಟನ ಜ್ಯೋತಿಷ್ ಹತ್ರ ಹೇಳ್ಕೊಂಡೆ, ಮನೆನ ಬದಲಾಯಿಸ್ದೆ, ಗೋಡೆ ಕಲರು ಬದಲಾಯಿಸ್ದೆ, ಮಲ್ಗೋ ದಿಕ್ಕನ್ನು ಬದಲಾಯಿಸ್ದೆ. ಆ ದೇವರು ಈ ದೇವರು ಅಂತ ದೇವ್ರನ್ನೇ ಬದಲಾಯಿಸ್ಬಿಟ್ಟೆ. ಆದರೆ ಕೊನೆವರೆಗೂ ನನ್ನನ್ನು ಮಾತ್ರ ಬದಲಾಯಿಸ್ಕೊಂಡಿಲ್ಲ. ಇಲ್ಲಿವರೆಗೂ ನೀವು ಮಾಡಿದ್ದಕ್ಕೂ ಇವಾಗ ಮಾಡ್ತಾ ಇರೋದಕ್ಕೂ, ಅರ್ಥ ಆಗಿಲ್ದಿರೋದನ್ನ ಅರ್ಥ ಮಾಡಿಸಿದ್ದಕ್ಕೂ, ಅದೆಲ್ಲ ಬಿಟ್ಟು ನನಗೆ ನಾನು ಅರ್ಥ ಮಾಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಪ್ಪ. ನಿಜ ಹೇಳಬೇಕು ಅಂತಂದ್ರೆ ನನ್ನ ಒಳಗಡೆ ಇರೋ ಸಮಾಧಾನ ತುಂಬಾ ಭೀಕರವಾಗಿದೆ. ಆಗ್ತಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ತುಂಬಾನೇ ನೋವ್ತಾ ಇದೆ. ನಾವಿದೀವ್ ಕಣ ನಿನ್ಗೆ. ಬೇರೆಯವ್ರ ಜೊತೆ ಹೇಗ್ ಬೇಕಾದ್ರೂ ಮಾತಾಡೋ, ಆದ್ರೆ ನನ್ ಜೊತೆ ನೆಟ್ಟಗ್ ಮಾತಾಡೋ. ಎಲ್ಲ ತಪ್ಪು ಮಾಡಿದ್ದು ಮ್ಯಾನೇಜರ್, ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ರಿವ್ಯೂವರ್ ಅಂದ್ರೆ ಸಾಧಾರಣ ಅನ್ಕೊಂಡ್ಯಾ? ಯು ವಿಲ್ ಸಿ ಮೀ. ಗೆಟ್ ಔಟ್. ಶಕ್ತಿ, ಲೋ ಶಕ್ತಿ, ಇವಳನ್ನ ಸ್ಕೂಲಿಗೆ ಬಿಟ್ಟು ಆಫೀಸ್ಗೆ ಹೋಗೋಕ್ ಟೈಮ್ ಇದೆಯೇನೋ? ಟೈಮ್ ಇದೆಯಲ್ಲ, ನೋ ಪ್ರಾಬ್ಲಮ್. ಅವಳಿನ್ನೂ ಬಂದಿಲ್ಲ. ಶಿವಾನಿ, ಶಿವಾನಿ. ಅಕ್ಕ, ಯಾಕೆ ಅರ್ಜೆಂಟ್ ಮಾಡ್ತೀಯಾ? ನಿಧಾನಕ್ಕೆ ಬರ್ಲಿ ಬಿಡು. ಲೋ ಶಕ್ತಿ, ನೀನಾ ಮಾತಾಡ್ತಿರೋದು? ಯಾವಾಗ್ಲೂ ಕಾದ್ ನೀರ್ ತರ ಆಡ್ತಾ ಇದ್ದವನು ಈಗೇನೋ ಬುದ್ಧನ್ ತರ ನಗ್ತಾ ಇದ್ಯಾ? ಆಫೀಸಿಗೆ ಲೇಟ್ ಆಗೋಯ್ತು. ನಿನಗೆ ಕೆಲ್ಸಕ್ಕೆ ಹೋಗ್ಲೇಬೇಕಾ? ನೀನ್ ಆಸೆ ಪಟ್ಟಂಗೆ ಮನೇಲೇ ಇರೋ, ನಾನು ಮ್ಯಾನೇಜ್ ಮಾಡ್ತೀನಿ. ನೀನೇ ಇಷ್ಟು ಚೇಂಜ್ ಆದ್ಮೇಲೆ ನಾನ್ ಚೇಂಜ್ ಆಗಿಲ್ಲ ಅಂದ್ರೆ ಹೇಗೆ? ಜಸ್ಟ್ 1 or 2 years ತಾನೆ. ಇವೆಂಚುಯಲಿ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನಾನು ಕೆಲಸ ಮಾಡ್ತೀನಿ. ಹಲೋ, ನಮಸ್ಕಾರ ಸರ್. ಸರ್, ಇಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ನೆಲಕ್ಕೆ ಟೈಲ್ಸ್ ಹಾಕೋದಾ ಮಾರ್ಬಲ್ಸ್ ಹಾಕೋದಾ ಸರ್? ನನ್ನ ಮನೇಲಿ ಎಲ್ಲರೂ ಕೇಳ್ಬಿಟ್ಟು ಹೇಳ್ತೀನಿ. ಓಕೆ ಸರ್. ಓಕೆ. ಏನಪ್ಪ ಶಕ್ತಿ, ಆಫೀಸಿಗೆ ಹೊರಟಿಯಾ? ಹೌದಪ್ಪ. ಸರಿ ಅಪ್ಪ, ಕಾಂಟ್ರಾಕ್ಟರ್ ಫೋನ್ ಮಾಡಿದ್ದ. ಟೈಲ್ಸ್ ಹಾಕ್ಬೇಕಾ ಮಾರ್ಬಲ್ಸ್ ಹಾಕ್ಬೇಕಾ ಅಂತ ಕೇಳ್ದ. ನಾನು ನಿನ್ ಕೇಳಿ ಹೇಳ್ತೀನಿ. ಟೈಲ್ಸ್ ಹಾಕ ಕೇಳಪ್ಪ, 1-2 ಕಡೆ ವಿಚಾರಿಸಿ ಚೀಪ್ ಅಂಡ್ ಬೆಸ್ಟ್ ಆಗಿ ಹಾಕ ಕೇಳು. ಏನೇ ಇದ್ರು ಚೆನ್ನಾಗಿರ್ಬೇಕು. ನೀನೇನು ಟೈಲ್ಸ್ ಬಗ್ಗೆ ಹೇಳ್ತಿದ್ಯಾ ಶಕ್ತಿ ಆಶೀರ್ವಾದ? ಎರಡೂನು. ನನ್ ಮಗ ಯಾವಾಗ್ಲೂ ಚೆನ್ನಾಗಿರ್ಬೇಕು.
ಏನ್ ದಿಢೀರಂತ ಏನ್ ಹೇಳ್ದೆ ಬಂದ್ಬಿಟ್ರಲ್ಲ ಒಂದ್ ಫೋನ್ ಮಾಡ್ಬೋದಿತ್ತಲ್ಲ ಸರ್ಪ್ರೈಸ್ ಬನ್ನಿ ಅಳಿಯಂದ್ರೆ. ಶುದ್ಧ ಬೆಳೆದ್ಬಿಟ್ಟಿದ್ದಾಳ ಏನು ಗಂಡ ಹೆಂಡತಿ ಇಬ್ರು ಸಣ್ಣಗಾಗ್ಬಿಟ್ಟಿದ್ದೀರಾ? ಹಾ, ಬನ್ನಿ. ಶಕ್ತಿ ಬಾವಾ ಬೊಮ್ಮೈದ ಚೆನ್ನಾಗಿದ್ಯಾ ಅಮ್ಮೈದ ನೀನ್ ಹೇಳ್ದಂಗೆ 6 ತಿಂಗಳು ಕಷ್ಟಪಟ್ಟು ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಫೋನ್ ಆಫ್ ಮಾಡ್ಬಿಟ್ಟು ಬಾಯಿ ಕಟ್ಕೊಂಡು ಕೈ ಕಟ್ಕೊಂಡು ಕಟ್ಟಿರೋ ತರ ಕಾಣಿಸ್ತಿಲ್ಲ. ಸುಮ್ಮನೆ ದುಡ್ಡು ತಗೊಂಬಂದಿದೀನಿ. ನೀನ್ ಎಲ್ಲಿ ಇನ್ವೆಸ್ಟ್ ಮಾಡ್ದೋ ಅಲ್ಲೇ ನಾನು ಇನ್ವೆಸ್ಟ್ ಮಾಡಿ. ನೀವು ಯಮಾರ್ತೀರಾ ಅಣ್ಣ? ಯಾಕಮ್ಮ ಅಭಿಷೇಕ್ ನೋಡಿದ್ಯಾ? ನನ್ನ ಹೆಂಡತಿ ಮಗುನ ಮಹಾರಾಣಿ ತರ ನೋಡ್ಕೋತೀನಿ ಅಂತ ಹೇಳಕ್ ಬಂದೆ. ಮತ್ತೆ ಬ್ಯಾಂಕ್ ಅಲ್ಲಿ FD ಇಡ್ಬೇಕು ತಾನೆ? ಬ್ಯಾಂಕ್ ಅಂದ್ರೆ ಬಡ್ಡಿ ಕಮ್ಮಿ ಬಾಮೈದ. ಅದೇ ಆಚೆ ಬಡ್ಡಿ ಕೊಟ್ರೆ ಅಸಲು ಬರೋದಿಲ್ಲ. ಸ್ವಲ್ಪ ಸುಮ್ನೆ ಇರ್ತೀರಾ ಬಾಮೈದ? ಬಾವಾ ಜಾಸ್ತಿ ಬಡ್ಡಿಗೆ ಆಸೆ ಪಡ್ಬೇಡಿ. ಆಸೆ ಬಂದು ಬ್ಲಾಕ್ ಹೋಲ್ ಇದ್ದಂಗೆ ಕೊನೆಯಲ್ಲಿ ಇರೋದೆಲ್ಲ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಹುಷಾರು. ಏನಪ್ಪಾ ಏನೇ ನಿನ್ ತಮ್ಮ ಇನ್ಸ್ಟೆಂಟ್ ಗ್ರಾವಿಟಿಗಿಂತ ಜಾಸ್ತಿ ಮಾತಾಡ್ತವನೆ. ಇನ್ ಅಡ್ರೆಸ್ ಮಾತ್ರ ಕೊಡು ಬಾಮೈದ, ಮಿಕ್ಕಿಂದ ನೋಡ್ಕೋತೀನಿ. ಬಾವಾ ಅದೆಲ್ಲ ಇವಾಗ ಇಲ್ಲ. ಇಲ್ಲ ಅಂದ್ರೆ ಶಟ್ರ್ ಮುಚ್ಕೊಂಡು ಓಡೋದ್ರು ಅಂತ. ಓಡೋದಂದ್ರೆ ಮತ್ತೆ ದುಡ್ಡನ್ನ ಹಿಂದೆ ಓಡೋಗು ಕೇಳ್ಬೋದು, ಬುಲೆಟ್ ಹಾಕೊಂಡು ಹೋಗು ಕೇಳ್ಬೋದು. ಏ ಶಕ್ತಿ ಬಾಮೈದ ಯಾರು ಇವ್ರು? ಹೇಳ್ತೀನಿ ಒಂದು ನಿಮಿಷ. ನೀನ್ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕು. ಏನೇ ಇದ್ರು ಇಲ್ಲೇ ಮಾತಾಡಿ. ನೆಕ್ಸ್ಟ್ ವೀಕು ನೀನ್ ಕೊಟ್ಟಿರೋ ಕೇಸಿಗೆ ಹಿಯರಿಂಗ್ ಬರ್ತಿದೆ. ಗೊತ್ತು. ನಮ್ ಸರ್ರು ಮಾತಾಡ್ಬೇಕು ಅಂತಿದ್ದಾರೆ. ನೋಡಿ ಶಕ್ತಿ, ನಿನ್ ಕೇಸನ್ನ ವಾಪಸ್ ತಗೋ. ನಿನ್ ಹತ್ರ ಇರೋ ಕೇಸ್ ಫೈಲ್ ಅನ್ನ ನನ್ಗೆ ಕೊಟ್ಬಿಡು. ಏನ್ರಿ ಅದೆಲ್ಲ ಹೇಳಕ್ಕಾಗಲ್ಲ, ಕೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ ಹೋಗ್ರಿ. ಕೋರ್ಟ್ ಕೇಸು ಅಂತ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಗೊತ್ತಲ್ವಾ? ಯಾರ್ಗೆ? ಎಲ್ಲಾರ್ಗೂ ಅಂದ್ರೆ ನಿಮ್ಮ ಕುಟುಂಬಕ್ಕೇನೆ. ಏನ್ ಹೆದರ್ಸ್ತಿದ್ದೀರಾ? ಹೆದರ್ಸ್ತಾ ಇಲ್ಲಮ್ಮ, ನಿಜ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಏನಿದ್ರು ನಾವು ನೋಡ್ಕೋತೀವಿ. ನೀವು ಮಾಡೋದನ್ನ ಮಾಡಿ. ಫೈನಲ್ ಆಗಿ ಏನ್ ಹೇಳ್ತೀಯಪ್ಪ ನೀನು? ಕೇಸ್ ಎಲ್ಲ ವಾಪಸ್ ತಗೊಳ್ಳೋದಕ್ಕಾಗಲ್ಲ. ಅಷ್ಟೇನೆ. ಕೇಸ್ ವಾಪಸ್ ತಗತ್ಯಾ ಇಲ್ವಾ? ಇಲ್ದೋದ್ರೆ ನಿನ್ ಕತೆ ಬೇರೆ ಆಗ್ಬಿಡುತ್ತೆ. ಸರ್ ರೋಡ್ ಎಲ್ಲ ನೋಡ್ತಿದ್ದಾರೆ ಸರ್. ಏನಿದ್ರು ಆಮೇಲೆ ಮಾತಾಡೋಣ. ಲೇಡೀಸ್ ಎಲ್ಲ ಇದ್ದಾರೆ. ಎಷ್ಟು ಧೈರ್ಯ ಮನೆ ಹತ್ರ ಬಂದು ಎದುರಿಸ್ತಿದ್ದಾರೆ. ಏನೋ ಇವನಿಗೆ ಹೆದರ್ಕೋತಾ ಇದ್ಯಾ? ಸರ್ ಭಯ ಪಡ್ತಿಲ್ಲ ಸರ್, ಲೇಡೀಸ್ ಎಲ್ಲ ಇದ್ದಾರೆ. ಆಮೇಲೆ ಮಾತಾಡೋಣ ಸರ್. ಬೇರೆ ತರ ನೋಡ್ಕೋತೀನಿ. ಪಂಚನ ತಲೆಗೆ ಹಾಕೊಂಡು ಕರ್ಕೊಂಡೋಗಿ. ಅವ್ನು ಹೇಳಾಯ್ತಲ್ಲ, ನೀನ್ ಒಳಗೆ ಬಾಮೈದ ಯಾವ ಸಮಸ್ಯೆ ಕಂಟಿನ್ಯೂಟಿ ಇವಾಗ ಕೇಳ್ದಲ್ಲ? ಹೌದು, ಇದೇ ಅದ್ರ ಕಂಟಿನ್ಯೂಟಿ. ಯಪ್ಪ ಸ್ವಾಮಿ, ನನ್ ದುಡ್ಡು ತಪ್ಸ್ಕೊತು. ಅವನೇ ಕಾಂಪ್ರಮೈಸ್ ಆಗಿ ದುಡ್ಡು ಸೆಟ್ಲ್ ಮಾಡ್ತೀನಿ ಅಂತ ಇದ್ದಾನೆ. ತಗೋಬೋದಾಗಿತ್ತಲ್ಲ, ಜೀವನ ಚೇಂಜ್ ಆಗ್ತಾ ಇತ್ತು. ತೊಂದ್ರೆ ಸರಿ ಹೋಗ್ತಿತ್ತಾ? ನಮ್ ತೊಂದರೆ ಸರಿ ಹೋಗುತ್ತೆ, ಬೇರೆಯವ್ರಿಗೆ ಬದಲಾಗಲ್ಲ. ಬೇರೆಯವ್ರಂದ್ರೆ ಬದಲಾಗಲ್ಲ ಅಂತ ನನಗೆ ಗೊತ್ತು. ಆದ್ರೆ ನೀನ್ ಇಷ್ಟೊಂದು ಬದಲಾಗಬಾರ್ದು ಬಾಮೈದ. ಯಪ್ಪ ಭಗವಂತ. ನೆನ್ಪಿನ ಜೊತೆ ಬದುಕೋದಕ್ಕೆ ಇಷ್ಟಪಡಲ್ಲ. ನನ್ನ ಗಂಡನ ಜೊತೆ ಜೀವನ ಪೂರ್ತಿ ಬದುಕಬೇಕು. ನನ್ನ ಪ್ರಾಪರ್ಟೀಸ್ನೆಲ್ಲ ಸೀಲ್ ಮಾಡಿ ದುಡ್ಡೆಲ್ಲ ಕೊಟ್ಟು ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ದೇವರು ಪ್ರತ್ಯಕ್ಷವಾಗಿ ಕಾಣಿಸೋದಿಲ್ಲ, ಆದ್ರೆ ಖಂಡಿತ ನಮಗೋಸ್ಕರ ಒಬ್ಬರನ್ನ ಕಳ್ಸ್ಕೊಡ್ತಾರೆ. ಮೊದಲು ಸೊಸೆಯಾಗಿ ಬಂದ್ಲು, ಆಮೇಲೆ ಇನ್ನೊಂದು ಮಗಳಾಗಿ ಬದಲಾಗೋದ್ಲು. ದೇವರು ನಮ್ಮನೆ ಕಳ್ಸಿರೋ ದೇವತೆ, ಆ ಏಂಜಲ್ ನನ್ನ ಸೊಸೆ.